ನಾಟ್ ಕಮ್ ಅಕ್ರಾಸ್ ಎನಿ ಹರ್ಡಲ್ಸ್ ಅಥವಾ ಯಾವ ಥರದ ಒಂದು ಗಲಾಟೆ ಗಲಭೆ ಅದೆಲ್ಲ ಏನು ನಾವು ವಿ ಹ್ಯಾವಂಟ್ ಕಮ್ ಅಕ್ರಾಸ್ ಅಟ್ ಆಲ್. ಅದು ಎಲ್ಲ ಅದು ಆಯಿತು ಹೆಂಗೆ ಸಂಭವಿಸ್ತು ನಮಗೇನು ಗೊತ್ತಿಲ್ಲ. ನಮ್ಗೆ ಆ್ಯಕ್ಚುಲಿ ಎಲ್ಲರೂ ಫೋನ್ ಮಾಡಿ ಕೇಳೋವ್ರೆ, ಹುಷಾರಾಗಿದ್ದೀರಾ, ಜಾಗೃತಿಯಾಗಿದ್ದೀರಾ, ನೀವು ಅಲ್ಲಿವರೆಗೂ ಹೋಗಿದ್ದೀರಲ್ಲ ಅಂತ ಎಲ್ಲ. ನಾವು ಆಮೇಲೆ ನೋಡಿದ್ವಿ ನ್ಯೂಸು, ಇದೆಲ್ಲ ಆಗಿದೆ ಅಂತಲೇ ನಮಗೆ ಗೊತ್ತಿಲ್ಲ. ಸೊ ನಮ್ಮ ಪೀಸ್ಫುಲ್ಲಾಗಿ ವಿ ವರ್ ದೇರ್ ಇನ್ ಕಾಶಿ ಫಾರ್ ಅಬೌಟ್ 4 days. ಫ್ರಮ್ ದೇರ್ ವಿ ವೆಂಟ್ ಟು ಲಕ್ನೋ. ಅಲ್ಲಿಂದ ಅಯೋಧ್ಯೆ ಹೋಗ್ಬಿಟ್ಟು ಎಲ್ಲ ದರ್ಶನಗಳು ತುಂಬ ಚೆನ್ನಾಗಿ ಆಯಿತು. ಮತ್ತು ವಿ ಹ್ಯಾಡ್ ಬುಕ್ಡ್ ಟಿಕೆಟ್ ಫಾರ್ ಸಪ್ತರ್ಷಿ ಆರತಿ ಇನ್ ವಿಶ್ವನಾಥ್ ಮಂದಿರ್. ಅವರೇ ನಮಗೆ ಬಿಂದು ಮಾಧವ, ಕಾಳಭೈರವ, ಆಮೇಲೆ ಅನ್ನಪೂರ್ಣ, ವಿಶಾಲಾಕ್ಷಿ ಎಲ್ಲ ದೇವಸ್ಥಾನಕ್ಕೂ ಅವರೇ ಕರ್ಕೊಂಡು ಹೋದರು. ಸರಿ, ಅಲ್ಲಿ ಗಂಗಾ ಸ್ನಾನ ಮುಗಿಸ್ಕೊಂಡು ಅಲ್ಲಿಂದ ಲಕ್ನೋ ಹೋದ್ವಿ. ಲಕ್ನೋ ಟು ಅಯೋಧ್ಯ. ಅಲ್ಲೂ ಅಷ್ಟೇ, ರಾಮ ಜನ್ಮಭೂಮಿನಲ್ಲಿ ಶಯನ ಆರತಿಗೆ ಬುಕ್ ಮಾಡಿಸಿದ್ರು. ಎವ್ರಿಥಿಂಗ್ ವೆಂಟ್ ವೆರಿ ವೆಲ್. ಅಲ್ಲೂ ಸರಿಯೂನಲ್ಲೂ ವಿ ಹ್ಯಾಡ್ ಎ ಡಿಪ್. ಅಲ್ಲಿಂದ ಅದೇ ನಮ್ಗೆ ಕರೆಕ್ಟಾದ ಸ್ಲಾಟಿಗೆ ಕರ್ಕೊಂಡು ಹೋದ್ರು ಅವರು. ಪ್ರಯಾಗ್ರಾಜಲ್ಲಿ 2 ದಿನ ಇದ್ವಿ. ಯಾವ ಟೈಮ್ ಪೊಲೀಸ್ ಅವ್ರು ಕೊಟ್ಟಿದ್ರು ನಮಗೆ ಆ ಟೈಮ್ಗೆ ಕರೆಕ್ಟಾಗಿ ಹೋದ್ವಿ. ಜನ ಯಾರೂ ಇರಲಿಲ್ಲ. ಸೊ ಗಂಗಾ ಯಮುನಾ ಸಂಗಮ ಅಲ್ಲಿ ಹೋಗಿ ಸ್ನಾನ ಮಾಡಿ ಬರುವಾಗ ನೋಡಿದ್ವಿ ತುಂಬ ರಶ್ ಬಿಲ್ಡಪ್ ಆಗ್ತಾ ಇತ್ತು. ಬೈ ದ ಟೈಮ್ ವಿ ವರ್ ಬ್ಯಾಕ್ ಟು ಕಾಶಿ. ಏರ್ಪೋರ್ಟಿಗೆ ಬಂದಾಗಿತ್ತು ಅಷ್ಟೊತ್ತಿಗೆ. ಸೊ 11 days ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಬಟ್ ವಿ ವರ್ ಔಟ್ ಆಫ್ ಆಲ್ ದ ಕ್ರೌಡ್. ಸೊ ಅದೇ, ಇದೆಲ್ಲ ಭಗವತ್ ಪ್ರೇರಣೆ ಅಷ್ಟೇ. ಸೊ ನಾನಲ್ಲೆಲ್ಲ ದರ್ಶನ ಮಾಡಿ ಸ್ನಾನ ಎಲ್ಲ ಮಾಡುವಾಗ ನಿಮ್ಮನ್ನೆಲ್ಲ ನೆನೆಸ್ಕೊಂಡೆ. ನಾಟ್ ದಟ್ ಐ ಹ್ಯಾವ್ ಕಮ್ ಹಿಯರ್ ಆಲ್ ಅಲೋನ್. ಮೈ ಎಂಟೈರ್ ಸ್ಟೂಡೆಂಟ್ ಗ್ರೂಪ್, ಇಟ್ ಈಸ್ ಅ ಗ್ರೂಪ್ ಎಫರ್ಟ್. ನಾ ಹೋಗ್ತೀನಿ ಅಂದರೆ ಅಹಂಕಾರ ಅದು. ನೀನು ಕರೆಸ್ಕೊಂಡಿದೀಯ, ನಾವೆಲ್ಲ ಬಂದಿದ್ದೀವಿ ಅಷ್ಟೇ. ಸೊ ನಿಮ್ಮನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇನ್ನು ಮೇಲೂ ಮೇಲೂ ಭಗವದ್ ವಿಚಾರಗಳನ್ನು ಚೆನ್ನಾಗಿ ಕಲೀಲಿ ನನ್ನ ಸ್ಟೂಡೆಂಟ್ಸು. ಕಲಿಯೋ ಶಕ್ತಿ, ಬಲ, ಅಷ್ಟು ಜ್ಞಾನ, ಅಷ್ಟು ಭಕ್ತಿ ಎಲ್ಲ ಅವ್ರ ಮನಸ್ಸಲ್ಲಿ ಊರಲಿ ಅಂತ ಹೇಳಿ ಕೇಳಿಕೊಂಡು ಬಂದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಕೋಆಪ್ರೇಷನ್. ನಿಮ್ಮ ಕ್ಲಾಸು ಅವತ್ತೊಂದಿನ ಮಿಸ್ ಮಾಡಿದ್ದಕ್ಕೆ ಐ ಕುಡ್ ಅಚೀವ್ ದಿಸ್ ಟ್ರಿಪ್ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ಮೈ ಸ್ಟೂಡೆಂಟ್ಸ್. ಆ್ಯಂಡ್ ನಿಮಗೆಲ್ಲರಿಗೂ ಆ ಪರಮಾತ್ಮನ ಪ್ರೇರಣೆ ಆಗಲಿ. ಮಹಾಕುಂಭಕ್ಕಿಲ್ಲ ಅಂದರೂ ಅಟ್ಲೀಸ್ಟ್ ಯಾವಾಗಾದರೂ ಒಂದು ಸಲ ಹೋಗಿ ಬನ್ನಿ, ಆಯಿತಾ? ಐ ಥಿಂಕ್ ಮೋಸ್ಟ್ ಪ್ರಾಬಬ್ಲಿ ಎಲ್ಲರೂ ಹೋಗಿದ್ದೀರಾ ಅನಿಸುತ್ತೆ ಅಲ್ವಾ? ಮೋಸ್ಟ್ ಆಫ್ ಯು ಹ್ಯಾವ್ ಗಾನ್ ಟು ಕಾಶಿ ಆ್ಯಂಡ್ ಆಲ್ ದೋಸ್ ಪ್ಲೇಸಸ್. ಮೇಲು ಮೇಲು ಭಗವದ್ ವಿಚಾರದಲ್ಲಿ ಮನಸ್ಸು ಉಳ್ಳವರಾಗಿ. ಪ್ಲೇಸ್ ಇಸ್ ನಾಟ್ ಇಂಪಾರ್ಟೆಂಟ್. ಯಾವುದು ಅಂದರೆ ಭಕ್ತಿ. ನಿಮ್ಮ ಮನೆಯಲ್ಲೇ ನೀವು ಇದ್ಕೊಂಡು ಏರಾಳವಾದ ಭಕ್ತಿಯನ್ನು ಭಗವಂತನಿಗೆ ಮಾಡ್ಬೋದು. ನೀಡ್ ನಾಟ್ ಬಿ ಎ ಕುಂಭಮೇಳ ಅಲ್ವಾ? ಮನಸ್ಸಲ್ಲಿ ಅಮೃತವೆಂಬ ಕುಂಭವನ್ನು ಧರಿಸ್ಕೊಂಡಿದ್ರೆ ಅವ್ರ ಕುಂಭಮೇಳ ಏನು ಬೇಕಿಲ್ಲ. ಕೆಲವ್ರಿಗಾಗತ್ತೆ, ಕೆಲವ್ರಿಗೆ ಆಗಲ್ಲ. ಬಟ್ ಎಟ್ ಆ ಪರಮಾತ್ಮನ ಭಕ್ತಿ ಎಲ್ರಿಗೂ ಮಾಡೋಕ್ಕಾಗತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಐ ಜಸ್ಟ್ ಪ್ರೇಡ್ ಆನ್ ಬಿಹಾಫ್ ಆಫ್ ಎವ್ರಿಬಡಿ ಆ್ಯಂಡ್ ರಿಟರ್ನ್ ಬ್ಯಾಕ್. ನಾನು 4 ದಿನ ಆಯಿತು ಬಂದು. ಐ ಥಿಂಕ್ 3 ದಿನ ಆಯಿತು ಬಂದು. ಅಲ್ಲಿ ತುಂಬ ತಣ್ಣಗಿರೋದ್ರಿಂದ ಬೇಕಾದಷ್ಟು ಕಡೆ ಸ್ನಾನ ಮಾಡಿ ಗಂಟ್ಲೆಲ್ಲ ಕೂತ್ಬಿಟ್ಟಿತ್ತು. ಟುಡೇ ಸಮ್ಹೌ ಐ ಆಮ್ ಓಕೆ. ಸೊ ಐ ಆಮ್ ಏಬಲ್ ಟು ಟೇಕ್ ದ ಕ್ಲಾಸ್. ಈಗ ವಿಷ್ಣು ಸಹಸ್ರನಾಮದಲ್ಲಿ ಮೊದಲನೇ ನಾಮ ವಿಷ್ಣುರ್ವ ಷಟ್ಕಾರವರೆಗೂ ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ವಾ? ಸೊ ಇವತ್ತು ಒಂದು ಸ್ವಲ್ಪ ಶ್ಲೋಕಗಳನ್ನು ಹೇಳ್ಕೊಡ್ತೀನಿ. ಐ ಥಿಂಕ್ ಐ ಸ್ಟಾರ್ಟೆಡ್ ವಿತ್ ದ ಶ್ಲೋಕ ಅಲ್ವಾ? ಐ ಆಲ್ರೆಡಿ ಸ್ಟಾರ್ಟೆಡ್ ವಿತ್ ದ ಶ್ಲೋಕ. ಇವತ್ತು ಕಸ್ತೂರಿ ಮಾಮಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಭುವನಾ ಮಾಮಿ ಮ್ಯೂಟ್ ಮಾಡ್ಕೊಳ್ಳಿ. ಎಸ್. ಶುಕ್ಲಾಂಬರಧರಮಿಂದ ಎಲ್ಲಿವರೆಗೂ ಹೇಳ್ಕೊಟ್ಟಿದ್ದೆ? ಐ ಥಿಂಕ್ 3 ಶ್ಲೋಕಗಳು ಹೇಳ್ಕೊಟ್ಟಿದ್ದೆ ಅನ್ಸುತ್ತೆ, ಅಥವಾ 2 ಏನಿದೆ 2 ಹೇಳಿ. 2 ಸರ್. ಹೇಳಿ. ಓ ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ.
ವ್ಯಾಸಂ ವಸಿಷ್ಠನಪ್ತಾರಾಂ ಶಕ್ತೆ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ನಪ್ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ನಪ್ತಾರಂ ನಪ್ತಾರಾಮ್ ಅಂತ ಹೇಳಿದ್ರಿ, ನಪ್ತಾರಂ. ಓಕೆ ಸರ್. ಆಯ್ತಾ? ಆಮೇಲೆ ಇನ್ ಸ್ವಲ್ಪ ಹಿಡಿದು ಹೇಳ್ತಾ ಇದ್ದೀರಾ. ಮೇಕ್ ಇಟ್ ವೆರಿ ಈಸಿ ಕಸ್ತೂರಿ ಮಾಮಿ. ಈಸಿ ಫ್ಲೋ ಬರಬೇಕು, ಹಿಡಿದು ಹೇಳಬಾರ್ದು. ಇಲ್ಲಿ ಕೇಳಿಸ್ಕೊಳ್ಳಿ ಕ್ಲೀನಾಗಿ, ಅದೇ ರೀತಿ ಹೇಳಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ. ಶಕ್ತೇಃ ಪೌತ್ರಂ ಅಕಲ್ಮಷಂ. ಬಿಡಿಸಿ ಹೇಳೋಂಗಿಲ್ಲ, ಯಾಕಂದ್ರೆ ಛಂದಸ್ಸು ಮುಂದಕ್ಕೆ ಹೊರಟೋಗುತ್ತೆ ಸ್ಕೇಲು. ಅದಕ್ಕೆ ಯು ಹ್ಯಾವ್ ಟು ಹ್ರಸ್ವ ಮಾಡುವಾಗ ಶಕ್ತೇಫ್ ಏಹೇ ಅಂತ ಬರುತ್ತಲ್ವ ವಿಸರ್ಗ, ಅದು ಫಕಾರ ಅಂದ್ರೆ ಎಫ್ ಅಂತ ಅಲ್ಲಿ ಹಾಕೊಳ್ಳಿ. ಆ ಫಕಾರಕ್ಕೆ ಬಂದು ನಿಲ್ಲುತ್ತೆ. ಶಕ್ತೇಫ್ ಪೌತ್ರಮ ಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಕಸ್ತೂರಿ ಮಾಮಿ ಇನ್ನೊಂದ್ಸಲ ಹೇಳಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೆ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಯೂನಿಫಾರ್ಮಿಟಿ ಬಂದಿಲ್ಲ ಕಸ್ತೂರಿ ಮಾಮಿ. ಯೂನಿಫಾರ್ಮಿಟಿ ಬರಬೇಕು. ಆಯ್ತಾ? ಯೂನಿಫಾರ್ಮಿಟಿ ಹೆಂಗೆ ಅಂದ್ರೆ ಈಗ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕ ರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಇದು ಯೂನಿಫಾರ್ಮಿಟಿ ಇದೆಯಾ? ಇಲ್ಲ ಅಲ್ವಾ? ಸೊ ಹೆಂಗಿರ್ಬೇಕು ಅಂದ್ರೆ, ಒಂದು ಗೆರೆನ ನೀಟಾಗಿ ತಗೊಂಡು ಪೆನ್ಸಿಲಲ್ಲಿ ಹಿಂಗೆ ಎಳೆದ್ರೆ ಎಲ್ಲೋ ಅಲ್ಲಿ ಡಾಟ್ಗಳು ಕಾಣಿಸ್ಬಾರ್ದು ನಿಮಗೆ. ಸುಮ್ಮನೆ ಹಿಂಗೆ ಲೈನು. ಆ್ಯಕ್ಚುಲಿ ಲೈನ್ ಇಸ್ ಅ ಫಾರ್ಮೇಶನ್ ಆಫ್ ಡಾಟ್ಸ್. ಅದೇ ತಾನೇ ಸೈಂಟಿಸ್ಟ್ ಹೇಳೋದು. ಬಟ್ ಯೆಟ್ ಯು ಶುಡ್ ನಾಟ್ ಶೋ ದ ಡಾಟ್ಸ್ ಅಲ್ವಾ? ಆ ಥರ ಒಂದು ಯೂನಿಫಾರ್ಮಿಟಿ ಬರಬೇಕು. ಹೇಳಿ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ. ಸದೈಕ ರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಸದೈಕ ರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಸದೈಕ ರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಎಲ್ರಿಗೂ ಹೇಳ್ಕೊಡ್ತಾ ಇದ್ದೀನಿ. ಇಟ್ ಇಸ್ ನಾಟ್ ಓನ್ಲಿ ಫಾರ್ ಕಸ್ತೂರಿ ಮಾಮಿ. ಫಾರ್ ಟೈಮ್ ಬೀಯಿಂಗ್ ಶಿ ಇಸ್ ರೆಪ್ರೆಸೆಂಟಿಂಗ್ ಎವ್ರಿಬಡಿ ಹಿಯರ್. ಆಯ್ತಾ? ಎಲ್ಲರೂ ಒಮ್ಮೆಲೆಯೇ ಇಲ್ಲಿ ಹೇಳಕ್ಕಾಗಲ್ಲ ಅಂತ ಒಬ್ರೊಬ್ರಿಗೆ ಹೇಳಿಸ್ತಾ ಇದ್ದೀನಿ. ಆಮೇಲೆ ನೀವೆಲ್ಲ ಸುಮ್ಮನೆ ಕೂತು ಕಸ್ತೂರಿ ಮಾಮಿಗೆ ಇದು ಲೆಸನ್ ಅನ್ಕೋಬಾರ್ದು. ಯು ಮಸ್ಟ್ ರಿಪೀಟ್. ಮತ್ತೆ ಎಲ್ರೂ ನಾನು ನೋಡ್ತಾ ಇದ್ದೀನಿ ಸ್ಕ್ರೀನಲ್ಲಿ. ಓಕೆ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕ ರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಬಾಯಿ ತುಂಬ ಹೇಳಿ. ವರ್ಡಿಂಗ್ಸು ಅಚ್ಚುಕಟ್ಟಾಗಿ ನಿಮ್ಮ ಬಾಯಿನ ತುಂಬಬೇಕು. ಗೊತ್ತಾಯ್ತಾ? ಭಗವಂತ ಅಷ್ಟು ಚೆನ್ನಾಗಿರೋ ಬಾಯಿ, ನಾಲಿಗೆ, ಅದರಲ್ಲಿ ಎಂಜಿಲು, ಹಲ್ಲು, ಮೇಲ್ಗಡೆ ಜಾಸು ಕೆಳಗಡೆ ಜಾಸು ಎಲ್ಲ ಕೊಟ್ಟಿದಾರಲ್ವಾ? ಬೇಡದೇ ಇರೋ ಕಣಿಗೆಲ್ಲ ಅಚ್ಚುಕಟ್ಟಾಗಿ ಉಪಯೋಗಿಸ್ತೀವಿ ಬಾಯಿನ. ಉಪಯೋಗಿಸ್ತೀವ ಇಲ್ವಾ? ಇವ್ರ ಮನೆ ದೋಸೆ ತೂತು, ಅವ್ರ ಮನೆ ಕಾವಲಿ ತೂತು, ನಮ್ಮನೆ ದೋಸೆ ತೂತು, ಅವ್ರ ಮನೆ ಒಲೆನೇ ತೂತು. ಆಹಾ, ಎಷ್ಟು ಚೆನ್ನಾಗಿ ಉಪಯೋಗಿಸ್ತೀವಲ್ವಾ? ಧ್ವನಿ, ಕಂಠ, ಬಾಯಿ ಎಲ್ಲ ಇದಕ್ಕೆ ಉಪಯೋಗಿಸಿ. ಈಗ ಬಾಯಿ ತುಂಬಿ ಹಾಡಿ. ಕಮಾನ್.
ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ವೆರಿ ಗುಡ್. ನವ್ ಯು ಆರ್ ಕಾನ್ಫಿಡೆಂಟ್. ನಿಮ್ಮ ರೆಂಡರಿಂಗ್ ಆ ವಾಯ್ಸಲ್ಲಿ ನನಗೆ ಗೊತ್ತಾಗುತ್ತೆ ಹೌ ಕಾನ್ಫಿಡೆಂಟ್ ಯು ಆರ್. ಗೊತ್ತಾಯ್ತಾ? ಈವನ್ ಕೆಲವರು ವಿದ್ಯಾ, ಸ್ಮಿತಾ, ನೀವೆಲ್ಲ ಕಾನ್ಫಿಡೆಂಟ್ ಆಗಿರೋದು ನೀವು ಮ್ಯೂಟ್ ಆಗಿದ್ರು ನನಗೆ ಗೊತ್ತಾಗುತ್ತೆ. ಐ ಕ್ಯಾನ್ ಅಬ್ಸರ್ವ್ ಇಟ್. ಸೊ ಎಲ್ಲರೂ ಆ ಕಾನ್ಫಿಡೆನ್ಸ್ ಲೆವೆಲ್ ತಗೋಬೇಕು. ಹೆಂಗೆ ಅಂದರೆ ವ್ಯಾಸಾಯ ವಿಷ್ಣು ರೂಪಾಯ, ಸಾಕ್ಷಾತ್ ವೇದವ್ಯಾಸರೇ ವಿಷ್ಣುವಿನ ರೂಪವಾಗಿದ್ದಾರೆ. ಆ ವ್ಯಾಸರೇ ವಿಷ್ಣುವಿನ ಅವತಾರವಾಗಿದ್ದಾರೆ. ದ ಪೀಪಲ್ ಹೂ ಹ್ಯಾವ್ ಕಮ್ ಅಕ್ರಾಸ್ ಭಾಗವತಂ, ದೇ ಆಲ್ರೆಡಿ ನೋ ದಟ್ ವ್ಯಾಸ ಈಸ್ ಅನ್ ಇನ್ಕಾರ್ನೇಷನ್ ಆಫ್ ಶ್ರೀಮನ್ನಾರಾಯಣ. ವ್ಯಾಸಾಯ ವಿಷ್ಣು ರೂಪಾಯ, ವ್ಯಾಸ ರೂಪಾಯ ವಿಷ್ಣವೇ. ಈಗ ವ್ಯಾಸ ವಿಷ್ಣು ರೂಪ, ವಿಷ್ಣು ವ್ಯಾಸ ರೂಪ, ಇದೇನು 2 ಸಲ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ? ಕ್ಯಾನ್ ಎನಿಬಡಿ ಥಿಂಕ್ ಆಫ್ ಇಟ್? ಸ್ಮಿತನ್ ಮಗಳು ಇವರು, ಆ ಮಗಳ ತಾಯಿ ಸ್ಮಿತಾ ಅಂದ್ರೆ ಏನ್ ಅರ್ಥ? ಸರ್ ಯಾಕೆ ಸರ್ 2 ಸಲ ರಿಪೀಟ್ ಮಾಡ್ತೀರಾ ಅಂತೀರಾ ಅಲ್ವಾ? ಎಲ್ಲಾ ಪರಬ್ರಹ್ಮ ಆದ್ರೂ ಒಂದೇ ಸಲ ವ್ಯಾಸಾಯ ವಿಷ್ಣು ರೂಪಾಯ, ಮೋರ್ ದೆನ್ ಎನಫ್. ವ್ಯಾಸ ರೂಪಾಯ ವಿಷ್ಣವೇ ಏನಕ್ಕದು? ಸರ್ ವ್ಯಾಸ ರೂಪಾನು ವಿಷ್ಣುನೇ, ವ್ಯಾಸನು ವಿಷ್ಣು ರೂಪಾನೇ, ಆತರ. ವ್ಯಾಸ ವಿಷ್ಣು ರೂಪ ಅಂತ ಆದ್ಮೇಲೆ ವ್ಯಾಸನ ರೂಪವೂ ವಿಷ್ಣುವೇ ಅನ್ನೋದು ಬೇಕಿಲ್ಲ ಅಲ್ಲಿ. ಎರಡೂ ಒಂದೇ ಅರ್ಥವೇ. ವಿಷ್ಣುನು ವ್ಯಾಸ ರೂಪ ಅಂತನಾ ಸರ್? ವಿಷ್ಣುನು ವ್ಯಾಸ ರೂಪಾನ ಅಂತನ? ಹೌದು. ವ್ಯಾಸನ ರೂಪ ವಿಷ್ಣು, ವಿಷ್ಣುವಿನ ರೂಪ ವ್ಯಾಸ. 2 ಮೀನಿಂಗು ಒಂದೇನೆ ಅಲ್ವಾ? ಮಗಳ ಗಂಡ ಅಂದ್ರೇನು, ಅಳಿಯ ಅಂದ್ರೇನು, ಎರಡೂ ಒಂದೇ. ಬಟ್ ಸ್ಟಿಲ್ ದೇ ಹ್ಯಾವ್ ಟೋಲ್ಡ್ ವ್ಯಾಸಾಯ ವಿಷ್ಣು ರೂಪಾಯ, ವ್ಯಾಸ ರೂಪಾಯ ವಿಷ್ಣವೇ. ಅದು ನಮ್ಗೆ ಗಟ್ಟಿಯಾಗಿ ಹೇಳ್ಕೊಳಕ್ಕೆ ಆತರ ಹೇಳಿದ್ರು. ಗಟ್ಟಿಯಾಗಿ ಹೇಳಕ್ 2 ಸಲ ಹೇಳ್ಬೇಕಿಲ್ಲ, ನಮ್ ತಲೆಗೆ ಹೋಗೋದಕ್ಕೆ. ಆತರ ಇಲ್ಲ, ಎಲ್ಲಾರ ತಲೆಗೂ ಹೋಗುತ್ತೆ. 1 ಸಲ ಹೇಳಿದ್ರೇನೆ ಹೋಗುತ್ತೆ. ನಿರ್ಮಲಾ ಆಂಟಿ ಅಂತ ಕರೆದ ತಕ್ಷಣ ನಿರ್ಮಲಾ ಆಂಟಿ 2 ಸಲ ಕಾಯ್ತಾರ? ತಕ್ಷಣ ಅನ್ಮ್ಯೂಟ್, ಏನೋ ಸರ್ ಹೇಳ್ತಾ ಇದಾರಲ್ವಾ ಅಂತ ಇಮ್ಮಿಡಿಯೇಟ್ ವಾಟ್ ವಿಲ್ ಬಿ ಯುವರ್ ರಿಯಾಕ್ಷನ್? ಈದರ್ ಯು ವಿಲ್ ಅನ್ಮ್ಯೂಟ್ ಆರ್ ಯು ವಿಲ್ ಸಿ ಟು ಮೀ. ಏನೋ ಹೇಳ್ತಾ ಇದ್ದಾರೆ, ನಿರ್ಮಲಾ ಆಂಟಿ ಪೆನ್ ತಗೊಳ್ಳಿ ಬರ್ಕೊಳ್ಳಿ ಅಂದ ತಕ್ಷಣ ನೀವು ಇನ್ನೊಂದ್ಸಲ ಹೇಳಿ ಗುರುಗಳು, ಅವಾಗ ಪೆನ್ ಕಡೆ ಕೈ ಹೋಗುತ್ತೆ ಅಂತ ಕೂತಿರ್ತೀರಾ? ಇಲ್ವಾ? ಇಮಿಡಿಯೇಟ್ ರಿಯಾಕ್ಷನ್ ಇರುತ್ತೆ ನಿಮ್ದು ಅಲ್ವಾ? ಸೊ 2 ಸಲ ಹೇಳಕ್ಕೆ ಕಾರಣ ಇಲ್ಲಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ವ್ಯಾಸಾಯ ವಿಷ್ಣು ರೂಪಾಯ, ವ್ಯಕ್ತ ಸ್ವರೂಪವಾಗಿ ಈ ವ್ಯಕ್ತಿ, ಈಗ ನಾ ಹೇಳ್ತೀನಿ ಅನುರಾಧ ಆಂಟಿ ಅಂತ ಹೇಳ್ತೀನಿ, ಈ ವ್ಯಕ್ತಿ ಯಾರೋ? ಸಾಕ್ಷಾತ್ ವಿಷ್ಣುವಿನ ರೂಪ. ಆಯ್ತಾ? ವ್ಯಾಸಾಯ ವಿಷ್ಣು ರೂಪಾಯ, ವ್ಯಾಸ ರೂಪಾಯ ವಿಷ್ಣವೇ. ಈ ವ್ಯಕ್ತಿಯನ್ನ ಯಾವ ರೀತಿ ನೀವು ನೋಡ್ತಾ ಇದ್ದೀರೋ ಇದು ಇವನ ರೂಪವಲ್ಲ, ಇದು ಸಾಕ್ಷಾತ್ ವಿಷ್ಣುವೇ ಕೊಟ್ಟಿರುವಂತಹ ರೂಪ. ದಟ್ ಮೀನ್ಸ್ ಇಫ್ ಐ ಸೇ ದಿಸ್ ಇಸ್ ಅನುರಾಧ ಆಂಟಿ, ದಿಸ್ ಇಸ್ ವಿದ್ಯಾ, ದಿಸ್ ಇಸ್ ಶಿಲ್ಪಾ ಚಂದನ್, ದಿಸ್ ಇಸ್ ವಿದ್ಯಶ್ರೀ, ಆ ಥರ ವೇದಶ್ರೀ, ಏನೇ ನಾನು ಹೇಳಿದ್ರು ಈ ಆಕಾರದಲ್ಲಿ ನಾವೆಲ್ಲ ಬೇರೆ ಬೇರೆ ಆಗಿದ್ದೀವಿ ಹೊರತು ಈ ನಮ್ಮ ಆಕಾರ ಎಲ್ಲಿವರೆಗೂ ನಮಗೆ ಸ್ವಂತ, ಈ ಭೂಮಿಯಲ್ಲಿ ಇರುವವರೆಗೂ ನಮ್ಮ ಈ ಆಕಾರ ನಮ್ಮ ಅಡ್ರೆಸ್ಸನ್ನು ಹೇಳುತ್ತೆ. ಕಸ್ತೂರಿ ಮಾಮಿ ಹೇಳಿ ಅಂದ್ರೆ ಕಸ್ತೂರಿ ಮಾಮಿ ಹೇಳ್ತಾರೆ. ಆ ಕಸ್ತೂರಿ ಮಾಮಿ ಹೇಳಿ ಅಂದ ತಕ್ಷಣ ಇಟ್ ಇಸ್ ನಾಟ್ ಓನ್ಲಿ ಪರ್ಟೈನಿಂಗ್ ಟು ಕಸ್ತೂರಿ ಮಾಮಿ. ವಿಷ್ಣು ಸಹಸ್ರನಾಮ ಹೇಳಿ ಅಂದ್ರೆ ಏನು? ಸಕಲ ಭಕ್ತ ಮಹಾಶಯರು ಹೇಳಬೇಕು ಅಂತ ಅರ್ಥ. ಬರೀ ಕಸ್ತೂರಿ ಮಾಮಿ ಹೇಳಬೇಕು ಅಂತನಾ? ನಿರ್ಮಲಾ ಆಂಟಿನೂ ಅಲ್ಲಿ ರಿಪೀಟ್ ಮಾಡ್ತಾ ಇರ್ತಾರೆ ಅಲ್ವಾ? ಸೊ ವ್ಯಕ್ತವಾಗಿ ಒಂದು ರೂಪವನ್ನ ವ್ಯಾಸ ಅಂತ ಹೇಳಿದ್ರೆ ಹಿ ಈಸ್ ನಾಟ್ ಎಕ್ಸಾಕ್ಟ್ಲಿ ವ್ಯಾಸ, ಹಿ ಈಸ್ ಅನ್ ಎಂಬಾಡಿಮೆಂಟ್ ಆಫ್ ಜೀವಾತ್ಮ. ಪ್ರಾಕೃತಿಕವಾಗಿ ಇವನಿಗೊಂದು ದೇಹ ಇದೆ, ಪಂಚಭೂತಾತ್ಮಕವಾದ ದೇಹ ಇದೆ, ಪ್ರಾಕೃತಿಕವಾಗಿ ಒಂದು ಅಡ್ರೆಸ್ ಇದೆ, ಪ್ರಾಕೃತಿಕವಾಗಿ ಒಂದು ರೂಪ ಆಕಾರ ಇದೆ. ವ್ಯಾಸಾಯ ವಿಷ್ಣು ರೂಪಾಯ, ಸಾಕ್ಷಾತ್ ವಿಷ್ಣುವಿನ ರೂಪವೇ ಇವನಾಗಿದ್ದಾನೆ, ಆದ್ರೆ ವಿಷ್ಣುವಿನ ರೂಪ ತೋರ್ತಾ ಇಲ್ಲ. ನಾವೆಲ್ಲ ಅದೇ ಅಲ್ವಾ? ನಮ್ಮೊಳಗಡೆ ಯಾರು ಅಂತರಾತ್ಮನಾಗಿರೋದು?
ಶ್ರೀಮನ್ನಾರಾಯಣ ಪರಮಾತ್ಮ ಅಲ್ವಾ, ವಿಷ್ಣುನೇ ನಮ್ಮಲ್ಲಿ ಅಂತರಾತ್ಮನಾಗಿದ್ದಾನೆ. ಆದರೆ ವ್ಯಾಸರೂಪಾಯ ವಿಷ್ಣುವೇ, ನಾವು ನಮ್ಮನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಕೋತಾ ಇದ್ದೀವಿ? ಹೇ ಪರಮಾತ್ಮ ಹೇಳು ವಿಷ್ಣು ಸಹಸ್ರನಾಮವನ್ನ ಅಂದ್ರೆ ಯಾರು ಇಲ್ಲಿ ಹೇಳೋದು? ಸ್ಮಿತಾ ಹೇಳ್ಬೇಕಾ, ಕಸ್ತೂರಿ ಮಾಮಿ ಹೇಳ್ಬೇಕಾ, ಅನುರಾಧ ಆಂಟಿ ಹೇಳ್ಬೇಕಾ, ಅಥವಾ ಇನ್ಯಾರಾದ್ರೂ ಹೇಳ್ಬೇಕಾ? ಹೇ ಪರಮಾತ್ಮ ಹೇಳು ವಿಷ್ಣು ಸಹಸ್ರನಾಮವನ್ನ ಅಂದ್ರೆ ಎಲ್ಲರೂ ಶುರು ಮಾಡ್ಬಿಡ್ತೀರಾ. ಆಕ್ಚುಲಿ ದಟ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಬಟ್ ಇಲ್ಲಿ ಒಬ್ರೊಬ್ರಿಗೂ ಒಬ್ರೊಬ್ರಿಗೂ ನಿರ್ದಿಷ್ಟವಾದ ಒಂದು ರೂಪ, ನಿರ್ದಿಷ್ಟವಾದಂತಹ ದೇಹ, ನಿರ್ದಿಷ್ಟವಾದಂತಹ ಒಂದು ಆಕಾರ, ಹೊರವಲಯದ ಆಕಾರ ಇರೋದ್ರಿಂದ ಸುಮಾ ಆಂಟಿ, ವನಿತಾ ಆ ಥರ ನಾನು ಹೇಳಿದಾಗ ಅವರವರು ಅನ್ಮ್ಯೂಟ್ ಮಾಡಿಕೊಂಡು ನೀವು ಹೇಳಕ್ಕೆ ಶುರು ಮಾಡ್ತೀರಾ ಅಲ್ವಾ? ಬಟ್ ಎಲ್ಲರಿಗೂ ಒಳಗಡೆ ರಿಮೋಟ್ ಕಂಟ್ರೋಲರ್, ಹೂ ಇಸ್ ದ ಕಾಮನ್, ಹೂ ಇಸ್ ಕಾಮನ್ ಟು ಎವ್ರಿಬಡಿ. ಈ ಮರದ ರೂಪದಲ್ಲಿದೆ, ಈ ಒಂದು ಕಲ್ಲಿನ ರೂಪದಲ್ಲಿದೆ, ಮನುಷ್ಯನ ರೂಪದಲ್ಲಿದ್ದಾನೆ. ಆದರೆ ಒಳಗಡೆ ಅಂತರಾತ್ಮನಾಗಿ ಎಲ್ರಿಗೂ ಕಾಮನ್ ಯಾರು? ಇದು ಅಚೇತನ, ಇದು ಚೇತನ, ಇದು ಸ್ಥಾವರ, ಇದು ಜಂಗಮ. ಆದರೆ ಅದ್ರ ಒಳಗಡೆ ಕಾಮನ್ ಆಗಿರೋದು ಸಾಕ್ಷಾತ್ ಪರಮಾತ್ಮ. ಇನ್ ಆರ್ಡರ್ ಟು ಶೋ ವಿಭಿನ್ನತೆಯಲ್ಲಿ ಏಕೈಕತೆ. ಅವರ್ ಇಂಡಿಯಾ ಇಸ್ ಫುಲ್ ಆಫ್ ಯೂನಿಟಿ, ನಾಟ್ ಇನ್ ಡೈವರ್ಸಿಟಿ. ಯೂನಿಟಿ ಇನ್ ವೆರೈಟಿ ಅಂತ ಹೇಳ್ತೀವಿ ಅಲ್ವಾ? ಯೂನಿಟಿ ಇನ್ ವೆರೈಟಿ. ಎಲ್ಲದರಲ್ಲೂ ತಗೊಳ್ಳಿ, ಯಾವುದ್ರಲ್ಲಿ ತಗೊಂಡ್ರು ನಮ್ಮಲ್ಲಿ ವೆರೈಟಿ, ಬಟ್ ಸ್ಟಿಲ್ ದೇರ್ ಇಸ್ ಅ ಯೂನಿಟಿ ಅಲ್ವಾ? ಹಬ್ಬ ಅಂತ ಮಾಡಿದ್ರೆ ಎಲ್ರ ಮನೇಲೂ ಸ್ವೀಟ್ ಮಾಡ್ತೀರಾ, ಎಲ್ರ ಮನೆಯಲ್ಲೂ ಒಂದು ಪೂಜೆ ಮಾಡ್ತೀರಾ, ಎಲ್ರ ಮನೇಲೂ ಹೊಸ ಬಟ್ಟೆ ಹಾಕೋತೀರಾ, ಏನೋ ಒಂದು ಹರ್ಷ ಸಂತೋಷ, ಮತ್ತೆ ಗೆಸ್ಟ್ಗಳನ್ನ ಇನ್ವೈಟ್ ಮಾಡ್ತೀರಾ, ಗೆಸ್ಟ್ಗಳ ಮನೆಗೆ ಹೋಗ್ತೀರಾ, ಎಲ್ಲ ಸರಿ. ಬಟ್ ಎಲ್ಲದರಲ್ಲಿ ಹಿಂದ್ಗಡೆ ಏನಿರುತ್ತೆ ಕಾಮನ್ನು? ವಾಟ್ ಇಸ್ ಕಾಮನ್? ಆ ಪರಮಾತ್ಮನನ್ನ ಸ್ಮರಣೆ ಮಾಡೋದು ಕಾಮನ್ ಆಗಿರುತ್ತೆ ಅಲ್ವಾ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ರು ಕಳಶ ಇಡ್ತೀರಾ ಅಲ್ವಾ? ಅದಕ್ಕೆ ಎಷ್ಟು ನೆಕ್ಲೆಸ್ ಹಾಕಿದ್ರಿ, ಯಾವ ಸೀರೆ ಉಡ್ಸಿದ್ರಿ, ಅಥವಾ ಎಷ್ಟು ದುಡ್ಡನ್ನ ದೇವ್ರ ಮುಂದೆ ಇಟ್ರಿ, ದಟ್ ಇಸ್ ನಾಟ್ ಕಾಮನ್. ವಾಟ್ ಇಸ್ ಕಾಮನ್? ಆವತ್ತಿನ ದಿನ ಆ ಮಹಾಲಕ್ಷ್ಮಿಯನ್ನ ಮನಸಾರೆ ಸ್ಮರಣೆ ಮಾಡೋದು ಅಲ್ವಾ? ಒಬ್ಬರ ಮನೇಲಿ 5 ಕಜ್ಜಾಯ ಮಾಡಿ ಇನ್ನೊಬ್ರ ಮನೇಲಿ 50 ಒಬ್ಬಟ್ಟು ಮಾಡಿದ್ರೆ 50 ಒಬ್ಬಟ್ಟು ಮಾಡಿರೋರ್ ಮನೇಲಿ ಹಬ್ಬ ಆಯ್ತು, 5 ಕಜ್ಜಾಯ ಮಾಡಿರೋರ್ ಮನೇಲಿ ಹಬ್ಬ ಸರಿಯಾಗಿ ಆಗ್ಲಿಲ್ಲ ಅಂತನ ಅರ್ಥ ಇಲ್ಲ. ಹಬ್ಬದ ಪ್ರಯುಕ್ತ ಮನಸ್ಸಲ್ಲಿ ಆ ಮಹಾಲಕ್ಷ್ಮಿಯನ್ನ ನೆನೆಸ್ಕೊಂಡು ನೀವೇನೆಲ್ಲ ಪೊರಕೆ ಹಿಡ್ಕೊಂಡು ಅವತ್ತು ಗುಡಿಸಿದ್ರು ಅದು ಹಬ್ಬನೇ ಅಲ್ವಾ? ಕಜ್ಜಾಯನೇ ತಟ್ಟಬೇಕು ಅಂತ ಅಲ್ಲ. ಸೊ ಸ್ಮರಣೆ ಇಸ್ ಅ ಕಾಮನ್ ಟು ಎವ್ರಿಬಡಿ ಆನ್ ದಟ್ ಪರ್ಟಿಕ್ಯುಲರ್ ಫೆಸ್ಟಿವಲ್. ಬಟ್ ಫೆಸ್ಟಿವಲ್ ಕ್ಯಾನ್ ಟೇಕ್ ಅ ಡಿಫರೆಂಟ್ ಫೇಸ್ ಅಲ್ವಾ? ಒಬ್ರೊಬ್ರ ಮನೇಲಿ ಒಂದೊಂದು ತರ ಫೆಸ್ಟಿವಲ್ ಮಾಡ್ಬೋದು. ನಮ್ಮ ಶ್ರೀ ವೈಷ್ಣವ್ರ ಮನೇಲಿ ನಾವು ಕಳಶ ಇಡಲ್ಲ, ನಾವು ಸುಮ್ಮನೆ ಒಂದು ಲಕ್ಷ್ಮೀ ವಿಗ್ರಹ ಇಟ್ಟು ಪೂಜೆ ಮಾಡ್ತೀವಿ. ಇನ್ ರೆಡ್ಡಿಗ್ರ ಮನೆಯಲ್ಲಿ ಕಳಶ ಇಟ್ಟು ನೀವು ಪೂಜೆ ಮಾಡ್ತೀರಾ. ಇನ್ಯಾರೋ ಕುಂಬಾರರ ಮನೆಯಲ್ಲಿ ಇನ್ನು ಬೇರೆ ತರ ಲಕ್ಷ್ಮೀನ ಕೂರಿಸಿ ಪೂಜೆ ಮಾಡ್ತೀರಾ. ಬಟ್ ಸ್ಮರಣೆ ಯಾರ್ದು ಎಲ್ರಲ್ಲೂ? ಆ ಲಕ್ಷ್ಮಿ ಒಬ್ಬಳೆ ಅಲ್ವಾ? ಸಮ್ ದೈವಿಕ ಪುರುಷ ಹೂ ಕಮ್ಸ್ ಟು ಅಸ್ ಫಾರ್ ದ ಸ್ಮರಣ. ಅದೇ ರೀತಿ ನನ್ನ ಧ್ವನಿ ಬೇರೆ, ನಿಮ್ಮ ಧ್ವನಿ ಬೇರೆ, ನನ್ನ ಆಕಾರ ಬೇರೆ, ನಿಮ್ಮ ಆಕಾರ ಬೇರೆ, ನೀವು ಮಾಡುವಂತಹ ಮಾತಾಡುವಂತಹ ಭಾಷೆಯ ಧಾಟಿ ಬೇರೆ. ಅದೇ ಕನ್ನಡ ಆಗಿರಬಹುದು, ನನ್ನ ಕನ್ನಡವೇ ಬೇರೆ ಅಲ್ವಾ? ನಾನು ಹೇಳುವ ರೀತಿ ಬೇರೆ, ನೀವು ಹೇಳುವ ರೀತಿ ಬೇರೆ. ನಾನು ವಿಷ್ಣು ಸಹಸ್ರನಾಮವನ್ನ ಅರ್ಥ ಮಾಡ್ಕೊಳ್ಳೋವಾಗ ಒಂದೇ ರೀತಿ ಅರ್ಥ ಮಾಡ್ಕೊಳ್ಳಿ ಎಲ್ರು ಅಂತ ಹೇಳಕ್ಕಾಗುತ್ತಾ? ಒಬ್ರೊಬ್ರು ಅವರವರ ಯಥಾಮತಿ, ಯಥಾ ಅವಕಾಶಂ, ಯಥಾ ತೀತಂ, ಯಥಾ ಬುದ್ಧಿ ಅರ್ಥ ಮಾಡ್ಕೋತೀರಾ. ಆದ್ರೆ ಎಲ್ಲರ ಹಿಂದ್ಗಡೆ ಇರೋದು ಯಾವುದು ಕಾಮನ್ನು? ಭಕ್ತಿ. ಇದನ್ನ ತೋರ್ಸಕ್ಕೆ ವ್ಯಾಸಾಯ ವಿಷ್ಣು ರೂಪಾಯ. ಈ ವ್ಯಾಸ ಅನ್ನೋ ಆಕಾರ ಯಾರದು ಅಂದ್ರೆ ನಾವುಗಳು. ಗೊತ್ತಾಯ್ತಾ? ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ವೇದವ್ಯಾಸ. It is an embodiment of every Jivatma who always differs from one person to other person, from one unit to other unit. But yet, ಅದರಲ್ಲಿ ಕಾಮನ್ ಆಗಿರೋ ಯಾರು ಅಂದ್ರೆ ವ್ಯಾಸ ರೂಪಾಯ ವಿಷ್ಣುವೇ. ವಿಷ್ಣುವೇ ಅದರಲ್ಲಿ ಕಾಮನ್ ಆಗಿದ್ದಾನೆ. ನೋ ಮ್ಯಾಟರ್ ವಾಟ್ ಎವರ್ ಮೈಟ್ ಬಿ ದ ರೂಪ, ನೋ ಮ್ಯಾಟರ್ ವಾಟ್ ಎವರ್ ಮೈಟ್ ಬಿ ದ ಆಕಾರ ಅಲ್ವಾ? ಕಣ್ಣನ್ನ ಈಗ ನಾನು ನಿಮಗೆ ಕಟ್ತೀನಿ, ಕಟ್ಬಿಟ್ಟು 2 ತಟ್ಟೆನಲ್ಲಿ ಒಂದರಲ್ಲಿ ಉಪ್ಪು ಒಂದರಲ್ಲಿ ಮರಳು ಹಾಕ್ಬಿಟ್ಟು ಕೊಡ್ತೀನಿ. ವನಿತಾ 2ರಲ್ಲೂ ಹಿಂಗೆ ಕೈ ಇಡಿ, ಏನಿದೆ ಹೇಳಿ ಅಂತೀನಿ.
ಅಲ್ವಾ? ನೀವೆರಡನ್ನು ಹಿಂಗೆ ತಗೊಂಡು ಹಿಂಗೆ ಸುರಿತೀರಾ, ಏನೋ ಮರಳಾಗಿದೆ ಸರ್ ಅಂತೀರಾ ಅಲ್ವಾ? ಕಣ್ಣಿಗೆ ಕಟ್ಟಿದಾಗ ಈ ಸ್ಪರ್ಶದಲ್ಲಿ ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ, ಆ ಸ್ಪರ್ಶ ಮಾಡುವಾಗ ಏನೋ ಒಂಥರ ಮರಳಾಗಿ ಮೆಟೀರಿಯಲ್ ಇದೆ ಸರ್ ಅಂತ ಹೇಳ್ತೀರಾ. ಕಣ್ಣು ತೆಗಿತೀನಿ, ಇದು ಮರಳು ಇದು ಉಪ್ಪು ಅಂತೀರಾ ನೋಡ್ಬಿಟ್ಟು, ಅಲ್ವಾ? ಸರಿ, ಎರಡೂ ಒಂದೇ ತರ ತಾನೆ. ಕಣ್ ಕಟ್ಟಿದಾಗ ನೀವೇನ್ ಹೇಳಿದ್ರಿ? ಕಾಮನ್ ಆಗಿ ಹೇಳಿದ್ರಿ, ಏನೋ ಮರಳ ತರ ಕೈಗೆ ಧೂಳಾಗಿ ಸಿಗ್ತಾ ಇದೆ ಸರ್ ಅಂತ. ಕಣ್ಣಿಂದ ನೋಡುವಾಗ್ಲೇ ಗೊತ್ತಾಗಿದ್ದು ಇದು ಉಪ್ಪು ಇದು ಮರಳು ಅಂತ. ಉಪ್ಪಿಟ್ಟಿಗೆ ಮರಳೆ ಹಾಕ್ಬೋದಲ್ವಾ? ಈಗ ಕಚ್ಚಿದಾಗ ಎರಡು ಒಂದೇ ತರ ತಾನೆ ನಿಮಗೆ ಕಾಣಿಸಿದ್ದು. ದೆನ್ ಯು ಕ್ಯಾನ್ ಯೂಸ್ ಸ್ಯಾಂಡ್ ಫಾರ್ ಉಪ್ಪಿಟ್ಟು ಇನ್ಸ್ಟೆಡ್ ಆಫ್ ಉಪ್ಪು, ಅಲ್ವಾ? ಮನೆ ಕಟ್ಟಕ್ಕೆ ಉಪ್ಪನ್ನೇ ಉಪಯೋಗಿಸ್ಬೋದು, ಸ್ಯಾಂಡ್ ಯಾಕೆ ಬೇಕು? ಎರಡೂ ಒಂದೇ ರೀತಿ ಇದೆಯಲ್ಲ, ಆಕಾರದಲ್ಲಿ ಒಂದೇ ರೀತಿ ಇದೆ, ಆದ್ರೆ ಯೂಸೇಜ್ ಅಲ್ಲಿ ಎರಡೂ ಬೇರೆ. ಆದ್ರೆ ಎರಡರ ತನ್ಮಯತೆಯಲ್ಲೂ ಯಾರಿರೋದು? ಭಗವಂತನೇ ಇರೋದು. ಹೂ ಡಿಸೈಡೆಡ್ ದಿಸ್ ಇಸ್ ಸಾಲ್ಟ್, ದಿಸ್ ಇಸ್ ಸ್ಯಾಂಡ್? ಕೈಯಿಂದ ಮುಟ್ ನೋಡಿದಾಗ ಎರಡು ಒಂದೇ ಇದೆ, ಆದ್ರೆ ಸ್ಯಾಂಡ್ನ ಉಪ್ಪಿಟ್ಟಿಗೆ ಹಾಕಿ ಮಾಡಕ್ಕಾಗತ್ತಾ? ಮನೇನ ಉಪ್ಪ ಹಾಕಿ ಕಟ್ಟಕ್ಕಾಗತ್ತಾ? ಸಾಧ್ಯವಿಲ್ಲ. ಉಪ್ಪಿಟ್ಟಿಗೆ ಉಪ್ಪೇ ಹಾಕ್ಬೇಕು, ಮನೆ ಕಟ್ಟಕ್ಕೆ ಮರಳನ್ನೇ ಉಪಯೋಗಿಸ್ಬೇಕು. ಆ ಮರಳಿನ ತನ್ಮಯತೆ, ಆ ಹಿಡಿತವನ್ನ ಯಾರು ಕೊಟ್ಟವ್ರು ಅದಕ್ಕೆ? ಉಪ್ಪಿನ ತನ್ಮಯತೆ, ಆ ರುಚಿಯನ್ನ ಬರ್ಸಿರೋರು ಯಾರು? ಅದರೊಳಗಡೆ ಪರಮಾತ್ಮನೇ ಇರಿಸಿ ಇದರ ತನ್ಮಯತೆನೇ ಇದಕ್ಕೆ, ಅದರ ತನ್ಮಯತೆನ ಅದಕ್ಕೆ, ಅಲ್ವಾ? ಸಾಕಷ್ಟು ಪಾನೀಯಗಳಿದೆ, ಆರೆಂಜ್ ಜ್ಯೂಸ್ ಇದೆ, ಗ್ರೇಪ್ ಜ್ಯೂಸ್ ಇದೆ, ಹಾಲಿದೆ, ಕಾಫಿ ಇದೆ, ಎಷ್ಟೋ ಇದೆ. ಆದ್ರೆ ಒಬ್ಬನಿಗೆ ಬಾಯಾರಿಕೆ ಆದ್ರೆ ಎಳನೀರು ಬೇಕಾಗಲ್ಲ, ಅಲ್ವಾ? ಏನ್ ಬೇಕೋ? ಫ್ರಿಜ್ ವಾಟರು ಬೇಕಾಗಲ್ಲ. ಪ್ಲೈನ್ ಒಂದು ಲೋಟ ಗಟ ಅಂತ ನೀರು ಕೊಡು ಸಾಕು ನನಗೆ, ಇನ್ನೇನು ಬೇಡ ಅಂತೀರ. ಎಳ್ನೀರು ಬೇಕಾ? ಕಾಫಿ ಬೇಕಾ? ಬಾಯಾರಿಕೆ ಹೋಗುತ್ತೆ ಕೊಡ್ಲ ಅಂದ್ರೆ ಅದ್ರಲ್ಲಿ ಯಾವ್ದ್ರಲ್ಲೂ ಬಾಯಾರಿಕೆ ಹೋಗಲ್ಲ. ಯಾವ್ದ್ರಲ್ಲಿ ಹೋಗುತ್ತೆ? ಕಾಮನ್ ಥಿಂಗ್ ದಟ್ ಇಸ್ ರೂಮ್ ಟೆಂಪರೇಚರ್ ವಾಟರ್. ಫ್ರಿಜ್ ವಾಟರು ನಂಗೆ ಬೇಕಿಲ್ಲ, ಅಲ್ವಾ? ಆ ರೀತಿ ಎಲ್ಲದರಲ್ಲೂ ಕಾಮನ್ ಆಗಿರೋವನು ಪರಮಾತ್ಮ ಒಬ್ಬನೇ. ಅದಿಂಗೆ ನೀರಲ್ಲಿ ಮಾತ್ರ ಬಾಯಾರಿಕೆ ಹೋಗುತ್ತೆ ಅಂತೀರಾ? ಬಾಕಿದೆಲ್ಲ ಪಾನೀಯ ತಾನೆ, ಅದನ್ನು ಮಡಕ್ ಅಂತ ಕುಡಿಯೋದು ತಾನೆ. ಕಚ್ಚಲ್ವಲ್ಲ, ಕಚ್ಚಲ್ವಲ್ಲ ಹಾಲನ್ನ, ಹಲ್ಲಿಂದ ಕಾಫಿನ ಕಚ್ತೀವ? ಇಲ್ಲ ಅಲ್ವಾ? ನೀರ್ ಕುಡ್ದಂಗೆ ಕುಡಿತೀವಿ, ಬಟ್ ಸ್ಟಿಲ್ ಅದ್ರಲ್ಲಿ ಬಾಯಾರಿಕೆ ಹೋಗುತ್ತೆ, ಇದ್ರಲ್ಲಿ ಯಾಕೆ ಹೋಗಲ್ಲ? ಇದರಲ್ಲಿ ಬಾಯಾರಿಕೆ ಹೋಗಿಸುವ ತನ್ಮಯತೆ ಇಲ್ಲ, ಅದರಲ್ಲಿ ಇದೆ. ಇದು ಫ್ರೆಶ್ ಅಪ್ ಆಗಕ್ಕೆ ಬೇಕಾದ್ರೆ ಜ್ಯೂಸ್ ಕುಡಿತೀನಿ, ಸುಮ್ಮನೆ ಕೂತಿರೋ ಬದಲು ಒಂಚೂರು ಮೈ ತಣ್ಣಗಾಗ್ಲಿ ಅಂತ ಫ್ರಿಜ್ ವಾಟರ್ ಕುಡಿತೀನಿ. ಅದರಲ್ಲಿ ಆ ತನ್ಮಯತೆಗಳಿದೆ, ಬಾಯಾರಿಕೆ ಹೋಗಿಸೋ ತನ್ಮಯತೆ ಇಲ್ಲ. ಯಾವ್ದ್ರಲ್ಲಿದೆ? ನೀರಲ್ಲಿದೆ, ಪ್ಲೇನ್ ವಾಟರಲ್ಲಿ ಇದೆ. ಆ ಗುಣಗಳನ್ನ ಯಾರು ಬರ್ಸಿರೋನು? ಅವನೇ, ಅಲ್ವಾ? ಅದರೊಳಗಡೆ ಕುತ್ಕೊಂಡು ಪರಮಾತ್ಮ ಬರೆಸ್ತಾನೆ. ಇನ್ ಆರ್ಡರ್ ಟು ಶೋ ದಟ್ ಹೀ ಈಸ್ ಎವ್ರಿವೇರ್ ಅಂದ್ರೆ ನಾಟ್ ಇನ್ಸೈಡ್ ಅಸ್, ಈವನ್ ಇನ್ಸೈಡ್ ಅವರ್ ಗುಣ. ಆಯ್ತಾ? 2 ಸಲ. ಅದಕ್ಕೆ ನಿರ್ಮಲಾ ಆಂಟಿ ಹೇಳಿರೋದು 2 ಸಲ. ಬುದ್ಧಿಗೆ ಚೆನ್ನಾಗಿ ಎಟಕ್ಲಿ ಅಂತ 2 ಸಲ ಅಲ್ಲ, ನಿಮ್ಮ ಬುದ್ಧಿಯಲ್ಲಿ ವರ್ಕ್ ಆಗುವ ಆ ಬುದ್ಧಿ ಶಕ್ತಿಗೂ ಮೀರಿದ ಗುಣಕ್ಕೂ ಅವನೇ ಅಧಿಪತಿ ಅಂತ ತೋರಿಸಿರೋದೆ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣುವೇ. ಸೂಪರ್ಫಿಷಿಯಲ್ ಅರ್ಥ ಅಂದ್ರೆ ವ್ಯಾಸರೇ ವಿಷ್ಣು, ವಿಷ್ಣುವೇ ವ್ಯಾಸ. ಆದ್ರೆ 2 ಸಲ ಹೇಳಕ್ಕೆ ಕಾರಣ ಬರೀ ಆಕಾರ ಮಾತ್ರ ಅಲ್ಲ, ಆಕಾರದ ಒಳಗಿನ ಗುಣವೂ ಅವನೇ ಆಗಿದ್ದಾನೆ. ಆಕಾರದ ಒಳಗಿನ ಗುಣವೂ ಅವನೇ ಆಗಿದ್ದಾನೆ. ಗುಣ ಇರೋದ್ರಿಂದ ತಾನೇ ರಸ ಬರೋದು ನಮಗೆ. ಎಲ್ರದು ಒಂದೇ ಗುಣ ಆಗ್ಬಿಟ್ಟಿದ್ರೆ ರಸ ಎಲ್ಲಿಂದ ಬಂದಿರೋದು? ಬರಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ, ಅಲ್ವಾ? ರಸ ನಿಷ್ಪತ್ತಿ ಆಗ್ಬೇಕಾದ್ರೆ ಗುಣಗಳು ತನ್ನದೇ ಆದಂತಹ ರೂಪಗಳನ್ನ ಪಡ್ಕೋಬೇಕು, ಅಲ್ವಾ? ಸಾತ್ವಿಕ ಗುಣ ಎಲ್ರಿಗೂ ಒಂದೇ ತರ ಇರಲ್ಲ. ಸತ್ವದಲ್ಲೇ ಬೇಕಾದಷ್ಟು ಚೇಂಜಸ್ ಇರುತ್ತೆ. ಕೆಲವರು ಮೌನಿಯಾಗಿ ಇರ್ತಾರೆ, ಅವ್ರಿಗೆ ಸತ್ವ ಇದೆ ಅಂತ ಹೇಳ್ತೀರಾ? ಮನಸ್ಸಲ್ಲಿ ಎಷ್ಟು ಗಲಭೆ ಇರುತ್ತೋ ಗೊತ್ತಿಲ್ಲ, ಬಾಯಲ್ಲಿ ಮೌನತ್ವವನ್ನ ವಹಿಸಿರ್ತಾರೆ. ಯಾರು ಗೊತ್ತು? ತಾಮಸಿಕವಾಗಿಯೇ ಇರಬಹುದು ಅವರು, ಅಲ್ವಾ? ಕೆಲವರು ಬಡ 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 ಅಂತ ಮಾತಾಡ್ತಾ ಇರ್ತಾರೆ, ನಂತರ ಚಾಟರ್ ಬಾಕ್ಸು ಹಂಗೆ ಅಂತ ಅವ್ರಿಗೆ ಏನು ಸತ್ವ ಇಲ್ಲ ಅನ್ಕೋಬೇಡಿ. ಹೇರಾಳವಾದ ಸತ್ವನೂ ಅವರಲ್ಲಿ ಇರ್ಬೋದು. ಇರೋದನ್ನೆಲ್ಲ ವಾಂತಿ ಮಾಡ್ಬಿಟ್ಟು ಸುಮ್ಮನಾಗ್ತಾರೆ ಅಷ್ಟೇ,
ಅಲ್ವಾ? ಏನು ಮುಚ್ಚಿಟ್ಕೊಳಕ್ ಬಂದಿರಲ್ಲ ಅವರಿಗೆ. ಹಂಗಾಗಿ ಸಾತ್ವಿಕ, ರಾಜಸಿಕ, ತಾಮಸಿಕ ಈ ರೇಷಿಯೋ ಇದೆಯಲ್ಲ, ಅದು ಡಿಫರ್ ಆಗ್ತಾ 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 ನಮಗೆ 9 ರಸಗಳು ಉಟ್ಕೊಳ್ಳುತ್ತೆ. ಆದ್ರೆ ಆ ಗುಣಕ್ಕೂ ಮೀರಿದವನು ಪರಮಾತ್ಮ. ಅವನ ಇರುವಿಕೆ ಒಂದೊಂದು ಸೋಲಲ್ಲೂ ಇದೆ ಅಂತ ತೋರ್ಸೋದೆ ದಿಸ್ ಪರ್ಟಿಕ್ಯುಲರ್ ಲೈನ್. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅಂತಹ ವೈ ಬ್ರಹ್ಮನಿಧಯೇ, ಅಂತಹ ಪರಬ್ರಹ್ಮನಾದಂತಹ ಪರಮಾತ್ಮನಾದಂತಹ ಯಾರವನು? ವ್ಯಾಸ, ವಸಿಷ್ಠನ ಮೊಮ್ಮಗ ಅಲ್ವಾ? ಪರಾಶರರ ಮಗ, ವಸಿಷ್ಠನ ಮೊಮ್ಮಗ ಅಂತ ವಾಸಿಷ್ಠನಿಗೆ ನಮೋ ನಮಃ ನಾನು ನಮಿಸುತ್ತೇನೆ. ಹಿಂದಿನ ಶ್ಲೋಕದಲ್ಲಿ ಐ ಹ್ಯಾಡ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ಇನ್ ದ ಲಾಸ್ಟ್ ಕ್ಲಾಸ್. ವ್ಯಾಸಂ ವಸಿಷ್ಠನಪ್ತಾರಂ, ವಸಿಷ್ಠರ ಮೊಮ್ಮಗನಾದವನು ವ್ಯಾಸ. ಶಕ್ತೇಹೇ ಪೌತ್ರಂ ಅಕಲ್ಮಷಂ. ಮೊದಲು ಯಾರೋ? ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮನಿಂದ ಯಾರೋ? ವಸಿಷ್ಠ. ವಸಿಷ್ಠರ ಮಗ ಶಕ್ತಿ. ಶಕ್ತಿಯ ಪುತ್ರ ಪರಾಶರ. ಪರಾಶರ ಆತ್ಮಜಂ ಒಂದೇ. ಪರಾಶರ ಆತ್ಮನಲ್ಲಿ ಹುಟ್ಟಿರೋವನು ಯಾರೋ? ವೇದವ್ಯಾಸ. ಆತ್ಮಜಂ ಒಂದೇ. ಶುಕತಾತಂ ತಪೋನಿಧಿಂ. ಶುಕರ ತಾತ ಯಾರೋ? ತಾತ ಅಂದ್ರೆ ತಂದೆ ಅಂತ ಇಲ್ಲ ಅರ್ಥ. ಕನ್ನಡದಲ್ಲಿ ತಾತ ಅಂದ್ರೆ ತಾತ, ಸಂಸ್ಕೃತದಲ್ಲಿ ತಾತ ಅಂದ್ರೆ ತಂದೆ ಅಂತ ಅರ್ಥ. ಓಕೆ. ಪಿತಾಮಹ ಅಂದ್ರೆ ತಾತ, ತಾತ ಅಂದ್ರೆ ತಂದೆ ಅಂತ. ಶುಕರ ತಂದೆ ವ್ಯಾಸರು. ಅಂತಹ ವ್ಯಾಸರು ಸಾಕ್ಷಾತ್ ವಿಷ್ಣುವಿನ ರೂಪವೇ ಆಗಿದ್ದಾರೆ. ಈಗ ವಿ ಹ್ಯಾವ್ ಕಮ್ ಅಕ್ರಾಸ್ ದ ಎಂಟೈರ್ ಲೀನಿಯೇಜ್ ಆಫ್ ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮ, ಅಲ್ಲಿಂದ ವಸಿಷ್ಠ, ಅಲ್ಲಿಂದ ಶಕ್ತಿ, ಶಕ್ತಿಯ ಮಗ ಪರಾಶರ, ಪರಾಶರರ ಮಗ ವೇದವ್ಯಾಸ, ವೇದವ್ಯಾಸರ ಮಗ ಶುಕ. ಬಟ್ ಸ್ಟಿಲ್ ವಿ ಹ್ಯಾವ್ ಹೈಲೈಟೆಡ್ ವೇದವ್ಯಾಸ ಹಿಯರ್, ಅಲ್ವಾ? ವೈ? ವೆರಿ ಗುಡ್. ವೇದಗಳಿಂದ ಬಂದದ್ದು ವ್ಯಾಸರಿಂದಲೇ. ನೆಕ್ಸ್ಟ್, ಬರೀ ವೇದಗಳನ್ನ ಯಾರೋ ಒಬ್ರು ಕೊಟ್ಬಿಟ್ರೆ ಅವರು ಫೇಮಸ್ಸಾ? ಎಲ್ರೂ ಒಂದೊಂದು ಕೊಟ್ಟಿದ್ದಾರೆ. ಪರಾಶರನ್ನ ತಗೊಳ್ಳಿ, ಹರಿವಂಶವನ್ನ ಅವರೇ ಕೊಟ್ಟವರು ಅಲ್ವಾ? ಶುಕರ್ನ ತಗೊಳ್ಳಿ, ನೀವು ಕಲಿತಾ ಇರೋ ಭಾಗವತವನ್ನು ಕೊಟ್ಟವ್ರು ಅವರೇ ಅಲ್ವಾ? ಶಕ್ತಿನ ತಗೊಳ್ಳಿ, ವಿಷ್ಣು ಪುರಾಣವನ್ನ ಕೊಟ್ಟವ್ರು ಅವರೇ. ಮತ್ತೆ ಅವರೆಲ್ಲ ವೈ ದೇ ಆರ್ ನಾಟ್ ಹೈಲೈಟೆಡ್? ಓನ್ಲಿ ವೇದವ್ಯಾಸ ಇಸ್ ವೈ ಹೈಲೈಟೆಡ್ ಹಿಯರ್. ಮಹಾಭಾರತ ಬರೆದಿರೋದು ವೇದವ್ಯಾಸ ಸರ್. ಮಹಾಭಾರತ ಬರ್ದಿರೋದು ಗಣಪತಿ, ವೇದವ್ಯಾಸ ಅಲ್ಲ. ವೇದವ್ಯಾಸರು ಸುಮ್ಮನೆ ಹೇಳ್ತಾರಷ್ಟೇ. ಬರ್ದಿದ್ದಾರೆ ಅಂತಾರಲ್ಲ ಸರ್. ಯಾಕೆ ಇವರುಗಳು ಎಲ್ಲ ಬರ್ದಿಲ್ವಾ? ಮಹಾಭಾರತ ಏನ್ ದೊಡ್ಡ ಹೆಚ್ಚುಗಾರಿಕೆನಾ? ಇವರುಗಳು ಎಲ್ಲ ಬರ್ದಿದಾರಲ್ಲ. ಹರಿವಂಶ, ವಿಷ್ಣು ಪುರಾಣ, ಮತ್ತೆ ಗಾಧೇಯ ಚರಿತ, ಎಷ್ಟು ತರ ಬರ್ದಿದ್ದಾರೆ ಇವರುಗಳು. ವೈ ವ್ಯಾಸ ಇಸ್ ಹೈಲೈಟೆಡ್? ವಿಷ್ಣು ಸಹಸ್ರನಾಮ ಅಂದ್ರೆ ಏನೋ ಸುಮ್ಮನೆ ಶ್ಲೋಕಗಳನ್ನ ಮೊಣ 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 ಅಂತ ಅವರು ಹೇಳ್ಕೊಡ್ತಾರೆ, ನಾನು ಹೇಳಿಸ್ಕೊಳ್ಳೋದು ಅಂತ ಅನ್ಕೊಂಡಿದಾರಲ್ವಾ? ಸಿ, ಸೋ ಮೆನಿ ಇಂಟ್ರಿಕೆಸಿಸ್ ಯು ಹ್ಯಾವ್ ಇನ್ ವಿಷ್ಣು ಸಹಸ್ರನಾಮ. ಇನ್ನು ಮೊದಲು 2 ಲೈನಲ್ಲೇ ಇದೀವಿ ನಾವಿನ್ನು. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಐ ಆಮ್ ಗೋಯಿಂಗ್ ಟು ಗೋ ಡೌನ್ ಟು ದ ಎಂಟೈರ್ ಲೀನಿಯೇಜ್ ಆಫ್ ದಟ್ ಶ್ರೀ ಮಹಾವಿಷ್ಣು. ವಿಷ್ಣುವಿನ ನಾಭಿಕಮಲದಿಂದ ಬ್ರಹ್ಮದೇವ ಹೊರಬಂದ, ಬ್ರಹ್ಮನ ಮಾನಸ ಪುತ್ರನಾಗಿ ವಸಿಷ್ಠರು ಹೊರಬಂದರು, ವಸಿಷ್ಠರ ಆತ್ಮಜ ಸ್ವರೂಪನಾಗಿ ಶಕ್ತಿ ಹೊರಬಂದರು. ಎಲ್ಲರಿಂದನೂ ಕಾಂಟ್ರಿಬ್ಯೂಷನ್ ಆಗಿದೆ ಸನಾತನ ಧರ್ಮಕ್ಕೆ. ಡೋಂಟ್ ಥಿಂಕ್ ದಟ್ ಓನ್ಲಿ ವ್ಯಾಸ ಹ್ಯಾಸ್ ಗಿವನ್ ವೇದ. ಗುಡ್ ದಟ್ ಯು ಹ್ಯಾವ್ ಆನ್ಸರ್ಡ್ ವ್ಯಾಸ ಹ್ಯಾಸ್ ಗಿವನ್ ವೇದ, ಬಟ್ ಸ್ಟಿಲ್ ವೈ ಓನ್ಲಿ ವ್ಯಾಸ ಹ್ಯಾಸ್ ಟು ಬಿ ಹೈಲೈಟೆಡ್ ಹಿಯರ್? ಅವರು ವಿಷ್ಣುವಿನ ಇನ್ನೊಂದು ಅವತಾರ ಅಲ್ವಾ? ಎಲ್ಲರೂ ನಾನು ಹೇಳ್ತಾ ಇರೋದು ಹಿತೈಷಿನೂ ವಿಷ್ಣುವಿನ ಅವತಾರನೇ. ಡಿಡ್ ಐ ನಾಟ್ ಟೆಲ್ ದಟ್? ಈಗ ತಾನು ಹೇಳಿದೆ ಅಲ್ವಾ? ರೂಪದಲ್ಲಿ ಮತ್ತೆ ಆಕಾರದಲ್ಲಿ ಇವ್ರು ಕಸ್ತೂರಿ ಮಾಮಿ, ಇವರು ಅನುರಾಧ ಮಾಮಿ, ಇವರು ಕೋಮಲ ಆಂಟಿ, ನೀನು ಹಿತೈಷಿ. ಆದ್ರೆ ಅಂತರಾತ್ಮನಾಗಿ ನಿಮ್ಮಲ್ಲೆಲ್ಲ ಇರೋದು ಯಾರು?
The same Paramatma. If the Nirmala auntie has to take birth, not that Nirmala auntie decided to take birth. It is Paramatma one who decided to come in the form of Nirmala auntie. That is why she has come here in that form. ಪರಮಾತ್ಮನ ಸಂಕಲ್ಪ ಇಲ್ದಿದ್ರೆ ನೀವು ಹುಟ್ಟಕ್ ಸಾಧ್ಯವಾಗ್ತಾ ಇತ್ತಾ? ಖಂಡಿತ ಇಲ್ಲ ಅಲ್ವಾ? ಸೊ ನಿಮ್ಮ ರೂಪ ನಿಮ್ಮ ರೇಷೆಗಳಲ್ಲಿ ಪರಮಾತ್ಮ ಬಂದಿದ್ದಾನೆ ಹೊರತು ನೀವು ಬಂದಿಲ್ಲ. ಅದನ್ನ ತಿಳ್ಕೊಳ್ಳಿ. ನಾನ್ ಕುಂಭಮೇಳಕ್ ಹೋದ ಅಂದ್ರೆ ನಾ ಹೋಗ್ಲಿಲ್ಲ, ಅವನ್ ಕರೆ ಇತ್ತು, ಹೋಗಕ್ಕಾಯ್ತು. ಇಲ್ದಿದ್ರೆ ಈ ಕುಂಭ ಆ ಕುಂಭಕ್ ಜರ್ಗಕ್ ಆಗ್ತಾ ಇತ್ತಾ? ಆ ಕ್ರೌಡ್ ನೋಡೋವಾಗ್ಲೇ ನನಗೆ ಹೆದರಿಕೆ. ನಮ್ಮನೇಲಿ ಹೋಗ್ಲಿಕ್ಕೆ ಕಳಿಸ್ತಾ ಇದ್ರ, ಇರೋ ಒಂದು ಹುಡುಗ ನೀನನ್ ಕಳಿಸ್ಬಿಟ್ಟು ನಾವೇನ್ ಬಾಯಲ್ಲಿ ಬೆರಳಿಟ್ಕೋಬೇಕಂತ ಮೊದಲು ಉಗ್ದಿರೋರು. ಮೈ ಮದರ್ ಈವನ್ ಟುಡೇ ಶಿ ಇಸ್ ಕೇರ್ಡ್ ಲುಕಿಂಗ್ ಅಟ್ ಮೊಬೈಲ್. ಆ ಒಂದು ಫೇಸ್ಬುಕ್ ಅಲ್ಲಿ ಬಂದಿರೋ ಇದೆಲ್ಲ ನೋಡ್ಬಿಟ್ಟು, ಅಪ್ಪಾ ಪುಣ್ಯಾತ್ಮ ಅದು ಹೆಂಗ್ ಹೋಗ್ ಬಂದಿಯೋ ಅಂತ. ನಾ ಹೇಳ್ದೆ, ನಾ ಹೋಗ್ ಬರ್ಲಿಲ್ಲ, ಯಾವುದೋ ಒಂದು ಪ್ರೇರಕ ಶಕ್ತಿ ಅದು ನನ್ನನ್ನು ಕರ್ಸ್ಕೊಂಡು ವಾಪಸ್ ಬಿಟ್ಟಿದೆ ಅಷ್ಟೇನೆ. ನಥಿಂಗ್ ಇಸ್ ಇನ್ ಅವರ್ ಹ್ಯಾಂಡ್ until he does the sankalpa. So ವ್ಯಾಸನೂ ಅವನ ಒಂದು ಪುತ್ರನೇ. ನೀನು ಭೀಷ್ಮಾಚಾರ್ಯ ಹೇಳಿರುವಾಗ ಯಾರು ಬರ್ದಿಲ್ಲ. ಆಮೇಲೆ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಅವ್ರ ಹತ್ರ, ಭೀಷ್ಮಾಚಾರ್ಯ ಹತ್ರ. I forgot the name. So yes, start. ಪರವಾಗಿಲ್ಲ, ತೆಲುಗುಲೇನೆ చెప్పండి. ಅವರು ಒಬ್ಬರು ಹೇಳ್ತಾ ಇದ್ರೆ ವ್ಯಾಸ ಮಹರ್ಷಿ ಬರೆದಿದ್ದಾರೆ ವಿಷ್ಣು ಸಹಸ್ರನಾಮ ಎಲ್ಲ. ಅದಕ್ಕೋಸ್ಕರ ಏನು ವ್ಯಾಸರ ಮೇಲೆ ಕೂರ್ಸೋದ್ ಬೇಕಿಲ್ಲ. ನಮಸ್ಕಾರ. ಈಸ್ ಇಟ್ ಬಿಕಾಸ್ ನಾವು ಗುರುಪೂರ್ಣಿಮಾ ಎಲ್ಲ ಮಾಡೋದೇ ವ್ಯಾಸರ ತಾನೇ ಎಲ್ಲರಿಗೂ ಬೇಸಿಕ್ ಗುರು ಅಂತ ತಗೊಳ್ಳೋದು ಮನುಷ್ಯ ಜನ್ಮಕ್ಕೆ. Why? Okay, good. You have come near to the answer. Sir, he was directly destined by the God to be the guru for ಮನುಷ್ಯರಿಗೆ ಅಂತ ಅನ್ಕೊಳ್ತೀನಿ. ಏನಿಲ್ಲ, ವಸಿಷ್ಠರು ಗುರುನೇ, ಶಕ್ತಿನೂ ಗುರುನೇ. If you want to learn Harivansham, you must first bow down to Shakti. If you want to know about Vishnu Puranam, you must bow down to Parashara as your Acharya. Alva? Yes, sir. Because not just his incarnation of Vishnu, he is highlighted. ನಮಗೆ ವೇದಗಳನ್ನ ಕೊಟ್ಬಿಟ್ರು ಅಂತ ಅವ್ರನ್ನ ನಾವು ಹೈಲೈಟ್ ಮಾಡಕ್ಕಾಗಲ್ಲ. ಒಂದು ಮಹೋನ್ನತವಾದಂತಹ ಉಪಕಾರವನ್ನ ವ್ಯಾಸರು ಮಾಡ್ತಾರೆ. ಐ ಹ್ಯಾಡ್ ಆಲ್ರೆಡಿ ಎಕ್ಸ್ಪ್ಲೇನ್ ದಿಸ್ ಇನ್ ಭಾಗವತಂ. ನನ್ನ ಭಾಗವತದ ಸ್ಟೂಡೆಂಟ್ಸ್ ಎಲ್ಲ ಭಾರಿ ಚುರುಕಿದ್ದಾರೆ, ಅದಕ್ಕೆ ನಾನು ಇನ್ನೊಂದ್ಸಲ ಜ್ಞಾಪಿಸ್ಬಿಟ್ಟು ಅವ್ರಿಗೆ ನಾನೇ ಹೇಳ್ತೀನಿ. ಸಿಸ್ಟಮ್ಯಾಟಿಕ್ ವೇ ಆಫ್ ಟೆಕ್ಸ್ಚುಯಲ್ ಫಾರ್ಮ್ಯಾಟ್ ಅಂತ ಬಂದಿದ್ದು ವ್ಯಾಸರ ಕಾಲದಿಂದ. ವ್ಯಾಸರ ಕಾಲದವರೆಗೂ ವೇದಗಳು ಏನಾಗಿತ್ತು? ಇಟ್ ವಾಸ್ ಓರಲ್ ಟ್ರೆಡಿಷನ್, ಬಾಯಿಂದ ಬಾಯಿಗೆ. ಇವತ್ತಿನ ಕಾಲದಲ್ಲಿ ಬರ್ಸಿದ್ರು ನೆನಪಿರಲ್ಲ, ಅದು ಬೇರೆ ವಿಚಾರ, ಬಿಟ್ಟಾಕಿ ಆಯ್ತಾ. ಆವಾಗಿನ ಕಾಲಕ್ಕೆ ವ್ಯಾಸರು ದಾರ್ಶನಿಕರು, ದೂರದರ್ಶಿತ್ವ ಅನ್ನೋದು ಇತ್ತು. ಕಲಿಯುಗದಲ್ಲಿ ಬರ್ತಾ ಜನರ ಆಯುಸ್ಸು ಕುಂದುತ್ತೆ, ಜನರ ಶಕ್ತಿ ಕುಂದುತ್ತೆ, ಯೋಗ ನಿಷ್ಠೆ ಕುಂದುತ್ತೆ, ಬುದ್ಧಿಶಕ್ತಿ ಕುಂದುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಸೊ ಹಿಯರ್ ಆಫ್ಟರ್ವರ್ಡ್ಸ್ ವೇದಾಸ್ ಆರ್ ಥಾಟ್ ನಾಟ್ ಥ್ರೂ oral communication. It has to be taught through written format. ಮತ್ತೆ ಆ ರಿಟರ್ನ್ ಫಾರ್ಮ್ಯಾಟ್ ಅನ್ನೋವಾಗಲೇ ಗೊತ್ತಾಗುತ್ತೆ, ಹೆಸರಲ್ಲೇ ಗೊತ್ತಾಗುತ್ತೆ, ಒಂದು ಸಿಸ್ಟಮೈಸ್ಡ್ ವೇನಲ್ಲಿ ಅದು ಬರಬೇಕು. ಆಯ್ತಾ? ಈಗ ನಾನು ವೇದ ನಿಮ್ಗೆ ಹೇಳ್ಕೊಡ್ತೀನಿ ಅನ್ಕೊಳ್ಳಿ, ಎಲ್ಲೆಲ್ಲೋ ಶುರು ಮಾಡೋಕ್ಕಾಗಲ್ಲ. ಎಲ್ಲೋ ಭೃಗುವಲ್ಲಿ ಸಂಹಿತೆ, ಕಟವಲ್ಲಿ ಸಂಹಿತೆ ತಗೊಂಡು ಓದಿ ಅಂದ್ಬಿಟ್ರೆ ಆಗುತ್ತಾ? ಹಿಂದರ್ಥ ಆಗಲ್ಲ, ಮುಂದರ್ಥ ಆಗಲ್ಲ ಅಲ್ವಾ? ವೇದಕ್ಕೆ ಉಪಬ್ರಹ್ಮಣಗಳಾದಂತಹ ಮೊದಲು ಇಂಟ್ರೊಡಕ್ಷನ್ನ ನಾವು ಕೊಡಬೇಕು. ವೇದ ಅಂದರೆ ಏನು ಅಂತ ಫಸ್ಟು ನಿಮಗೆ ತಲೆ ಒಳಗಡೆ ಹೋಗಿಸ್ಬೇಕು. ಅದಾದ್ಮೇಲೆ ಐ ಕ್ಯಾನ್ ಸ್ಟಾರ್ಟ್ ಸಮ್ ಸಂಹಿತ ವಿಚ್ ಹ್ಯಾಸ್ ಗಾಟ್ ಸಮ್ ಬೇಸಿಕ್ ಅನುರೂಪ ಆಫ್ ಎನಿ ದೇವತಾ. ಅದಾದ್ಮೇಲೆ ವೇದದ ಒಳಗಡೆ ನೀವು ಹೋಗಬೇಕು. ಯಾರು ಅದನ್ನ ಸಿಸ್ಟಮೈಸ್ಡ್ ವೇನ ನಮಗೆ ಹೇಳ್ಕೊಟ್ಟಿದ್ದು ಅಂದರೆ ವೇದವ್ಯಾಸರು. ಗೊತ್ತಾಯ್ತಾ? ಸೊ ಎಲ್ಲರ ಕೈಗೂ ಪರಮಾತ್ಮನ ವಿಚಾರಗಳು ಸಿಗೋ ಥರ ಮಾಡಿದವರು ವೇದವ್ಯಾಸರು. ಸೊ ವೈ ವೇದವ್ಯಾಸ ಇಸ್ ಹೈಲೈಟೆಡ್ ಅಂದರೆ ಡೈರೆಕ್ಟ್ ಆನ್ಸರ್.
ಸ್ಮಿತಾ ಹೇಳಿದ್ರಲ್ವಾ ವೇದಗಳನ್ನ ಕೊಟ್ರು ಅಂತ. ವೇದಗಳನ್ನ ಕೊಟ್ರು ಅನ್ನೋದ್ರಲ್ಲಿ ಯುವರ್ ಆನ್ಸರ್ ಶುಡ್ ಬಿ ಎಕ್ಸ್ಟೆಂಡೆಡ್ ಸ್ಮಿತಾ. ವೇದಗಳನ್ನ ಕೊಟ್ರು, ಪರಮಾತ್ಮನನ್ನ ವೇದಗಳಲ್ಲಿ ಎಲ್ಲರಿಗೂ ತೋರಿಸೋ ತರ ಕೊಟ್ರು. ದಟ್ ಇಸ್ ದ ಆನ್ಸರ್. ಸೌಲಭ್ಯ ಆಗಬೇಕು ಅಲ್ವಾ. ಇಫ್ ಸಂಬಡಿ ಈಸ್ ವೆರಿ ಹೈಲಿ ನಾಲೆಡ್ಜಬಲ್, ಇಟ್ ಡಸಂಟ್ ಮೀನ್ ದಟ್ ಯು ಕೆನಾಟ್ ಅಪ್ರೋಚ್ ದೆಮ್. ವಾಟ್ ಇಸ್ ದ ಯೂಸ್ ಆಫ್ ದೇರ್ ನಾಲೆಡ್ಜ್ ಅಲ್ವಾ? ಇಫ್ ಯು ಆರ್ ಅಪ್ರೋಚಬಲ್, ಓನ್ಲಿ ದೆನ್ ದೇರ್ ನಾಲೆಡ್ಜ್ ಇಸ್ ಯೂಸ್ಫುಲ್ ಫಾರ್ ದ ಎಂಟೈರ್ ನೇಷನ್. ಅದರ್ವೈಸ್ ಇಟ್ ಇಸ್ ಆಫ್ ನೋ ಯೂಸ್. ವಿಷ್ಣು ಸಹಸ್ರನಾಮ ಬರುತ್ತೆ ಅಂದ್ರೆ ಪ್ರಯೋಜನ ಏನ್ ಸರ್? ನೀವು ಕಳ್ಸಿದ್ರೆ ನಮಗ್ ಪ್ರಯೋಜನ. ನಿಮಗ್ ಬರುತ್ತೆ ಅಂತ ತಾನೇ ನಿಮ್ಮ ಹತ್ರ ಬಂದಿರೋದು. ನೀವು ಮತ್ತೆ ಅದೇ ಬೋರ್ಡನ್ನು ಹಾಕೊಟ್ ಕುತ್ಕೊಂಡ್ರೆ ಪ್ರಯೋಜನ ಏನು? ನಮಗೂ ಬರಬೇಕು ಅಂತಾನೆ ನಾವು ನಿಮ್ಮ ಹತ್ರ ಬಂದಿರೋದು ಅಲ್ವಾ? ಸೊ ಈ ವ್ಯಾಸರು ಏನ್ ಮಾಡಿದ್ರು, ಇನ್ನೂ ಒಂದು, ಹೀಸ್ ಅ ರೆವಲ್ಯೂಷನಿಸ್ಟ್. ಯಾವ ರೀತಿ ಅಂತ ಹೇಳ್ತೀನಿ ಕೇಳಿ. ಯೋಗ್ಯತೆ ಇರೋರಿಗೆ ವಿದ್ಯೆ ಕಲಿಸ್ಬೇಕು ಅನ್ನೋದನ್ನ ಮರೆಸಿದ್ರು. ಆಸೆ ಇರೋರಿಗೆ ಈ ವಿದ್ಯೆಯನ್ನ ಕೊಡಬೇಕು. ಗೊತ್ತಾಯ್ತಾ? ಯೋಗ್ಯತಾನುಸಾರ ವಿದ್ಯೆ ಕಲಿಬೇಕು ಅಂದ್ರೆ ಎಷ್ಟು ಜನಕ್ಕೆ ಯೋಗ್ಯತೆ ಇದೆ? ಕಲಿಸೋ ನನಗೂ ಯೋಗ್ಯತೆ ಇಲ್ಲ, ಕಲಿಯೋ ನಿಮಗೂ ಯೋಗ್ಯತೆ ಇಲ್ಲ. ಇದೆಯಾ? ಆಸೆ ಇರೋರೆಲ್ಲರೂ ಕಲಿಬೇಕು ಅಂದ್ರೆ ಎಷ್ಟು ಜನಕ್ಕೆ ಆಸೆ ಇದೆ? ನನಗೂ ಆಸೆ ಇದೆ, ನಿಮಗಳಿಗೂ ಆಸೆ ಇದೆ ಅಲ್ವಾ? ಯೋಗ್ಯತೆ ಇಸ್ ಆಲ್ವೇಸ್ ಡೂಸ್ ಅಂಡ್ ಡೋಂಟ್ಸ್ ವಿತ್ ಆಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಆಸೆ ಇಸ್ ನಥಿಂಗ್ ಬಟ್ ಪ್ಯೂರ್ ವೇ ಆಫ್ ರೆಂಡರಿಂಗ್ ಯೋರ್ ಸೆಲ್ಫ್ ಟು ಲಾರ್ಡ್. ಸಮರ್ಪಣೆ. ಆಯ್ತಾ? ನಿಮ್ಮ ಪರವಾಗಿ ನೀವು, ಭಗವಂತ, ದಿಸ್ ಇಸ್ ದ ಬೆಸ್ಟ್ ಐ ಹ್ಯಾವ್ ಇನ್ ಮೀ, ಐ ಆಮ್ ಜಸ್ಟ್ ಆಫರ್ ಇಟ್ ಟು ಯು. ಇದು ಆಸೆ. ಆದರೆ ಯೋಗ್ಯತೆ ಆಸೆ ಆಗಲ್ಲ. ಅದೇನು, ನನ್ನ ಹತ್ರ ಏನು ಬೆಸ್ಟ್ ಇದೆಯೋ ಅದಕ್ಕೆ ಈ ಗುಣಗಳೆಲ್ಲ ಇದೆಯಾ, ಇದನ್ನ ನಾನು ಭಗವಂತನಿಗೆ ಕೊಡಕ್ಕಾಗತ್ತಾ? ಆಗಲ್ವಾ? ಡೂಸ್ ಡೋಂಟ್ಸ್ ಇದೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಬರುತ್ತೆ. ನಮಗದು ಬೇಕಿಲ್ಲ. ವಿ ಡೋಂಟ್ ನೀಡ್ ಎನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ವೆದರ್ ಇಟ್ ಇಸ್ 7 to 8, whether it is 7 to 9, no problem. If I have to learn Vishnu Sahasranama, time doesn't matter. ಇಲ್ಲ ಸಾಯಂಕಾಲದ ಹೊತ್ತು 7 o'clock ಆದ್ಮೇಲೆ ವಿಷ್ಣು ಸಹಸ್ರನಾಮ ಹೇಳೋಂಗಿಲ್ಲ. ಓಕೆ, ದಟ್ ಇಸ್ ದ ರೂಲ್. ಬಟ್ ಐ ಆಮ್ ನಾಟ್ ಇನ್ ಟು ದ ಎನಿ ರೂಲ್. ನನ್ನಲ್ಲಿರೋದು ಆಸೆ ಒಂದೇ. 7 ಆಗಲಿ 9 ಆಗಲಿ ನನಗೇನಾಗಬೇಕು? ವಿಷ್ಣು ಸಹಸ್ರನಾಮ ಬಾಯಿಗೆ ಬರ್ಬೇಕಷ್ಟೆ. ನನ್ನ ಆಸೆ ಅದು. ರೂಲ್ಸ್ ನೀವು ಇಟ್ಕೊಳ್ಳಿ ಅಲ್ವಾ? He was the one who take out all the rules. He was the one to make his rule, his common rule. ಆಸೆ ಇರೋರಿಗೆ ವಿದ್ಯೆಯನ್ನ ಕೊಡಿ, ಯೋಗ್ಯತಾನುಸಾರ ವಿದ್ಯೆಯನ್ನ ಕೊಡಿ ಅಂದ್ರೆ ಸಾಧ್ಯವಿಲ್ಲ. ಆ ಥರ ನಮ್ಮಲ್ಲೂ ಒಬ್ರು ಮಾಡಿದ್ರು ಗೊತ್ತಾ? ಸಂಗೀತ ಪಿತಾಮಹರಾದಂತಹ ಪುರಂದರದಾಸರು. ಸಂಗೀತ ಅನ್ನೋದು ಆ ಕಾಲದಲ್ಲಿ ಬರೀ ಬ್ರಾಹ್ಮಣರಿಗೆ ಮಾತ್ರ ಸೀಮಿತವಾಗಿತ್ತು. ಅವರು ಏನ್ ಮಾಡಿದ್ರು, ಬ್ರಾಹ್ಮಣರಿಗೆ ಮಾತ್ರ ಸಂಗೀತ ಸೀಮಿತವಾಗಿರುತ್ತೆ. ಆ ಒಂದು ಸರಿಗಮ ಪದನಿಯನ್ನು ಸಪ್ತಸ್ವರಗಳು ಅಂದ್ರೆ ನಾಳೆ ದಿನ ಸಂಗೀತ ಉಳಿಯೋದೇ ಇಲ್ಲ ಅಲ್ವಾ? ಬೀದಿಲಿ ಹೋಗೋ ದಾಸಿಯನ್ನ ಕರೆದು ಅವಳೇನೋ ಗೊಣಗ್ತಾ ಇರ್ತಾಳೆ, ಇವ್ರು ಒಳಗಡೆ ಕೂತಿರ್ತಾರೆ ಪುರಂದರಗಡದಲ್ಲಿ, ಕಿವಿ ಇಟ್ಟು ಕೇಳುತ್ತಾರೆ, ಏನ್ ಗೊಣಗ್ತಾ ಇದ್ದಾಳೆ? ಬೀದಿಲಿ ಹೋಗೋ ಕಸ ಗುಡಿಸೋ ದಾಸಿ ಏನೋ ಗೊಣಗ್ತಾ ಇದೆಯಲ್ಲ ಈ ಮುದುಕಿ ಅಂತ ನೋಡಿದ್ರೆ, ಮಾಯಾ ಮಾಳವ ಗೌಳದ ರಾಗದ ಛಾಯೆ ಅವಳ ಬಾಯಲ್ಲಿ ಅನುಸಂಧಾನ ಆಗ್ತಾ ಇರುತ್ತೆ. ಇಮ್ಮಿಡಿಯೇಟ್ಲಿ ಹಿ ಕ್ಯಾಚಸ್ ಮಾಯಾ ಮಾಳಗೌಳ ಇನ್ ದಟ್. ಏನಕ್ಕೆ ಇವತ್ತು ಸರಳೆ ವರ್ಸೆ, ಜಂಟಿ ವರ್ಸೆ ಎಲ್ಲ ನಾವು ಹೆಚ್ಚಿಸ್ತಾಯಿ ತಗ್ಗಿಸ್ತಾಯಿ ಇದನ್ನೆಲ್ಲ ಮಾಯಾ ಮಾಳವ ಗೌಳದಲ್ಲೇ ಏನಕ್ಕೆ ಮಕ್ಕಳ ಕೈಯಲ್ಲಿ ಹೇಳಿಸ್ತೀವಿ ಅಂದ್ರೆ, ಹಿ ಕುಡ್ ರೆಕಗ್ನೈಸ್. ಅವರೆಲ್ಲ ಸೈಂಟಿಸ್ಟ್ಗಳು. A common man can sing the very first moment when he starts or when she starts singing, only Maya Malava Gowda swaras can be rendered easily. Not Kalyani, not Mohana, not Harikambodi, but Maya Malava Gowda. He could found out very easily from the Dasi. ತಕ್ಷಣ ಏನ್ ಮಾಡಿದ್ರು ಪುರಂದರದಾಸರು, ಕರೆದ್ರು ಆ ದಾಸಿಯನ್ನ, ಬಾ ಒಳಗಡೆ ಅಂತ. ಅಯ್ಯೋ ನಾವೆಲ್ಲ ಹರಿಜನರು, ನಿಮ್ಮ ಮನೆಗೆ ನಾವು ಬರ್ಬೋದಾ? ಏನು ಪರವಾಗಿಲ್ಲ, ಬಾ ಒಳಗಡೆ ಕುತ್ಕೋ ಅಂತ ಹೇಳಿ ಹಿ ಸ್ಟಾರ್ಟೆಡ್ ರೆಂಡರಿಂಗ್ ಸರಿಗಮ ಪದನಿ ಥ್ರೂ ಹರ್. ಅದಕ್ಕೆ ಅವರು ಇವತ್ತಿನ ದಿನ ಏನಾದ್ರು ಸಂಗೀತ ಪಿತಾಮಹ, ಸಂಗೀತ ಶಾಸ್ತ್ರಕ್ಕೆ ತಾತ ಅನ್ನಿಸ್ಕೊಂಡ್ರು.
ಒಂದು ದಾಸಿಗೆ ಹೇಳ್ಕೊಟ್ಬಿಟ್ರು ಪುರಂದರದಾಸರು ಸಂಗೀತವನ್ನ ಅಂತ. ಆವಾಗಿನ ಕಾಲದಲ್ಲಿ ಅವರನ್ನ ಎಲ್ಲಾರು ಊರಿಂದ ಬಹಿಷ್ಕಾರ ಮಾಡಿದ್ರು. ನೋ ಪ್ರಾಬ್ಲಮ್, ಬ್ರಾಹ್ಮಣ ವರ್ಗಕ್ಕೆ ಸಂಗೀತ ಇರಬೇಕು ಅನ್ನೋ ಯಾವ ರೂಲ್ಸು ರೆಗ್ಯುಲೇಷನ್ಸು ಇಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ, ವ್ಯಾಸವಾಕ್ಯವೋ ದಾಸವಾಕ್ಯವೋ. ದಾಸರು ಒಂದೇ, ವ್ಯಾಸರು ಒಂದೇ. ವ್ಯಾಸ ವಾಸ್ ದ ಒನ್ ಟು ಬ್ರೇಕ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ದಟ್ ದ ವೇದ ಹ್ಯಾಸ್ ಟು ಗೋ ಓನ್ಲಿ ಟು ಒನ್ ಸೆಟ್ ಆಫ್ ಪೀಪಲ್. ನೋ, ಇಟ್ ಈಸ್ ಕಾಮನ್ ಟು ಎವ್ರಿಬಡಿ. ಲೆಟ್ ದಟ್ ಬಿ ಇನ್ ದ ಫಾರ್ಮ್ ಆಫ್ ಟೆಕ್ಸ್ಟ್, ಸೊ ದಟ್ ಎಲ್ಲರೂ ಕೈಯಾಳಬೇಕದನ್ನ, ಎಲ್ಲರೂ ಪರಮಾತ್ಮನನ್ನ ಇದರ ಮೂಲಕ ಸ್ಮರಣೆ ಮಾಡಬೇಕು. ಆಸೆ ಇರೋವರಿಗೆಲ್ಲ ಈ ವಿದ್ಯೆಯನ್ನ ನಾವು ಕಲಿಸ್ಬೇಕು ಅನ್ನೋ ರೂಲನ್ನ ವೇದವ್ಯಾಸರು ತಂದ್ರು. ಅದೇ ರೀತಿ ಪುರಂದರದಾಸರು ತಂದ್ರು. ದಟ್ ಇಸ್ ವೈ ನವಡೇಸ್ ಯು ಕ್ಯಾನ್ ಸಿ ಮೆನಿ ಪೀಪಲ್ ಹೂ ಆರ್ ವೆಲ್ ವರ್ಸ್ಡ್ ಇನ್ ಮ್ಯೂಸಿಕ್ ಅಲ್ವಾ. ಬ್ರಾಹ್ಮಣರಿಗೆ ಮಾತ್ರ ಸೀಮಿತವಾಗಿದೆಯಾ ಮ್ಯೂಸಿಕ್ಕು? ಪಿಟೀಲ್ ಚೌಡಯ್ಯ ಯಾರು? ಗೌಡ್ರು ಅವರು ಅಲ್ವಾ. ಎಂತಹ ಒಂದು ವೈಲಿನಿಸ್ಟು, ಸರಸ್ವತಿ ಒಲಿದಿದ್ರು ಅವರಿಗೆ ಅಲ್ವಾ. ಎಷ್ಟೋ ಜನ ಯು ಕ್ಯಾನ್ ಸಿ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಕ್ರೀಡ್, ಬಿಸ್ಮಿಲ್ಲಾ ಖಾನ್ ಮುಸ್ಲಿಂ, ಎಂಥ ಒಂದು ಸಂಗೀತ ಶಹನಾಯಿ ಅವ್ರದ್ದು ಅಲ್ವಾ. ಸೊ ಈ ರೀತಿ ಆಸೆ ಇರೋವ್ರಿಗೆ ವಿದ್ಯೆ ಹೋಗ್ಬೇಕೇ ಹೊರತು ಅರ್ಹತೆ ಇರೋವ್ರಿಗೆ ಮಾತ್ರ ವಿದ್ಯೆ ಅನ್ನೋ ರೂಲ್ಸನ್ನ ತೆಗೆದು ಹಾಕದವರು ನಮ್ಮ ತಾತ್ಕಾಲಿಕವಾಗಿ ನೋಡಿದ್ರೆ ಪುರಂದರದಾಸರು, ಅವ್ರಿಗೆ ಹಿಂದಿನವರು ಅಂದ್ರೆ ವೇದವ್ಯಾಸರು. ಈ ರೀತಿಯಾದ ಒಂದು ಅನುಕೂಲತೆಯನ್ನ ನಮಗೆ ಮಾಡಿಕೊಟ್ಟಂತಹ ಮಹಾನುಭಾವರಾದಂತಹ ವೇದವ್ಯಾಸರಿಗೆ ನಾನು ವಂದಿಸ್ತೀನಿ. ಎಂಥವ್ರವರು? ಯಾವ ಥರ? ಅವಿಕಾರಾಯ ಶುದ್ಧಾಯ, ಶುದ್ಧ ಆತ್ಮರಾಗಿದ್ದಾರೆ, ಅವಿಕಾರವಾಗಿ ಇದ್ದಾರೆ. ಅವಿಕಾರ ಅಂದ್ರೆ ಏನ್ ಹೇಳಿ ಯಾರಾದ್ರೂ? ಷಟ್ವಿಕಾರಗಳು ಇಲ್ಲದೆ ಇರೋದು ಸರ್. ವಿಕಾರಗಳೇ ವೆರಿ ಗುಡ್. ಇಲ್ಲದೆ ಇರೋದು. ಅದಾದ್ಮೇಲೆ ವಿಕಾರತೆ ಅಂದ್ರೆ ಏನು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎವ್ರಿಬಡಿ ಮಸ್ಟ್ ಆನ್ಸರ್. ಬರೀ ಅವ್ರಗಳಿಗೆ ಮಾತ್ರ ಕ್ವೆಶನ್ ಅನ್ಕೋಬೇಡಿ. ಎಲ್ರು ಬಾಯಿ ಹೊಡ್ಕೊಂಡು ಕೂತ್ರೆ ಆಮೇಲೆ ನಾನು ಎಲ್ರ ಬಾಯಿ ತೆಗಿಸ್ಬೇಕಾಗತ್ತೆ. ಕಮಾನ್, ಎಲ್ರು ಆನ್ಸರ್ ಮಾಡಿ. It's a form of a person or a god. ಯಾರು ಆನ್ಸರ್ ಮಾಡ್ತಾ ಇದ್ದಾರೆ? Kavita. ಕವಿತಾ. ಓಕೆ, ಹೇಳಿ ಮಾಮಿ. It's a form of a god or a person. Vikara. ಯು ಆರ್ ನಾಟ್ ಕ್ಲಿಯರ್ ಇನ್ ಯುವರ್ ಆನ್ಸರ್. ನಂಗೆ ಅರ್ಥ ಆಗ್ಲಿಲ್ಲ. ವಿಕಾರ ಅಂದ್ರೆ ಏನು, ಅವಿಕಾರ ಅಂದ್ರೆ ಏನು? ಸರ್ ಸಾರಿ, ರೂಪ ಇಲ್ಲದವರು. ರೂಪವಂತೆ, ರೂಪವಿಲ್ದಿದ್ದವರು. ರೂಪ. ಓಕೆ, ರೂಪ ಅಂದ್ರೆ ನೀವು ಯಾವ್ದನ್ನ ಕರೆಕ್ಟ್ ಹೇಳ್ತಾ? ಹೊರವಲಯದ ರೂಪನ ಅಥವಾ ಇಂಟರ್ನಲ್ ಫ್ಲೇವರ್? ವಿಕಾರ Internet. Which does not have a form. Which does not have a form. ಫಾರ್ಮ್ಲೆಸ್. ನೋ. Form. ರೂಪ ಅರೂಪನೂ ಅಲ್ಲ. ವಾಟ್ ಇಸ್ ವಿಕಾರ, ವಾಟ್ ಇಸ್ ಅವಿಕಾರ? ಈ ಶರೀರಕ್ಕೆ ವಿಕಾರ, ವೆರಿ ಗುಡ್. ಚೈತನ್ಯಕ್ಕೆ ಅವಿಕಾರ. ಅವಿಕಾರ. ಅದು ವಿಕಾರ ಅಂದ್ರೆ ವಿಕಾರ ಅಂದ್ರೆ ಆನ್ಸರ್ ಕರೆಕ್ಟ್ ಆಗಿದೆ, ಬಟ್ ಅದು ಕರೆಕ್ಟ್ ಆಗಿ ಅರ್ಥ ಈಗ ನೀವು ಹೇಳಿದ ಆನ್ಸರ್ನೇ ಇವ್ರಿಗೆಲ್ಲ ಹೇಳ್ತೀನಿ. ಶರೀರಕ್ಕೆ ವಿಕಾರ, ಆತ್ಮಕ್ಕೆ ಅವಿಕಾರ. ಎಲ್ಲಿ ಯಾರಾದ್ರೂ ಅರ್ಥ ಆಯ್ತಾ ಕೇಳಿ? ನನಗೆ ಇದಿದೆಯಲ್ಲ, ಹುಡ್ತೀನಿ, ಬೆಳ್ತೀನಿ. ವೆರಿ ಗುಡ್. ಎಸ್, ದಟ್ ಇಸ್ ವಿಕಾರ. ಶರೀರಕ್ಕೆ ವಿಕಾರ, ಆತ್ಮಕ್ಕೆ ಅವಿಕಾರ. ಹುಟ್ಟಲ್ಲ, ಬೆಳೆಯಲ್ಲ, ಸಾವಿಲ್ಲ, ಏನೂ ಇಲ್ಲ, ಅವಿಕಾರ. ಅದನ್ನ ಕರೆಕ್ಟ್ ಆಗಿ ಸಿಂಪಲ್ ಆಗಿ ಅರ್ಥ ಮಾಡಿಸಿ ಎಲ್ರಿಗೂ. ಶರೀರದಲ್ಲಿ ಚೇಂಜಸ್ ಇಲ್ಲದೆ ಇರೋರು. ವೆರಿ ಗುಡ್. ದ ಆನ್ಸರ್ ಇಸ್ ಸೋ ಸಿಂಪಲ್. ಕೊನೆಗೆ ಈಗ ಬಂದ್ರಿ ಅಲ್ಲಿಗೆ ಅನುರಾಧ ಆಂಟಿ. ಇಲ್ಲಿ ಚೇಂಜಸ್ ಇಸ್ ಕಾಲ್ಡ್ ವಿಕಾರ, ನೋ ಚೇಂಜ್ ಇಸ್ ಕಾಲ್ಡ್ ಅವಿಕಾರ. ಗೊತ್ತಾಯ್ತಾ? ಸೊ ನೀವದು ಶರೀರಕ್ಕೆ ಆತ್ಮಕ್ಕೆ ಎಕ್ಸಾಂಪಲ್ ಕೊಟ್ರಿ. ಯಾರು? ನಿರ್ಮಲಾ ಆಂಟಿ. ಶರೀರ ಇಸ್ ಅನ್ ಎಕ್ಸಾಂಪಲ್ ಫಾರ್ ವಿಕಾರ, ಆತ್ಮ ಇಸ್ ಅನ್ ಎಕ್ಸಾಂಪಲ್ ಫಾರ್ ಅವಿಕಾರ. Because you are a Bhagavata student, you could immediately connect for it. But ಇಲ್ಲೆಲ್ಲ ಭಾಗವತದವರೇ ಇಲ್ಲ ಅಲ್ವಾ? ಭಾಗವತದವರು ಇದ್ದಾರೆ,
ಯಾವಾಗ ನೀವು ಶರೀರ ಆತ್ಮವನ್ನ ಎಕ್ಸಾಂಪಲ್ ಆಗಿ ಕೊಟ್ರೋ ಇಮಿಡಿಯೇಟ್ಲಿ ಅನುರಾಧ ಆಂಟಿ ಕುಡ್ ಕನೆಕ್ಟ್ ಚೇಂಜಸ್ ಅಂಡ್ ನೋ ಚೇಂಜಸ್. ಬಟ್ ಆನ್ಸರ್ ಶುಡ್ ಬಿ ಸಚ್ ಎ ವೇ ದಟ್ ಬೇರೆಯವ್ರಿಗೂ ಅರ್ಥ ಆಗ್ಬೇಕಲ್ಲ, ನಾನ್ ಭಾಗವತ ಪೀಪಲ್ಗೂ ಅರ್ಥ ಆಗ್ಬೇಕು. ಬರೀ ಅನುರಾಧ ಆಂಟಿ ನಿರ್ಮಲಾ ಆಂಟಿ ಇಬ್ರಿಗೆ ಅರ್ಥ ಆದ್ರೆ ಏನ್ ಪ್ರಯೋಜನ? ಬೇರೆಯವ್ರಿಗೂ ಅರ್ಥ ಆಗ್ಬೇಕಾದ್ರೆ ಹಿಂಗೆ ಯು ಹ್ಯಾವ್ ಟು ಪುಟ್ ಇಟ್ ಇನ್ ಜನರಲ್. ಚೇಂಜಸ್ ಇಸ್ ಆಲ್ವೇಸ್ ವಿಕಾರ, ನೋ ಚೇಂಜ್ ಇಸ್ ಅವಿಕಾರ. ಅಲ್ವಾ? ಒಪ್ಕೋತೀರಾ? ಅಂಡರ್ಸ್ಟುಡ್? ಚಂದ್ರಿಕಾ ಅವರ ಅರ್ಥ ಆಯ್ತಾ? ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್ ಇನ್ ದ ವರ್ಲ್ಡ್ ವಿಚ್ ಇಸ್ ಆಲ್ವೇಸ್ ವಿಕಾರ. ವರ್ಲ್ಡ್ ಇಸ್ ಆಲ್ವೇಸ್ ವಿಕಾರ. ಜಗತ್ತು ಅನ್ನೋದು ವಿಕಾರ. ವಿಕಾರತೆಗೆ ಒಳಪಡುವುದೇ ಜಗತ್ತು. ಇನ್ನೊಂದು ಕನ್ನಡದಲ್ಲಿ ವಿಕಾರ ಅನ್ಬಿಟ್ರೆ ಕುರೂಪ ಅನ್ಕೊಂಡ್ಬಿಡ್ತಾರೆ. ಇಲ್ಲ, ದಟ್ ಇಸ್ ರಾಂಗ್. That is a wrong, misusable word. Vikara, that means change. It's not a negative word. Sounds to be negative. Allah, it is positive word. Continuous change ಅನ್ನೋದೇ ವಿಕಾರತೆ. ಈಗ 7 ಗಂಟೆಗೆ ನೀವೆಲ್ಲ ಕ್ಲಾಸಿಗೆ ಬಂದ್ರಿ, ವಿಷ್ಣು ಸಹಸ್ರನಾಮ ಕ್ಲಾಸಿಗೆ. ಈಗ 7:57. ಆ 7ರಿಂದ 7:57ಗೆ ನಿಮ್ಗೆ ಅಷ್ಟು ವಯಸ್ಸಾಗಿದೆ. ಆಗಿದೆಯಾ ಇಲ್ವಾ? ಅಷ್ಟು ಚೇಂಜಸ್ ನಿಮ್ಮ ಬಾಡಿನಲ್ಲಿ ಎನ್ಸೈಮ್ಸ್ ಅಷ್ಟು ಉತ್ಪತ್ತಿಯಾಗಿ ಯು ಹ್ಯಾವ್ ಗಾನ್ ಥ್ರೂ ದಟ್ ಮಚ್ ಮಿನಿಟ್ಸ್ ಓಲ್ಡ್. ಯು ಹ್ಯಾವ್ ಬಿಕಮ್ ಓಲ್ಡರ್. ಯು ಆರ್ ನಾಟ್ ಆಸ್ ಯಂಗ್ ಆಸ್ ಯು ವರ್ ಎಟ್ 7 o'clock ಅಲ್ವಾ? ಸೊ ದ ಕಾನ್ಸ್ಟೆಂಟ್ ಚೇಂಜಸ್ ವಿಕಾರ. ಆದ್ರೆ ಪರಮಾತ್ಮನ ವಿಚಾರ ಯಾವಾಗ್ಲೂ ಅವಿಕಾರ. ನೋ ಚೇಂಜ್ ಅಟ್ ಆಲ್. ನೋ ಚೇಂಜ್ ಅಟ್ ಆಲ್. ಇವತ್ತು ನಾನು ಕೃಷ್ಣನ ಬಗ್ಗೆ ಮಾತಾಡಿದ್ರು ನೀವೆಲ್ಲ ಆಸೆಯಿಂದ ಕೇಳ್ತೀರಾ. ಸರ್ ನೀವು ಮಾತಾಡ್ತಾ ಇರೋ ರುಕ್ಮಿಣಿ ಕಲ್ಯಾಣ ಎಷ್ಟು ಸಲ ಕೇಳಾಯ್ತು ಸರ್, ಸಾಕು ನಿಲ್ಸಿ ಅಂತೀರಾ. ಇನ್ನು ನನ್ನ ಮದುವೆ ಹೆಂಗ್ ನಡೀತು ಅಂತ ಕೇಳಿದ್ರೆ ಒಂದಿನ ಬಾಯಿ ಮುಚ್ಕೊಂಡಿರ್ತೀರಾ. 2ನೇ ದಿನ ಸರ್ ನಿಮ್ಮ ಮದುವೆ ಇಂಥ ಕಡೆ ಹಿಂಗ್ ನಡೆದಿದ್ದು, ಸಾಕು ಮುಂದುವರಿಸಿ, ನಿಮ್ ಕತೆ ಸಾಕು ಅಂತೀರಾ. ಬೇಕಿಲ್ಲ ಅಲ್ವಾ? ನಿಜವಾಗ್ಲೂ ಬೇಕಾಗಲ್ಲ. ಯಾರ ಕಥೆಯೂ ಯಾರಿಗೂ ಬೇಕಾಗಲ್ಲ. ಯಾಕಂದ್ರೆ ಅವ್ರವ್ರ ಕಥೆನೇ ಹಾಸ್ಕೊಂಡು ಹೊದ್ಕೊಂಡು ಟೆಂಟು ಹಾಕೊಂಡು ಮಲಗೋಷ್ಟಿರುತ್ತೆ. ಬೇಕಿಲ್ಲ. ವಿ ಡೋಂಟ್ ನೀಡ್ ಡೇಟಾ ಬೇಸ್, ಬಟ್ ವಿ ನೀಡ್ ಅವಿಕಾರತೆ. ಪರಮಾತ್ಮನ ವಿಚಾರ ಹೇಳಿ, ಇನ್ನೂ ಒಂದಷ್ಟು ಹೇಳಿ ಸರ್. 7 to 7:30 ಇಲ್ಲ ಅಂದ್ರೆ 7 to 9:30 ಬೇಕಾದ್ರೆ ಕಂಟಿನ್ಯೂ ಮಾಡಿ. ವಿ ಹ್ಯಾವ್ ಸ್ಟ್ರೆಂತ್ ಟು ಸಿಟ್ ರೈಟ್ ಫ್ರಂಟ್ ಆಫ್ ಯು ಅಂಡ್ ಲಿಸನ್ ಟು ಯು, ಬಟ್ ನಾಟ್ ಯುವರ್ ಸ್ಟೋರಿ. ಹಂಗಂದ್ರೆ ಏನರ್ಥ? ಅವಿಕಾರತೆ. ಅವಿಕಾರತೆ ಇಸ್ ನಾಟ್ ಓನ್ಲಿ ನೋ ಚೇಂಜಸ್ ಅಂತ ಅಲ್ಲ, ಒಂದು ಶುದ್ಧತ್ವವನ್ನ ತಗೊಂಡು ಬಂದು ನಮಗೆ ಕೊಡುತ್ತೆ. ಯು ಗೆಟ್ ಪ್ಯೂರಿಫೈಡ್ ಓನ್ಲಿ ವಿತ್ ಅವಿಕಾರತೆ ಅಲ್ವಾ? ಆ ಪ್ಯೂರಿಟಿ ನಿತ್ಯತೆ. ನಿತ್ಯತೆ ಅನ್ನೋದು ವಿಚ್ ಇಸ್ ಅಪ್ಲಿಕಬಲ್ ಇನ್ ಎನಿ ಫಾರ್ಮ್ಯಾಟ್, ಈಸಿಲಿ ಅಪ್ಲಿಕಬಲ್ ಅಲ್ವಾ? ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಊತ್ಕಡ್ಡಿ ಹಚ್ಚಿ ದೀಪ ಹಚ್ಚಿ ಬನ್ನಿ ಅಂದ್ರೆ ಇಟ್ ಇಸ್ ನಾಟ್ ಅಪ್ಲಿಕೇಬಲ್ ಟು ಎವ್ರಿಬಡಿ. ದೇವಸ್ಥಾನಕ್ಕೆ ಕೆಲವ್ರಿಗೆ ಹೋಗಕ್ಕಾಗ್ಬೋದು, ಕೆಲವ್ರಿಗೆ ಹೋಗಕ್ಕಾಗದೇ ಇರ್ಬೋದು, ಕೆಲವ್ರಿಗೆ ಮನ್ಸಿರ್ಬೋದು, ಕೆಲವ್ರಿಗೆ ಮನ್ಸಿಲ್ದೇ ಇರಬಹುದು. ನಾನು ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಕೆಲವ್ರಿಗೆ ಅನ್ಸ್ಬೋದು. ಹೌದು ಹೋಗ್ಬೇಕು ಅನ್ಸ್ಬೋದು. ಇಟ್ ಇಸ್ ನಾಟ್ ನಿತ್ಯ. ನಿಮ್ಮ ಹೃದಯದಲ್ಲಿ ಪರಮಾತ್ಮನನ್ನ ನೀವು ಬೆಡ್ರೂಮಲ್ಲಿ ಕೂತಿರ್ತೀರೋ, ಹಾಲಲ್ಲಿ ಕೂತಿರ್ತೀರೋ, ಬಚ್ಚಲ್ ಮನೇಲಿ ಕೂತಿರ್ತೀರೋ, ಎಲ್ಲಿ ಕೂತಿರ್ತೀರೋ, ಎಲ್ಲಾದ್ರೂ ಕೂತ್ಕೊಳ್ಳಿ. ಕೃಷ್ಣ ಒಂದು ಸ್ಮರಣೆ ನಿಮ್ಮ ಬಾಯಿಂದ ನಿಮ್ಮ ಹೃದಯದಲ್ಲಿ ಅವನನ್ನು ನೆನೆಸ್ಕೊಳ್ಳಿ. ವಿಚ್ ಇಸ್ ಕಾಮನ್ ಟು ಎವ್ರಿಬಡಿ, ವಿಚ್ ಇಸ್ ಈಸಿಲಿ ಇಂಪ್ಲಿಕೇಬಲ್. ನಿತ್ಯ ಅಲ್ವಾ? ನಿತ್ಯ ತಾನೆ. ಕೃಷ್ಣ ಅಂತಾನು ಹೇಳ್ಬೇಡಿ, ಅಲ್ಲ ಅಂತಾನು ಹೇಳ್ಬೇಡಿ, ಯೇಸು ಅಂತಾನು ಹೇಳ್ಬೇಡಿ. ನಿಮ್ಮ ಇಷ್ಟ ದೈವವನ್ನ ನೀವು ಸ್ಮರಿಸಿ. ನಿತ್ಯ. ಇಸ್ ಇಟ್ ನಾಟ್ ಈಸಿ? ನಾನ್ ನನ್ನ ದೇವರನ್ನ ಕೃಷ್ಣ ಅಂತೀನಿ, ನೀವು ನಿಮ್ ದೇವರನ್ನ ಕೃಷ್ಣ ಅಂತಾನೆ ಹೇಳ್ಬೇಕು ಅಂತ ಏನ್ ರೂಲ್ ಇದೆ? ಏನಾದ್ರೂ ರೂಲ್ ಇದೆಯಾ? ನೀವು ಬೇಕಾದ್ರೆ ಅಲ್ಲ ಅನ್ಕೊಳ್ಳಿ. ದೇರ್ ಇಸ್ ನಥಿಂಗ್ ಹಾರ್ಡ್ ಅಂಡ್ ರೂಲ್ ದಟ್ ಯು ಹ್ಯಾವ್ ಟು ಪುಟ್ ಹಿಸ್ ನೇಮ್. ಕೃಷ್ಣ ಅಂತಾನೆ ಕರಿಬೇಕು ಅಂತ ಇಲ್ಲ. ಯಾವುದೋ ಒಂದು ಸೂಪರ್ ಹ್ಯೂಮನ್ ಪವರ್ ವಿಚ್ ಇಸ್ ರೂಲಿಂಗ್ ಅಸ್. ಆ ಪವರ್ಗೆ ಐ ಆಮ್ ಆಲ್ವೇಸ್ ಕೃತಜ್ಞತೆಯಾಗಿರ್ತೀನಿ. ದಿಸ್ ಇಸ್ ವೆರಿ ಈಸಿ ಆಫ್ ಪ್ರೇಯಿಂಗ್ ಅಲ್ವಾ? ದೇವಸ್ಥಾನಕ್ಕೆ ಹೋಗ್ಬೇಕಾ? ಊದ್ಕಡ್ಡಿನೇ ಹಚ್ಬೇಕಾ? ತೆಂಗಿನಕಾಯೇ ಓಡಿಬೇಕಾ? ಏನೂ ಇಲ್ವಲ್ಲ. ಸೊ ಆ ನಿತ್ಯತ್ವ ಅನ್ನೋದು ನಿಮ್ಮಲ್ಲಿರೋ ಅವಿಕಾರತೆಯನ್ನ ತೋರಿಸುತ್ತೆ ಅಲ್ವಾ? ಯು ಆರ್ ಆಲ್ವೇಸ್ ಫ್ರೆಶ್. ಮಾರ್ನಿಂಗ್ ನಾನು ಹ್ಯಾವ್ ಟೇಕನ್ ಬಾತ್ ಸರ್. ಮಾರ್ನಿಂಗ್ ಐ ವಾಸ್ ವೆರಿ ಫ್ರೆಶ್. ನೌ ಇಟ್ ಇಸ್ ಈವ್ನಿಂಗ್.
ಐ ಆಮ್ ನಾಟ್ ಆಸ್ ಫ್ರೆಶ್ ಆಸ್ ಮಾರ್ನಿಂಗ್. ನೋ, ಯುವರ್ ಮೈಂಡ್ ಇಸ್ ಸೋ ಫ್ರೆಶ್. ನಿಮ್ಮ ದೇಹಕ್ಕೆ ಫ್ರೆಶ್ನೆಸ್ ಇದೆಯೋ ಇಲ್ವೋ, ನನಗೇನಾಗ್ಬೇಕು ಅದನ್ನ ಕಟ್ಕೊಂಡು. ವಿಷ್ಣು ಸಹಸ್ರನಾಮವನ್ನು ಕಲಿಯಕ್ಕೆ ಯು ಆರ್ ಎವರ್ ಫ್ರೆಶ್. ಯುವರ್ ಮೈಂಡ್ ಇಸ್ ಸೋ ಫ್ರೆಶ್. ಯು ಪೀಪಲ್ ಆರ್ ಸೋ ಆಕ್ಟಿವ್. ಯಾರಿಗಾದ್ರೂ ಕಣ್ಣೆಳಿತಾ ಇದೆಯಾ? ಯಾರಿಗಾದ್ರೂ ಎಲ್ಲಿಗಾದ್ರೂ ವಿಚಲಿತವಾಗಿದೆಯಾ ಮನಸ್ಸು? ಈ ಸಾರ್ ಬೇಗ ಮುಗಿಸಿದ್ರೆ ಹೋಗಿ ಏನಾದ್ರೂ ಮಾಡೋಣ, ಊಟ ಬೇಗ ಮುಗಿಸೋಣ ಅನ್ಸಿದ್ಯಾ? ಯಾಕೆ? ಬಿಕಾಸ್ ಮೈಂಡ್ ಇಸ್ ಸೋ ಫ್ರೆಶ್ ಫಾರ್ ಹಿಸ್ ನಾಮಾವಳಿ, ಫಾರ್ ಹಿಸ್ ಅವಿಕಾರತೆ. ಸೊ ಶುದ್ಧವಾಗಿದೆ, ನಿರ್ಮಲವಾಗಿದೆ ಮನಸ್ಸು. ಪರಮಾತ್ಮನೇ, ಪರರ ಆತ್ಮವನ್ನ ಹೊಂದಿದೆ. ಪರರ ಆತ್ಮ, ದಟ್ ಡಸಂಟ್ ಮೀನ್ ದಟ್ ವಿಷ್ಣು. ಎಲ್ಲರ ಒಳಗಡೆನೂ ಪರನಾಗಿ ಅವನು ಇದ್ದಾನೆ. ನಿಮ್ಮ ತಾಯಿ ನಿಮಗೋಸ್ಕರ ಜೀವವನ್ನೇ ಕೊಡ್ತಾರೆ ಅಂತ ಸ್ಟೇಟ್ಮೆಂಟನ್ನ ನಾನು ಕೊಡ್ತೀನಿ. ಅವರನ್ನೇ ಕೊಡಕ್ಕೆ ರೆಡಿ. ಶಿ ವುಡ್ ಹ್ಯಾವ್ ಸ್ಯಾಕ್ರಿಫೈಸ್ಡ್ ಹರ್ ಲೈಫ್. ಎವ್ರಿ ಮದರ್ ಸ್ಯಾಕ್ರಿಫೈಸಸ್ ದೇರ್ ಲೈಫ್ ಫಾರ್ ದ ಚಿಲ್ಡ್ರನ್. ಆದರೆ ಅವ್ರ ಜೀವವನ್ನ ಕೊಡಕ್ಕೆ ಸಾಧ್ಯವಿಲ್ಲ. ಸಾಧ್ಯವಾ? ಅಮ್ಮ ನೀ ನನಗೋಸ್ಕರ ಸಾಯಮ್ಮ ಅಂದರೆ ಸಾಯ್ತಾರ ಅವರು? ಅಥವಾ ಹೇಳಕ್ಕಾಗತ್ತಾ ಮಕ್ಕಳು? ಖಂಡಿತ ಸಾಧ್ಯವಿಲ್ಲ. ಆದರೆ ತನ್ನ ಜೀವವನ್ನು ಕೊಡುವಂತಹ ಏಕೈಕ ವ್ಯಕ್ತಿತ್ವ ಯಾರು ಅಂದರೆ ಪರಮಾತ್ಮ ಒಬ್ಬನೇ. ದಟ್ ಈಸ್ ವೈ ಹಿ ಈಸ್ ಟರ್ಮ್ಡ್ ಇನ್ ದ ನೇಮ್ ಕಾಲ್ಡ್ ಪರ ಆತ್ಮ. ಪರಮಾತ್ಮ ಪರಮಾತ್ಮ ಅಂತೀವಲ್ಲ, ವಾಟ್ ಡು ಯು ಮೀನ್ ಬೈ ದಟ್? ಪರರ ಆತ್ಮ. ಎಲ್ಲರ ಒಳಗಡೆನೋ, ಅಂತರಂಗದಲ್ಲೋ ಬಾಹ್ಯದಲ್ಲೋ ಅವನೇ ಇದ್ದಾನೆ. ಎಲ್ಲರ ಒಳಗಡೆನೋ ಪರ ಆತ್ಮನಾಗಿ ಅವನಿದ್ದಾನೆ. ದಟ್ ಇಸ್ ವೈ ಹಿ ಇಸ್ ಕಾಲ್ಡ್ ಪರಮಾತ್ಮ. ಕಮಾನ್ ಯು, ನಿಮ್ಮ ಹಸ್ಬೆಂಡ್ಗೆ ಯಾರಿಗಾದ್ರೂ ಹೇಳಿ, ಅಥವಾ ನಿಮ್ಮ ಕೂಡ ಹುಟ್ಟಿದವರಿಗೆ ಅಣ್ಣ ತಮ್ಮ ಯಾರಿಗಾದ್ರೂ ಹೇಳಿ ನನಗೋಸ್ಕರ ನೀವು ಹೋಗ್ಬಿಡಿ ಅಂತ. ಹೋಗ್ತಾರ? ಎಲ್ಲರ ಜೀವನೂ ಅಮೂಲ್ಯ. ಮೈ ಲೈಫ್ ಇಸ್ ಗ್ರೇಟ್ ಟು ಮೀ, ಯೋರ್ ಲೈಫ್ ಇಸ್ ಗ್ರೇಟ್ ಟು ಯು ಅಲ್ವಾ? ಒಂದು ಹಲ್ಲಿಯನ್ನು ನೋಡಿದ್ರೆ ಅಯ್ಯಯ್ಯೋ ಹಲ್ಲಿ ಇದು ಅಂತ ನಾವು ಅಸಹಿಸ್ಕೋತೀವಿ. ಆದರೆ ಹಲ್ಲಿಗೆ ಹಲ್ಲಿ ಜನ್ಮ ದೊಡ್ಡದೆ. ಈ ಮನುಷ್ಯರು ಏನು 3 ಹೊತ್ತು ಕೆಳಗಡೆನೇ ನಡಬಾಡ್ತಾ ಇರ್ತಾರೆ. ನಾನು ನೋಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಹಿಂಗೆ ಅಂತ. ಅದು ಅದರ ಗ್ರೇಟ್ನೆಸ್ನ ತೋರಿಸ್ಕೊಡುತ್ತೆ ಅಲ್ವಾ? ಅದ್ರ ಥರ ನಾವು ರೂಫಲ್ಲಿ ನಡೆಯೋಕ್ಕಾಗುತ್ತಾ? ಇಲ್ಲ. ಅದರದ್ರ ಜನ್ಮ ಗ್ರೇಟು. ನಾವು ಒಂದು ಹೊಲಸಲ್ಲಿ ಬಿದ್ದಿರೋ ಒಂದು ಕೀಟವನ್ನ ನೋಡಿ ಅಯ್ಯಯ್ಯ ಕೀಟ ಅಂತೀವಿ. ಅದಕ್ಕೆ ಕೀಟ ಜನ್ಮವೇ ದೊಡ್ಡದದು ಅಲ್ವಾ? ಯಕ್ಷಗಂಧರ್ವ ಕಿಂಪುರುಷಾದಿಗಳು ಈ ಮನುಷ್ಯರ ಅಂತ ನಮ್ಮನ್ನ ಕೀಟವಾಗಿ ನೋಡ್ತಾರೆ. ಅವ್ರವ್ರ ಜನ್ಮ ದೊಡ್ಡದು. ಆದರೆ ಪರಮಾತ್ಮನಿಗೆ ಎಲ್ಲ ಸಮಚಿತ್ತ ಸಮಭಾವ. ಲೆಟ್ ಇಟ್ ಬಿ ಯಕ್ಷ, ಕಿನ್ನರ, ಕಿಂಪುರುಷ, ಮನುಷ್ಯ, ಕೀಟ, ಜಂತು, ಎನಿ ಜೀವಾಳ. ಫಾರ್ ಹಿಮ್ ಎವ್ರಿಬಡಿ ಇಸ್ ಸೇಮ್, ಎವ್ರಿಥಿಂಗ್ ಇಸ್ ಸೇಮ್. ಆ ಪರತ್ವ ಅನ್ನೋದು ಅವನಲ್ಲಿ ಇರೋದ್ರಿಂದ ಹಿ ಈಸ್ ಆಲ್ವೇಸ್ ಕಾಲ್ಡ್ ಪರಮಾತ್ಮನೇ. ಎಲ್ಲಿ ಈ ವರ್ಡನ್ನ ಇನ್ಯಾರಿಗಾದ್ರೂ ಹಾಕಿ, ಇಸ್ ಇಟ್ ಸೂಟಬಲ್ ಟು ಎನಿಬಡಿ ಎಲ್ಸ್? ನನ್ನ ಪತಿ ನನಗೆ ಪರಮಾತ್ಮ ಹೇಳಿ ನೋಡೋಣ, ನಮ್ಮಪ್ಪ ನನಗೆ ಪರಮಾತ್ಮ ಹೇಳಿ ನೋಡೋಣ, ನಮ್ಮಮ್ಮ ನನಗೆ ಪರಮಾತ್ಮ ಹೇಳಿ ನೋಡೋಣ. ಖಂಡಿತ ಸಾಧ್ಯವಿಲ್ಲ. ಯಾರು ಪರಮಾತ್ಮ? ನನ್ನ ಅಂತರಾತ್ಮನೇ ನನಗೆ ಪರಮಾತ್ಮ. ಒಪ್ಕೋತೀರಾ? ಇಫ್ ಎನಿಬಡಿ ಇಸ್ ಅಗೇನ್ಸ್ಟ್ ಟು ದಿಸ್ ಸ್ಟೇಟ್ಮೆಂಟ್, ಪ್ಲೀಸ್ ಜಸ್ಟಿಫೈ. ನನ್ನ ಅಂತರಾತ್ಮನೇ ನನಗೆ ಪರಮಾತ್ಮ. ಇಸ್ ಇಟ್ ರೈಟ್? ಸೊ ನನ್ನ ಅಂತರಾತ್ಮ ಎಂಥದ್ದು? ಯು ಆರ್ ಎಕ್ಸ್ಪ್ಲೇನಿಂಗ್ ಯುವರ್ ಸೆಲ್ಫ್. ನಿಮ್ಮ ಗುಣಗಳನ್ನ ನೀವಿಲ್ಲಿ ಹೇಳ್ತಾ ಇದ್ದೀರಾ. ನನ್ನ ಅಂತರಾತ್ಮನಾದ ಪರಮಾತ್ಮನು ಹೆಂಗಿದ್ದಾನೆ? ಅವಿಕಾರವಾಗಿ ಇದ್ದಾನೆ, ಚೇಂಜಸ್ ಇಲ್ಲದೆ ಇದ್ದಾನೆ, ಶುದ್ಧವಾಗಿ ಇದ್ದಾನೆ. ಅಂದ್ರೆ ಯಾವ ಥರದ ಮಲಿನತೆನೋ ಅವನಿಗೆ ಇಲ್ಲ ಅಲ್ವಾ? ಹೊರಗಡೆ ಹೊರವಲಯದಲ್ಲಿ ಸ್ನಾನ ಮಾಡಿದ್ರೆ ಶುದ್ಧಿ, ಸ್ನಾನ ಇಲ್ಲಿದ್ರೆ ಅಶುದ್ಧಿ. ಆದ್ರೆ ಅಂತರಂಗದಲ್ಲಿ ಯಾವಾಗ್ಲೂ ಶುದ್ಧತೆ ಅಲ್ವಾ? ಸೊ ನಿತ್ಯಾಯ, ನಿತ್ಯಾಯ ಎಟರ್ನಲ್. ಈ ಜನ್ಮದಲ್ಲಿ ಇವರು ರೇಷ್ಮಾ ರೇಣು, ಈ ಜನ್ಮದಲ್ಲಿ ಇವರು ಜಯ ಅಲ್ವಾ? ಈ ಜನ್ಮದಲ್ಲಿ ಇವರು ಪ್ರಭಾ, ಸುಕನ್ಯಾ. ಹಿಂದಿನ ಜನ್ಮದಲ್ಲಿ ಏನೋ ನನಗೇನು ಗೊತ್ತು, ನೀವೇನಾಗಿದ್ರೋ ನಾನೇನಾಗಿದ್ರೋ, ಈ ಜನ್ಮದಲ್ಲಿ ನಾನು ನಿಮಗೆ ವಿವೇಕ್ ಅಲ್ವಾ? ಆದ್ರೆ ಎಂದೆಂದು ಯಾವ ಜನ್ಮದಲ್ಲೂ ಯು ಟೇಕ್ ಪ್ರಭಾ, ಸುಕನ್ಯಾ, ರೇಷ್ಮಾ ರೇಣು, ವಿವೇಕ್, ಹುಮೆವರ್ ಇಟ್ ಇಸ್, ಎಲ್ಲ ಪರಮಾತ್ಮನ ಒಂದು ಅಂಗ, ಶಕ್ತಿ. ಒಪ್ಕೋತೀರಾ? ನಿತ್ಯ ಅಲ್ವಾ? ಈ ಒಂದು ದೇಹ ಅನ್ನೋದು ಮೃಗಭಕ್ಷಗಳಿಗೆ ಭಕ್ಷಣವಾಗುವಂತಹ ಒಂದು ಸ್ಕೆಲಿಟನ್ ಫಾರ್ಮ್. ಅದು ಬಿಟ್ರೆ ಅಂತರಾತ್ಮ ಅನ್ನೋದು ಯಾವಾಗಲೂ ಅವಿಕಾರತೆಯಾಗಿ, ಶುದ್ಧವಾಗಿ, ನಿತ್ಯವಾಗಿ ಪರತತ್ವವನ್ನೇ
ಹೇಳುವಂತಹ ಪರಮಾತ್ಮನಾಗಿ ಅವನು ನಮ್ಮಲ್ಲಿ ಇರ್ತಾನೆ. ಸದೈಕ ರೂಪ ರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಸದೈಕ ರೂಪ, ಸದ ಏಕ ರೂಪ. ಅವನು ಬರೀ ಒಂದು ರೂಪವಾಗಿ ಇರ್ತಾನೆ ಅಷ್ಟೇನೆ. ಹಲವಾರು ರೂಪಗಳನ್ನ ನಾವು ಕೊಡ್ತೀವಿ, ಆದ್ರೆ ಅವನು ಒಂದೇ ರೂಪವಾಗಿರ್ತಾನೆ. ಯಾವ ರೂಪ? ಪರತ್ವ ರೂಪ. ಓಕೆ, ಪರತತ್ವ ರೂಪ. ಸೊ ಸದೈಕ, ಸದಾ ಏಕರೂಪ ರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಇಲ್ಲಿ ಮತ್ತೆ ರೂಪ ರೂಪಾಯ ಅಂತ 2 ಸಲ ಬಂದಿದೆಯಲ್ಲ, ಏನಕ್ಕೆ? ವಿಷ್ಣು ಸಹಸ್ರನಾಮದಲ್ಲಿ ಒಂದೇ ಪದಕ್ಕೆ 2 ಅರ್ಥ ಇರುತ್ತೆ. ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಓಕೆ, ಸದೈಕ ರೂಪ ರೂಪಾಯ. ಸದೈಕ ರೂಪಾಯ ಸಾಕು, ಸದೈಕ ರೂಪ ರೂಪಾಯ ವೈ? ಎಲ್ಲ ರೂಪವೂ ಅವನೇ ಅಂತ ಸರ್. ಎಲ್ಲಾ ರೂಪವೂ ರೂಪಾಯ ಅಂದ್ರೆ ಹ್ಮ್ ರೂಪಾಯ ಅಂದ್ರೆ ಎಲ್ಲಾ ರೂಪನೂ ಅವನೇ ಅಂತ, ಎಲ್ಲಾ ರೂಪ ಅವನೇ ಅಂತ. ಸರಿ, ರೂಪಾಯ ಅಂದ್ರೆ ಎಲ್ಲಾ ರೂಪವೂ ಅವನೇ. ಓಕೆ, ಇನ್ನೊಂದು ರೂಪಕ್ಕೆ ಅರ್ಥ ಏನು? ಒಂದ್ ರೂಪಕ್ಕೆ ಅನುರಾಧ ಆಂಟಿ ಹೇಳಿದ್ರು, ಇನ್ನೊಂದು ರೂಪ ಸದಾ ಇರೋ ರೂಪ, ಅದೇ ರೂಪಾಯ. ನಿತ್ಯ. ಇನ್ನೊಂದು ರೂಪ ಏನರ್ಥ? ಅಲ್ಲಿ ಏನು ಇಲ್ಲ ಸರ್, ಲೈನು ಕಂಟಿನ್ಯೂ ಆಗ್ಬೇಕಿತ್ತು, ಫಿಲ್ ಅಪ್ ದ ಬ್ಲಾಂಕ್ಸ್ ಮಾಡ್ಬಿಟ್ಟಿದ್ದಾರೆ ಅಷ್ಟೇನೆ, ಇನ್ನೊಂದು ರೂಪ ಹಾಕ್ಬಿಟ್ಟು. ನೀವು ರೂಪಾಯ ಹೇಳಿದ್ ಕರೆಕ್ಟು, ಎಲ್ಲ ಅವನ ರೂಪವೇ. ವೆರಿ ಗುಡ್ ಆನ್ಸರ್. ಇನ್ನೊಂದು ರೂಪಕ್ಕೆ ಆನ್ಸರ್ ಕೊಡಿ ನಂಗೆ. ಕಸ್ತೂರಿ ಮಾಮಿ. ಎಲ್ಲದರಲ್ಲಿ ಒಂದೇ ರೂಪ, ಏಕರೂಪ ಅಂತಾನೆ ಸರ್. ಅವ್ರು ಹೇಳಿದ್ದೆ ನೀವು ಇನ್ನೊಂದ್ ತರ ಟ್ವಿಸ್ಟ್ ಮಾಡಿದ್ರಿ ಅಷ್ಟೇ. ಹೊಸ ಆನ್ಸರ್ ಕೊಡಿ ಎಂದಿದ್ ನಾನು. ಅವ್ರು ಹೇಳಿದ್ದೆ ಕಾಪಿ ಅಂಡ್ ಪೇಸ್ಟ್ ಮಾಡಿ ಇರ್ಲಿಲ್ಲ. ಬೋನಾ ಮಾಮಿ. ಒಂದಷ್ಟು ಜನ ಮಾಮಿಯರ ಹೆಸರುಗಳು ಗೊತ್ತಿಲ್ಲ ಇಲ್ಲಿ. ಹೂ ಇಸ್ ದಟ್? ಭ್ರಮರ ಅಂಡ್ ಸಂದೀಪ್. ಯಾವ ಸಂದೀಪ್ ಇವರು? ರಾಧಾ, ರಾಧಾ ಸರ್. ರಾಧಾ. ನೀವೆಲ್ಲ ಏನು ಮೌನ ವ್ರತವನ್ನ ವಹಿಸಿದ್ದೀರಾ? ಮೌನಿ ಅಮಾವಾಸ್ಯೆ ಆಗೋಯ್ತವತ್ತೆ. ಯು ಮಸ್ಟ್ ಟ್ರೈ. ನೋಡಿ, ರಾಂಗ್ ಆದ್ರೆ ನಾನು ಯಾರನ್ನೂ ಬೈಯಲ್ಲ. ಮೈ ಸ್ಟೂಡೆಂಟ್ಸ್ ಆರ್ ಅವೇರ್ ಆಫ್ ಹೌ ಐ ಟೀಚ್, ಬಟ್ ಐ ವಾಂಟ್ ಯುವರ್ ಟ್ರಯಲ್. ನನ್ನ ಆನ್ಸರು ನನಗೆ ಗೊತ್ತಿದೆ ನೋಡಿ, ನಿಮಗೆ ಗೊತ್ತಿಲ್ಲ ಅಂತ ತೋರ್ಸ್ಕೊಳಕ್ಕಲ್ಲ ಪ್ರಶ್ನೆಗಳು ಕೇಳ್ತಾ ಇರೋದು. ಅಟ್ಲೀಸ್ಟ್ ಫಿಗರ್ ಯುವರ್ ಮೈಂಡ್. ಎವ್ರಿಬಡಿ ಮಸ್ಟ್ ಟ್ರೈ. ರೂಪಾನಿಕೆ ರೂಪಂ ವಿಷ್ಣು ಹೇಳ್ತಾ ಇರೋದು ವನಿತಾನ? ಯಾರು ಹೇಳಿ? ಹೆಸರು ಹೇಳಿ ದಯವಿಟ್ಟು. ಹೇಳಿ ಹೇಳಿ. ಸರ್, ಯಾವ ರೂಪದಲ್ಲೂ ವಿಷ್ಣು ಚೇಂಜ್ ಆಗಲ್ಲ ಅಂತ. ರೂಪಗಳ ರೂಪ. ಓಕೆ, ಈ ನೀವು ಹೇಳಿದ ಆನ್ಸರ್ನ ರಿವರ್ಸ್ ಹೇಳ ನಾನು. ವನಿತಾ, ಯಾವ? ಇದನ್ನೇ ನೀವು ಬೇರೆ ರೀತಿನಲ್ಲಿ ಹಾಕ್ಬೋದು. ಸ್ಮಿತಾ ಅಂಡ್ ವನಿತಾ ಹೇಳ. ಸದೈಕ ರೂಪ ರೂಪಾಯ. ಎಲ್ಲಾ ರೂಪವೂ ಅವನೇ ಆದ್ರೂ ರೂಪವಿಲ್ಲದಿರುವವನು ಅವನೇ, ಅರೂಪ. ಗೊತ್ತಾಯ್ತಾ? ಸೊ ರೂಪ ಯಾರು ಕೊಟ್ಟಿರೋದು? ನಾವೇ ಅಲ್ವಾ? ನೌ ಐ ಆಮ್ ಕಾಲಿಂಗ್ ದಿಸ್ ಇಸ್ ವನಿತಾ, ದಿಸ್ ಇಸ್ ಸ್ಮಿತಾ. ನಿಮಗೆ ರೂಪ ಯಾರು ಕೊಟ್ಟಿರೋದು? ನಾನ್ ಕೊಡ್ತಾ ಇರೋದು. ಅದರ್ವೈಸ್ ವನಿತನ ಒಳಗಡೆ ಯಾರಿರೋದು? ಸ್ಮಿತನ ಒಳಗಡೆ ಯಾರಿರೋದು? ಪರಮಾತ್ಮ ಒಬ್ಬನೇ ಅಲ್ವಾ? ನಾನೀಗ ಸಂಬೋಧನೆ ಮಾಡಿ ಹೇ ಪರಮಾತ್ಮ ಅಂದ್ರೆ ನೀವಿಬ್ರು ತಿರ್ಗಿ ನೋಡ್ಬೇಕು. ಇಲ್ಲ, ನಾನು ವನಿತಾನ್ ಮಾತ್ರ ಕರಿತಾ ಇದ್ದೀನಿ, ಸ್ಮಿತಾ ಅವ್ರ ಅಕ್ಕನ್ನ. ಸ್ಮಿತಾ ವನಿತನ್ ತಂಗಿನ ಕರಿತಾ ಇಲ್ಲ. ಅಕ್ಕ ತಂಗಿ ಬೈಫರ್ಕೇಟ್ ಮಾಡಿ ನಿಮ್ಗೊಂದು ಅಡ್ರೆಸ್ನ ಕೊಟ್ಟು ರೂಪವನ್ನ ಕೊಡ್ತಾ ಇದ್ದೀನಿ ಅಲ್ವಾ? ಸೊ ಈ ರೂಪಕ್ಕೆ ಅರೂಪ ಹಿಂದ್ಗಡೆನೆ ಸೇರ್ಕೊಂಡಿದೆ. ರೂಪವಿಲ್ಲದೆ ಇರೋನು. ಎಕ್ಸಾಕ್ಟ್ಲಿ ಚತುರ್ಶ್ಲೋಕಿ ಭಾಗವತ ಅಲ್ವಾ? ಅರೂಪ ಅನ್ನೋದು ಹಿಂದ್ಗಡೆನೆ. ಚತುಶ್ಲೋಕಿ ಭಾಗವತ ಇನ್ನು ಕಸ್ತೂರಿ ಮಾಮಿ ಬ್ಯಾಚ್ ಮಾಡಿಲ್ಲ ನಾನು, ಇನ್ ಮುಂದಕ್ಕೆ ಮಾಡ್ತೀನಿ.
ಸೇಮ್ ಥಿಂಗ್. ಆಯ್ತಾ? ನಾವೆಲ್ಲ ರೂಪವಂತರೆ, ನಾವೆಲ್ಲ ಹೊರವಲಯದಲ್ಲಿ ಒಂದು ಫಿಸಿಕಲ್ ಆಸ್ಪೆಕ್ಟ್ ಇಟ್ಕೊಂಡಿರೋರು, ಬಟ್ ಸ್ಟಿಲ್ ವಿ ಹ್ಯಾವ್ ನೋ ಫಿಸಿಕ್ಯಾಲಿಟಿ. ವಿ ಹ್ಯಾವ್ ಓನ್ಲಿ ದ ಮೆಟಾಫರ್. ಮೆಟಾಫರ್ ಅಂದ್ರೆ ಏನು? ಆತ್ಮಸ್ವರೂಪ. ಅದಕ್ಕೆ ರೂಪ ಇದೆಯಾ? ನಾನು ನಿಮಗೆ ಭಾಗವತದಲ್ಲೂ ಒಂದು ಕ್ವೆಶನ್ ಕೇಳಿದ್ದೆ, ಐ ಥಿಂಕ್. ಕಸ್ತೂರಿ ಮಾಮಿ, ನಿಮ್ಮ ಆತ್ಮ ಎಲ್ಲಿದೆ? ಕಣ್ಣಲ್ಲಿದೆಯಾ, ಮೂಗಲ್ಲಿದೆಯಾ, ಬಾಯಲ್ಲಿದೆಯಾ, ಹೊಟ್ಟೆಲಿದೆಯಾ, ಹಾರ್ಟಲ್ಲಿದೆಯಾ, ಮೆದಳಲ್ಲಿದೆಯಾ? ಏನ್ ಆನ್ಸರ್ ಮಾಡಿದ್ರಿ? ಗೊತ್ತಾಗ್ತಾ ಇಲ್ಲ ಸರ್ ಎಲ್ಲಿದೆಯೋ ಅಂತ ಅಲ್ವಾ? ಎಲ್ಲಿದೆ? ಎಲ್ಲಿದೆ? ಸರ್ವವ್ಯಾಪ್ತವಾಗಿದೆ ಅದು. ನನ್ನ ಆತ್ಮ ಬರೀ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಹಾರ್ಟಲ್ಲಿ ಹೊಡಿತಾ ಇದೆಯಾ? ಹೌ ಅಬೌಟ್ ಅದರ್ ಅಂಗಾಂಗ? ಕಣ್ ಕಾಣಿಸ್ಬಾರ್ದು, ಮೂಗು ಉಸಿರಾಡಬಾರ್ದು, ಬಾಯಿ ಮಾತಾಡಬಾರ್ದು, ಕಿವಿ ಕೇಳಿಸ್ಬಾರ್ದು, ಮುಟ್ಟಿದ್ರೆ ಚರ್ಮ ಸ್ಪರ್ಶತ್ವ ಗೊತ್ತಾಗ್ಬಾರ್ದು. ಆದ್ರೆ ಅದೆಲ್ಲ ಆಗ್ತಾ ಇದೆಯಲ್ಲ. ಬರೀ ಹಾರ್ಟ್ ಬೀಟ್ ಒಂದೇ ಆಗ್ತಾ ಇದೆಯಾ? ಅದೆಲ್ಲ ಆಗ್ತಾ ಇದೆ. ಆತ್ಮ ಅನ್ನೋದು ಅಣು ಪರಮಾಣು ರೂಪದಲ್ಲಿದ್ರು ಅದು ದೇಹದಾದ್ಯಂತ ಕೇಶಾದಿ ಪಾದ ಪರ್ಯಂತ, ಫ್ರಮ್ ದ ಬಿಗಿನಿಂಗ್ ಆಫ್ ಅವರ್ ಹೇರ್ ಟಿಲ್ ದ ಟಿಪ್ ಆಫ್ ಅವರ್ ನೇಲ್, ಅದು ಸರ್ವವ್ಯಾಪ್ತವಾಗಿದೆ ಅಲ್ವಾ? ಆಗ ಆತ್ಮಕ್ಕೆ ರೂಪ ಇದೆಯಾ? ರೂಪ ಇಲ್ಲ. ರೂಪ ಅನ್ನೋದು ಒಂದು ಪರ್ಟಿಕ್ಯುಲರ್ ಫಾರ್ಮ್, ಜಗತ್ತು. ಆಯ್ತಾ? ಅರೂಪ ಅನ್ನೋದು ಫಾರ್ಮ್ಲೆಸ್. ಪರಮಾತ್ಮ ನಮ್ಮಲ್ಲಿ ಎಂದಿಗೂ ಫಾರ್ಮ್ಲೆಸ್. ಬಟ್ ಏನಕ್ಕೆ ಅವನನ್ನ ಫಾರ್ಮ್ಗೆ ನಾವು ತರ್ತೀವಿ ಅಂದ್ರೆ, ಫಾರ್ಮ್ಲೆಸ್ಗೆ ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ. ಅಂಟಿಲ್ ವಿ ಬ್ರಿಂಗ್ ಹಿಮ್ ಟು ದ ಫಾರ್ಮ್ ವಿ ಕೆನಾಟ್ ಕಾನ್ಸಂಟ್ರೇಟ್ ಹಿಮ್ ಅಲ್ವಾ? ಆ ಫಾರ್ಮ್ಗಿರೋ ಹಿಡ್ತ ಫಾರ್ಮ್ಲೆಸ್ಸಿಗೆ ಇಲ್ಲ. ಬಟ್ ಫಾರ್ಮ್ಲೆಸ್ ಹೌದು ಅನ್ನೋದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು, ಅದು ಸತ್ಯ. ಆದ್ರೆ ಅವನನ್ನ ಫಾರ್ಮ್ಗೆ ತರೋದೇ ನಮ್ಮ ಭಕ್ತಿ. ಗೊತ್ತಾಯ್ತಾ? ಅವನನ್ನ ನಿರ್ದಿಷ್ಟವಾಗಿ ಒಂದು ಫಾರ್ಮಲ್ಲಿ ಹಿಡಿದಿಟ್ಕೋತೀವಿ ನೋಡಿ, ದಟ್ ಇಸ್ ಭಕ್ತಿ. ಫಾರ್ಮ್ಲೆಸ್ ಆಗ್ಬಿಟ್ಟಿದಾನ ಅವನು ಅಂದ್ರೆ ವಿಷ್ಣು ನಾಮವೇ ಇಲ್ಲ ಅಂತ ಆಗೋಗುತ್ತೆ ಅಲ್ವಾ? ಇಲ್ಲ, ಫಾರ್ಮ್ಲೆಸ್ ಆದ್ರೂ ವಿ ಆರ್ ದ ಒನ್ who put him in the form, that is called Sadaika Rupa Rupaya. Sadaika Rupa is formless, but Rupaya is the form. ಆಯ್ತಾ? ಸದೈಕ ರೂಪ ರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಸರ್ವಜಿಷ್ಣವೇ ಅಂದ್ರೆ ಎಲ್ಲರಲ್ಲೂ ಇದಾನವನು ಅಂತ ಮತ್ತಿನ್ನೊಂದ್ಸಲ ಹೇಳ್ತಾ ಇರೋದು. ಸರ್ವ ಜಿಷ್ಣವೇ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪ ರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಕಸ್ತೂರಿ ಮಾಮಿ ಹೇಳಿ. ಫಸ್ಟಿಂದ ಸರ್. ವ್ಯಾಸಾಯ ಅಲ್ಲಿಂದ ಹೇಳಿ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕ ರೂಪ ರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಇನ್ನೊಂದ್ಸಲ, 2 ಸಲ ಅಲ್ವಾ? ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕ ರೂಪ ರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಕ್ಲಿಯರ್ ಎವ್ರಿಬಡಿ? ಕ್ಲಿಯರ್ ಅಂತ ನಾನು ಪ್ರಶ್ನೆ ಹಾಕಿದಾಗ ಎಲ್ಲದರಿಂದಲೂ ಕ್ಲಿಯರ್ ಆಗಿರ್ಬೇಕು. ಫ್ರಮ್ ದ ಪ್ರಾಸ್ಪೆಕ್ಟಿವ್ ಆಫ್ ಮೀನಿಂಗ್, ಫ್ರಮ್ ದ ಪ್ರಾಸ್ಪೆಕ್ಟಿವ್ ಆಫ್ ವರ್ಡ್ಸ್. ಆಯ್ತಾ? ಪ್ರೊನೌನ್ಸಿಯೇಷನ್, ಪದೋಚ್ಚಾರಣೆ. ಅಲ್ಲೆಲ್ಲೋ ಅಪಭ್ರಂಶ, ಎಲ್ಲೋ ಒಂದ್ ಕಡೆ ತಡಿತ, ಎಲ್ಲೋ ಒಂದ್ ಕಡೆ ಅಯ್ಯೋ ಇದು ಹೆಂಗೋ ಉಚ್ಚರಿಸಕ್ಕಾಗ್ತಾ ಇಲ್ವಲ್ಲ, ಅದರಲ್ಲೂ ಕ್ಲಾರಿಟಿ ಇರಬೇಕು. ಕ್ಲಿಯರ್ ಅಂದ್ರೆ ಅದೆಲ್ಲ ಸೇರ್ಕೊಂಡು ಕ್ಲಿಯರಾ ಅಂತ ನಾನು ಕೇಳೋದು. ಆಯ್ತಾ? ಮತ್ತೆ ಹೇಳಕ್ಕೂ ಕ್ಲೀನಾಗಿ ಬರಬೇಕು. ಎವ್ರಿಬಡಿ ಕ್ಲಿಯರ್ ಟಿಲ್ ಅವಿಕಾರಾಯ ಶುದ್ಧಾಯ? ಓಕೆ, ನೆಕ್ಸ್ಟ್ ಕಸ್ತೂರಿ ಮಾಮಿ ಹೇಳಿ. ಯಸ್ಯ ಸ್ಮರಣ ಮಾತ್ರೇಣ ಯಸ್ಯ ಸ್ಮರಣ ಮಾತ್ರೇಣ ಯಸ್ಯ ಸ್ಮರಣ ಮಾತ್ರೇಣ. ಸುಮಾಂಟಿ ಏನೋ ಕೇಳಿದ್ರ? ಕೃಷ್ಣ ಸ್ವಲ್ಪ ಹೋಗ್ಬೇಕು ಕ್ಲಾಸ್. ಹೊರಡ್ಬೇಕಾ? ನಾನು ಇನ್ನು 5 minutes ಅಷ್ಟೇ, ಪರವಾಗಿಲ್ಲ, ಎಕ್ಸಿಟ್ ಆಗಿ, ನೋ ಪ್ರಾಬ್ಲಮ್.
ಥ್ಯಾಂಕ್ ಯಸ್ಯ ಸ್ಮರಣ ಮಾತ್ರೇಣ ಯಸ್ಯ ಸ್ಮರಣ ಮಾತ್ರೇಣ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ಜನ್ಮ ಸಂಸಾರ ಬಂಧನಾತ್ ಜನ್ಮ ಸಂಸಾರ ಬಂಧನಾತ್ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್. ಈಗ ವರ್ಡಿಂಗ್ಸ್ ಗೊತ್ತಾಗಿದೆ, ಕ್ಲಿಯರ್ ಆಗಿ ಹೇಳಿ ಕಸ್ತೂರಿ ಮಾಮಿ, ಸ್ವಲ್ಪ ಈಸಿ ಬರ್ಲಿ ಫ್ಲೋ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್. ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಯೂಶಲಿ ತುಂಬ ಫಾಸ್ಟಾಗಿ ಹೇಳುವಾಗ ದೇರ್ ಇಸ್ ಅ ಕಾಮನ್ ಮಿಸ್ಟೇಕ್ ಹಿಯರ್. ವಿಷ್ಣವೇ ಪ್ರಭು ವಿಷ್ಣವೇ ಅಂದ್ಬಿಡ್ತಾರೆ. ನೋ, ಇಟ್ ಹ್ಯಾಸ್ ಟು ಬಿ ಪ್ರಭಾ. ಆಯ್ತಾ? ಪ್ರಭು ಬರ್ಕೊಡುದು ಇಲ್ಲಿ. ಯೂಶಲ್ ಆಗಿ ಕಾಮನ್ ಆಗಿ ಇದನ್ನ ಮಿಸ್ಟೇಕ್ ಮಾಡ್ಬಿಡ್ತಾರೆ ಕೆಲವರು. ಆಯ್ತಾ? ಸೊ ಪ್ರಭಾ ಅಂತಾನೆ ಬರ್ಬೇಕು, ಪ್ರಭು ಬರ್ಕೊಡುದು ಇಲ್ಲಿ. ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭ ವಿಷ್ಣವೇ. ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭ ವಿಷ್ಣವೇ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಇಲ್ಲಿ ತುಂಬಾ ಮೈನ್ಯೂಟ್ ಗಮನ ಒಂದು ಕೊಡಬೇಕು. ಯಸ್ಯ ಸ್ಮರಣ ಮಾತ್ರೇಣ ಅಂತ ನೀವು ಹೇಳ್ತಾ ಇದ್ದೀರಾ, ನಾ ಏನು ಹೇಳ್ತಾ ಇದ್ದೀನಿ? ಯಸ್ಯ ಸ್ಮರಣ ಮಾತ್ರೇಣ ಅಂತ ನಾ ಹೇಳ್ತಾ ಇದ್ದೀನಿ. ಗೊತ್ತಾಯ್ತಾ? ಗಮನ ಕೊಟ್ರೆ ಯಸ್ಯ ಸ್ಮರಣ ಮಾತ್ರೇಣ ನೀವೆರಡನ್ನೂ ಬಿಡಿಸ್ತಾ ಇದ್ದೀರಾ. ನಾನು ಯಸ್ಯಾಗೂ ಸ್ಮರಣಾಗೂ ಇನ್ನೊಂದು ಲೈಟ್ ಸ್ ನ ಆಡ್ ಮಾಡ್ತಾ ಇದ್ದೀನಿ. ಯಸ್ಯ ಸ್ಮರಣ ಮಾತ್ರೇಣ. ಗೊತ್ತಾಯ್ತಾ? ಅಲ್ಲಿ ಒತ್ತಕ್ಷರ ಕರೆಕ್ಟಾಗಿ ಕೊಡಿ ಕಸ್ತೂರಿ ಮಾಮಿ, ಹೇಳಿ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ನಮಃ ಸಮಸ್ತ ಭೂತಾನಾಂ ಆದಿಭೂತಾಯ ಭೂಭೃತೆ. ಎಲ್ಲಿ ಸರ್ ಇರ್ತದೆ? ಇಲ್ವಾ ಅದು? ಇಲ್ಲ ಸರ್, ಐ ಥಿಂಕ್ ಇಲ್ಲಿ ಎಕ್ಸ್ಟ್ರಾ ಇದೇನೋ ಕೊಟ್ಟಿದ್ದಾರೆ, ಇದಿಲ್ಲ ಅನ್ಸುತ್ತೆ. ಒಂದು ನಿಮಿಷ ಇರಿ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭ ವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭ ವಿಷ್ಣವೇ. ಅದಿದೆ ಸರ್. ಅದನ್ನ ಹೇಳಿ. ಇದೇನೋ ಬೇರೆ ಕೊಟ್ಟಿದ್ದಾರೆ, ಇಲ್ಲಿ ತಪ್ಪು ಮಾಡಿದ್ದಾರೆ. ಇಲ್ಲಿ ಓಂ ನಮೋ ವಿಷ್ಣವೇ ಪ್ರಭ ವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭ ವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭ ವಿಷ್ಣವೇ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್. ಯಾರ ಸ್ಮರಣೆಯ ಮಾತ್ರದಿಂದ, ಮಾತ್ರ ಅಂದ್ರೆ ಇಲ್ಲಿ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತ ಅರ್ಥ. ಆಯ್ತಾ? ಒಂದು ಸ್ಮರಣೆ ಮಾತ್ರದಿಂದಲೇ ಇಡೀ ಸಂಸಾರವೆಂಬ ಬಂಧನಗಳೆಲ್ಲ ವಿಮುಚ್ಯತೆ ನಮಸ್ತಸ್ಮೈ, ಎಲ್ಲ ವಿಮುಚ್ಯತೆ, ಎಲ್ಲ ಮೋಚನವಾಗಿ ಹೊರಟೋಗುತ್ತೆ, ಸಕಲವೂ ಪರಿಹಾರವಾಗುತ್ತೆ ಅಂತ ಅರ್ಥ. ಒಬ್ಬರ ಸ್ಮರಣೆ ಮಾಡಿದ್ರೆ ಸಾಕು, ಅವರಿಂದ ನಮಗೆ ಮನಸ್ಸಲ್ಲಿ ಆಹ್ಲಾದಕರವಾದಂತಹ ಒಂದು ಆನಂದ ಉಕ್ಕಬೇಕು.
ಅಲ್ವಾ? ಒಬ್ರು ನೆನ್ಸ್ಕೊಂಡ್ರೆ ಅಯ್ಯಯ್ಯ ಇವ್ರು ಯಾಕಪ್ಪ ನನ್ನ ಮನಸ್ಸಿಗೆ ಬಂದ್ರು ಅನ್ನಿಸ್ಬಾರ್ದು ಅಲ್ವಾ? ನಮ್ಮ ವಿಷ್ಣು ಸಹಸ್ರನಾಮದ ಸಾರು ವಿವೇಕ್ ಅಂತ ಅನ್ನಿಸ್ಕೊಂಡ್ರೆ, ನಿಮ್ಮ ಮನಸ್ಸಲ್ಲಿ ನೆನೆಸಿದ್ರೆ ಒಳ್ಳೆ ಹಾಲು ಉಕ್ಕದಂಗೆ ಸಂತೋಷ ಹುಕ್ಕಬೇಕು. ಅದ್ರ ಬದಲು 3 ಹೊತ್ತು ಬೈತಾರಪ್ಪ ಇವರು, 3 ಹೊತ್ತು ಸ್ಟ್ರಿಕ್ಟ್ ಮಾಡ್ತಾರೆ ಅಂದ್ರೆ ನೀವು ನೆನೆಸ್ಕೋತೀರಾ ನನ್ನನ್ನ? ಅವಾಗ್ಲೂ ನೆನೆಸ್ಕೋತೀರಾ? ಇಲ್ಲ ಅಲ್ಲ, ಅಯ್ಯೋ ಇವರಷ್ಟು ಪ್ರಾಬ್ಲಮ್ಯಾಟಿಕ್ ಗುರು ಇನ್ನೊಬ್ರು ನೋಡಿಲ್ಲ ಅಂತ ನೆನೆಸ್ಕೋತೀರಾ ಅಲ್ವಾ? ಅಥವಾ ಮನಸ್ಸಲ್ಲಿ ಪುಲ್ಲರಿಸೋ ಥರ ತಂಗಾಳಿ ಮಲೆಯ ಮಾರುತ ಬೀಸ್ತಾ ಇರೋ ಥರ ಒಬ್ರು ನೆನೆಸ್ಕೊಂಡ್ರೆ ನಮ್ಮ ಮನಸ್ಸಿಗೆ ಹರ್ಷವಾಗುತ್ತೆ ಅಲ್ವಾ? ಸಿ ದಟ್ ಇಸ್ ಹೌ ದ ಸ್ಮರಣ ಶುಡ್ ಬಿ. ಪರಮಾತ್ಮನದು ಆ ರೀತಿಯ ಸ್ಮರಣೆ ಅಲ್ವಾ? ಈಗ ನಿಮಗ್ ನಾನು ಹಿತೈಷಿ ಆಗಿರ್ಬೋದು, ಇನ್ನೊಬ್ರಿಗೆ ಯಾರಿಗೋ ನಾನು ಶತ್ರು ಆಗಿರ್ಬೋದು ಅಲ್ವಾ? ಈಗ ವನಿತಾ ನನಗೆ ತುಂಬಾ ಒಳ್ಳೆಯವರಾಗಿರ್ಬೋದು, ಇನ್ಯಾರಿಗೋ ತುಂಬಾ ಕೆಟ್ಟವರಾಗಿರ್ಬೋದು, ನಿಮಗೆ ಗೊತ್ತಿಲ್ವಲ್ಲ. ಆದ್ರೆ ಪರಮಾತ್ಮನ್ ಹಂಗಲ್ಲ. ಎಲ್ಲಾರ ಮನಸ್ಸಿಗೂ ಅವನು ಒಂದೇ. ಏನು? ಹಿತ. ಎಲ್ಲರ ಹೃದಯಕ್ಕೂ ಅವನು ಒಂದೇ. ಏನು? ಅಮೃತ ಅಲ್ವಾ? ಒಬ್ರಿಗೆ ಕೆಟ್ಟವನು, ಒಬ್ರಿಗೆ ಒಳ್ಳೆಯವನು. ಒಬ್ರು ಹೇಳ್ತಾರೆ ಈ ವಿವೇಕ್ ಅಷ್ಟು ಒಳ್ಳೆಯವರು ಎರಡನೇವ್ರು ಇಲ್ಲ ಅಂತ, ಇನ್ನೊಬ್ರು ಹೇಳ್ತಾರೆ ಇವನಷ್ಟು ದುಷ್ಟ ಇನ್ನೊಬ್ಬನಿಲ್ಲ ಅಂತ. ನಾ ದುಷ್ಟಾನ ಶಿಷ್ಟಾನ? ನಾನು ಕನಿಷ್ಠಾನ ಉತ್ಕೃಷ್ಟಾನ? Nobody can decide. It's not judgmental. It is up to their view of perspective. ಅಲ್ವಾ? ನಾನು ಕೆಟ್ಟವನ ಒಳ್ಳೆಯವನ? ಹೌದು, ಒಳ್ಳೆಯವನು ಸರಿ, ಹೌದು ಕೆಟ್ಟವನು ಸರಿ ಅಲ್ವಾ? ಕೆಟ್ಟತನ ತೋರಿಸ್ಬೇಕಾಗಿರೋ ಕಡೆ ಕೆಟ್ಟವನೇ ನಾನು, ಒಳ್ಳೆತನ ತೋರಿಸ್ಬೇಕಾಗಿರೋ ಕಡೆ ಒಳ್ಳೆಯವನೇ ನಾನು ಅಲ್ವಾ? ಸಮಯೋಚಿತವಾಗಿ ನಾವೆಲ್ಲ ನಡ್ಕೋತೀವಿ. ಆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ನಾವು ಚೇಂಜ್ ಆಗ್ತಾ ಇರ್ತೀವಿ. ಆದರೆ ಪರಮಾತ್ಮ ಹಂಗಲ್ಲ. ಅವನು ಯಾವಾಗಲೂ ಹಿತವಾಗಿ, ಯಾವಾಗಲೂ ಅಮೃತವಾಗಿ, ಯಾವಾಗಲೂ ಅಮೃತ ಸ್ವರೂಪಿಯಾಗಿ. ಅದಕ್ಕೆ ತಾನೇ ಅವನಿಗೇನು ಹೆಸರು? ಅಪರ್ಯಾಪ್ತಾಮೃತನ್, ಆರಾದ ಅಮುದನ್ ಅಂತ ಕರಿತೀವಿ ಅಲ್ವಾ? 6ನೇ ಅಮುದ. ಪಂಚಾಮೃತ ಕೇಳಿದ್ದೀರಾ? ಇವನ 6ನೇ ಅಮೃತವಂತೆ, ಆರಾದ ಅಮುದನ್ ಅಲ್ವಾ? ಪಂಚಾಮೃತ ಶುಗರ್ ಇರೋರು ಕುಡಿಬಾರ್ದು, ಆದ್ರೆ ಈ ಅಮೃತವನ್ನ, 6ನೇ ಅಮೃತವನ್ನ ಯಾರು ಬೇಕಾದ್ರೂ ಕುಡಿಬೋದು ಅಲ್ವಾ? ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮವೆಂಬ ತುಪ್ಪ ಬೆರೆಸಿ ಕುಡಿಯಿರೋ. ಎಂತ ಒಂದು ಒಳ್ಳೆ ರೆಸಿಪಿಯನ್ನು ಪುರಂದರದಾಸರು ಕೊಟ್ಟಿದ್ದಾರೆ ನೋಡಿ ನಮಗೆ ಅಲ್ವಾ? ಎಷ್ಟು ಬೇಕಾದ್ರೂ ಈ ಪಾಯಸವನ್ನ ಕುಡಿಬೋದು, ಹೆಂಗ್ ಬೇಕಾದ್ರೂ ಮಾಡ್ಕೊಂಡು ಕುಡಿಬೋದು. ವಿಠಲನಾಮವೆಂಬ ಭಾಂಡದಲ್ಲಿ ಹರಿನಾಮವೆಂಬ ಗೋಧಿಯ ಬೆರೆಸಿ, ರೆಸಿಪಿ ಬೇರೆ ಹೇಳ್ತಾರೆ ಅವರು. ಅದರಲ್ಲಿ ಯಾವ ತರ ಪಾಯಸ ಮಾಡ್ಬೇಕು ಅಂತ ಈ ದೇವ್ರ ನಾಮ ಕಲ್ತ್ಕೊಂಡವ್ರಿಗೆ ಪಾಯಸ ಬಂದ್ಬಿಡುತ್ತೆ ಮಾಡಕ್ಕೆ. ಎಲ್ಲ ಪಾಯಸನೂ ಒಂದೇ ತರ, ಮಾಡೋ ವಸ್ತುಗಳು ಬೇರೆ ಹೊರತು ಮಾಡೋ ವಿಧಾನ. ಅವಲಕ್ಕಿ ಪಾಯಸ ತಗೊಳ್ಳಿ, ಶಾವಿಗೆ ಪಾಯಸ ತಗೊಳ್ಳಿ, ಅಥವಾ ಅದ್ಯಾವುದು ಸಬ್ಬಕ್ಕಿ ಪಾಯಸ ತಗೊಳ್ಳಿ, ಅಕ್ಕಿ ಪಾಯಸ ತಗೊಳ್ಳಿ, ಎಲ್ಲಾ ಪಾಯಸನೂ ಒಂದೇ ರೀತಿ ಮಾಡೋದು. ಆದ್ರೆ ಮಾಡೋ ವಿಧಾನ ಅಥವಾ ಮಾಡೋ ವಿಧಾನ ಒಂದೇ, ವಸ್ತುಗಳು ಬೇರೆ ಅಷ್ಟೇನೆ. ಅದಕ್ಕೆ ರುಚಿ ಡಿಫರ್ ಆಗುತ್ತೆ. ಅದಕ್ಕೆ ಪಾಯಸವನ್ನ ಕಾಮನ್ ಆಗಿ ಇಟ್ಕೊಂಡು ಪುರಂದರದಾಸರು ಆ ದೇವ್ರ ನಾಮವನ್ನ ಬರೆದ್ರು. ಎಂಥ ಪಾಯಸ ಅದು? ಅಪರ್ಯಾಪ್ತಾಮೃತವಾದಂತಹ ಪಾಯಸ. ತಕ್ಷಣ ಹೋಗಿ ಕಿಚನಲ್ಲಿ ಪಾಯಸ ಮಾಡೋದಲ್ಲ, ಕೃಷ್ಣನಾಮವೆಂಬ ಪಾಯಸ ನೀವು ಕುಡಿಬೇಕು ಬಾಯಲ್ಲಿ. ಅಂದ್ರೆ ನಾಮಸ್ಮರಣೆಯನ್ನ ಮಾಡಬೇಕು. ಆ ರೀತಿಯಾದಂತಹ ಯಸ್ಯ ಸ್ಮರಣ ಮಾತ್ರೇಣ, ಸ್ಮರಣೆಯಿಂದಲೇ ನಮ್ಮ ಸಂಸಾರವೆಂಬ ಬಂಧನಗಳೆಲ್ಲ ಬಿಟ್ಟು ಹೋಗುತ್ತೆ. ಅಂತಹ ವಿಮುಚ್ಯತೆ ಬಿಟ್ಟು ಹೋಗುವಂತಹ ಸ್ಮರಣೆಯನ್ನ ನಮಸ್ತಸ್ಮೈ, ನಾನು ಅವನು, ಅವನ ವಸ್ತು. ನಮಸ್ತಸ್ಮೈ ಅಂದ್ರೆ ಏನರ್ಥ ಅಂದ್ರೆ ನಾನು ಅವನ ವಸ್ತು, ನಾನು ಅವನ ಸ್ವತ್ತು. ಅವನು ಸ್ವಾಮಿ ಆದ್ರೆ ನಾನು ಅವನ ಸೊತ್ತಾಗಿದ್ದೀನಿ. ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ವಿಷ್ಣವೇ ಅಂದ್ರೆ ಸಾಕ್ಷಾತ್ ವಿಷ್ಣುವನ್ನ ಹೇಳುತ್ತೆ. ಪ್ರಭವಿಷ್ಣವೇ ಅಂದ್ರೆ ಹೇಳಿ, what do you mean by ಪ್ರಭವಿಷ್ಣವೇ? ಇವತ್ತು ಯಾಕೋ ಕ್ಲಾಸ್ ಆಕ್ಟಿವ್ ಆಗೇ ಇಲ್ಲ. ನಾನು ಒಂದು ಕ್ಲಾಸ್ ಮಿಸ್ ಮಾಡ್ಬಿಟ್ನಲ್ಲ, ಅದಕ್ಕೆ ಎಲ್ರು ನಿರುತ್ಸಾಹಿಗಳಾಗಿ ಕೂತಿದ್ದೀರಾ. ವಿಷ್ಣುವೇ ಪ್ರಭು ವಿಷ್ಣುವೇ ಅಂದ್ರೆ ಮೋಸ್ಟ್ಲಿ ವಿಷ್ಣುವಲ್ಲಿ ನೋಡುವಂತ ಪ್ರಭು ಇದ್ದಂಗೆನಾ? ಇಲ್ಲಿ ಪ್ರಭು ಅಂತ ಹಾಕಬಾರ್ದು ಅಂತ ನಾನು ಹೇಳಿದೆ. ವಿಷ್ಣುವೇ ಪ್ರಭ ವಿಷ್ಣವೇ. ವಾಟ್ ಡು ಯು ಮೀನ್ ಬೈ ಪ್ರಭ ವಿಷ್ಣವೇ? ವಿಷ್ಣು ಅಲ್ಲಿ ವಿಷ್ಣು ನೋಡುವಂತ ಒಂದು ಪ್ರಕಾರ. ತಪ್ಪು ಹೇಳಿದ್ರು ಪರವಾಗಿಲ್ಲ. ಥ್ಯಾಂಕ್ ಯು ಫಾರ್ ಯುವರ್ ಅಟೆಂಪ್ಟ್.
I appreciate those students even if they tell me the wrong answer. I don't expect any correct answer from anybody. Any Tom, Dick and Harry should make their attempt to tell the answer. ಅಷ್ಟೇ. ನೀವು ಕರೆಕ್ಟಾಗಿ ಆನ್ಸರ್ ಹೇಳ್ಬಿಟ್ರೆ ನನಗಿಲ್ಲಿ ಜಾಗನೇ ಇಲ್ಲ ಅಲ್ವಾ? ನಾ ಕೂತೇನು ಪ್ರಯೋಜನ? ನೀವು ತಪ್ಪು ಹೇಳಿದ್ರು ನನಗೊಂದೇ, ಕರೆಕ್ಟಾಗಿ ಹೇಳಿದ್ರು ಒಂದೇ. ಬಟ್ ಐ ಅಪ್ರಿಷಿಯೇಟ್ ಎವ್ರಿಬಡೀಸ್ ಇನ್ವಾಲ್ವ್ಮೆಂಟ್. ಅದಿರ್ಬೇಕು ನನಗೆ. ಓಕೆ, ಸೊ ವಿಷ್ಣವೇ ಪ್ರಭವಿಷ್ಣವೇ ಏನಂತ ಹೇಳ್ತೀರಾ? ವಿಷ್ಣವೇ ಅಂದ್ರೆ ನೀನು ಮಹಾವಿಷ್ಣು ಅಂತ ಒಂದು ಅರ್ಥ. ಪ್ರಭವಿಷ್ಣವೇ సర్వత్ర వ్యాపించి ఉండేవాళ్ళునే సార్. ಸರ್ವತ್ರ వ్యాపించి ఉండేవాళ్ళు అంటేనే విష్ణవే. అక్కడే అది అయిపోయింది. విదల్ర వ్యాప్త ఇది ವಿಷ್ಣು. ನಾ ಹೇಳಿದೆ ಅಲ್ವಾ, ತುಂಬಾ ಸಲ ಎರಡೆರಡು ಅಕ್ಷರಗಳು ಅಲ್ಲಲ್ಲೇ ಬರುತ್ತೆ ಅಂತ. ವಿಷ್ಣು ಸಹಸ್ರ ಥ್ರೂಔಟ್ ವಿಷ್ಣು ಸಹಸ್ರನಾಮ ಯು ಹ್ಯಾವ್ ದಿಸ್ ಕಾಮನ್ ಫೀಚರ್. ಏನಂದ್ರೆ ಒಂದೇ ಹೆಸರು ಎರಡೆರಡು ಸಲ ಬಂದ್ಬಿಡುತ್ತೆ, ಬಟ್ ಮೀನಿಂಗ್ ಡಿಫರ್ಸ್ ಅ ಲಾಟ್. ವಿಷ್ಣವೇ ಪ್ರಭವಿಷ್ಣವೇ. ಯಾರೋ ಮನೆ ನಾಯಿ ನನಗೆ ಆನ್ಸರ್ ಹೇಳ್ತಾ ಇದೆ. ನೋಡಿ, ಅದು ಒಂದು ಮುಕ್ತಾತ್ಮ ಜೀವ ಅಲ್ವಾ? ಯಾರು ಗೊತ್ತ? ಅದೇ ಬೌ ಬೌ ಅಂತ. ಅದ್ರ ಭಾಷೆ ನಂಗೆ ಗೊತ್ತಿಲ್ಲ, ಅದ್ರ ಭಾಷೆಯಲ್ಲಿ ಅದು ಆನ್ಸರ್ ಮಾಡ್ತಾ ಇದೆ ಅಲ್ವಾ? ವಿಷ್ಣವೇ, ಹೇ ಪ್ರಭುವಾದಂತಹ ಭಗವಂತ ವಿಷ್ಣವೇ, ಪ್ರಭವಿಷ್ಣವೇ, ಐ ಆಮ್ ಯೋರ್ ರೆಪ್ಲಿಕಾ. ಐ ಆಮ್ ಯೋರ್ ರೆಪ್ಲಿಕಾ. ಗೊತ್ತಾಯ್ತಾ? ಪ್ರಭಾ ಅಂದ್ರೆ ಐ ಆಮ್ ದ ರಿಫ್ಲೆಕ್ಷನ್ ಆಫ್ ಯು ಅಂತ ಅರ್ಥ. ರೆಪ್ಲಿಕಾ ಅಂದ್ರೆ ಏನರ್ಥ? ಈಗ ಒಂದು ವಸ್ತು ಇಲ್ಲಿ ಇರುತ್ತೆ ಅಲ್ವಾ, ಅದಕ್ಕೆ ಹಿಂಗ್ ಕನ್ನಡಿ ಹಿಡಿತೀರಾ. ಈ ಪುಸ್ತಕ ಇಲ್ಲಿದೆಯಾ, ಕನ್ನಡಿಲಿದೆಯಾ? ಕನ್ನಡಿಲೂ ಇದೆ, ಇಲ್ಲೂ ಇದೆ ಅಲ್ವಾ? ಈ ಪುಸ್ತಕ ಈಗ ಇರೋದನ್ನ ಎಲ್ಲಿ ತಗೊಳಕ್ ಸಾಧ್ಯ ಅಂದ್ರೆ, ಇಲ್ಲಿರೋ ಪುಸ್ತಕ ಅಂತ ತಗೊಳಕ್ ಸಾಧ್ಯ ಸರ್, ಕನ್ನಡಿಲಿರೋ ಪುಸ್ತಕ ತಗೊಳಕ್ಕೆ ಆಗಲ್ಲ ಅಂತ ಹೇಳ್ತೀರಾ ಬೇಕಾದ್ರೆ. ಆದ್ರೆ ನಾನ್ ಕೇಳೋ ಕ್ವೆಶ್ಚನ್ ಅದಲ್ಲ. ಈ ಪುಸ್ತಕ ಇಲ್ಲಿರೋ ಕನ್ನಡಿಲಿದೆಯಾ, ಇಲ್ಲಿದೆಯಾ? ಎರಡರಲ್ಲೂ ಇದೆ. ನಾವ್ ಅದೇ ರೀತಿ ತಾನೇ ಇರೋದೀಗ ಜಗತ್ತಲ್ಲಿ. ಸರ್ ಅಂದ್ರೆ ನಾನು ನಿನ್ನ ಪ್ರತಿಬಿಂಬ ಅಂತಾನ ಸರ್? ವೆರಿ ಗುಡ್, ಎಕ್ಸಾಕ್ಟ್ಲಿ ಸೇಮ್. ನಾನು ನಿನ್ನ ಪ್ರತಿಬಿಂಬ, ಎಕ್ಸಾಕ್ಟ್ಲಿ ಸೇಮ್ ಅಲ್ವಾ? ಈ ಪುಸ್ತಕ ಕನ್ನಡಿಲಿ ಕಾಣ್ತಾ ಇದೆ ಅನುರಾಧ ಮಾಮಿ. ಪುಸ್ತಕ ಇಲ್ಲಿದ್ಯಾ, ಕನ್ನಡಿಲಿದ್ಯಾ, ಇಲ್ಲಿದ್ಯಾ? ಏನ್ ಹೇಳ್ತೀರಾ? ಎರಡ್ ಕಡೆನೂ ಇದೆ ಸರ್ ಅಂತೀರಾ. ಎರಡ್ ಕಡೆನೂ ಇದೆ ಸರಿ, ಎಲ್ಲಿ ತಗೋತೀರಾ ಅಂದ್ರೆ, ಇಲ್ಲಿ ತಗೋತೀನಿ ಸರ್, ಕನ್ನಡಿಲಿರೋ ಪುಸ್ತಕ ಅಂತ ತಗೊಳಕ್ಕಾಗಲ್ಲ ಅಲ್ವಾ? ಸೊ ಈ ಪರಮಾತ್ಮ ಅನ್ನೋ ಒಂದು ಪುಸ್ತಕ, ಜಗತ್ತು ಅನ್ನೋದು ಕನ್ನಡಿ. ಈ ಪುಸ್ತಕದ ಪ್ರತಿಬಿಂಬ ಜಗತ್ತು ಅನ್ನೋ ಕನ್ನಡಿಲಿ ಇದೆ. ಆದ್ರೆ ಇದು ಮೋಕ್ಷವನ್ನ ಹೊಂದಬೇಕಾದ್ರೆ ಪುಸ್ತಕವೇ ಮೋಕ್ಷಕ್ಕೆ ಹೋಗ್ಬೇಕೆ ಹೊರತು ಕನ್ನಡಿ ಮೋಕ್ಷಕ್ಕೆ ಹೋಗಲ್ಲ. ಹೋಗುತ್ತಾ? ವಿಷ್ಣವೇ ಪ್ರಭವಿಷ್ಣವೇ, ಐ ಆಮ್ ದ ರೆಪ್ಲಿಕಾ ಆಫ್ ವಿಷ್ಣು. But if I had to go to Vishnu, not that as a Vivek I can go, not that as a Kavita I can go, not that as a Ratna I can go. I can only go to him as a blooming flower who is none other but Jivatma. ಒಪ್ಕೋತೀರಾ? ಸ್ಮಿತಾ, ನಿರ್ಮಲಾ, ಶಿಲ್ಪಾ ಚಂದನ್ ಇವರೆಲ್ಲ ಏನೋ, ಇವರೆಲ್ಲ ಕನ್ನಡಿಯೊಳಗಡೆ ಇರುವಂತಹ ಪುಸ್ತಕದ ಪ್ರತಿಬಿಂಬ. ಆದ್ರೆ ನಿಜವಾದ ಇವರ ರೂಪ ಏನು? ಸ್ಮಿತಾನೂ ಅಲ್ಲ, ಶಿಲ್ಪಾನೂ ಅಲ್ಲ, ನಿರ್ಮಲಾನೂ ಅಲ್ಲ. ಏನು? ಜೀವಾತ್ಮ, ಶುದ್ಧ ಜೀವಾತ್ಮ, ಹೂ ಇಸ್ ನನ್ ಅದರ್ ಬಟ್ ಪ್ರಭವಿಷ್ಣವೇ. ಅದಕ್ಕೆ ನಾನು ನಿಮ್ಗೆ ಹೇಳ್ಕೊಡುವಾಗ ಏನ್ ಹೇಳಿದೆ? ಪ್ರಭು ಅಂತ ಹಾಕ್ಬೇಡಿ. ನೆವರ್ ಡೂ ದಟ್ ಕಾಮನ್ ಮಿಸ್ಟೇಕ್. ಅವಸರವಾಗಿ ಹೇಳುವಾಗ ಪ್ರಭಾ ಹೋಗಿ ಪ್ರಭು ಆಗ್ಬಿಡುತ್ತೆ. ಬಿಕಾಸ್ ಪ್ರಭಾ ಅನ್ನೋದನ್ನ ದೇವರಿಗೆ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ, ಪ್ರಭು ಅನ್ನೋದು ಸೂಟ್ ಆಗುತ್ತೆ ಅಂತ ಕೆಲವರು ಹಾಕ್ಬಿಡ್ತಾರೆ. ಸಿ ಆಲ್ ದೀಸ್ ವೆರಿ ವೆರಿ ಮೈನ್ಯೂಟ್ ಡೀಟೇಲ್ಸ್ MS ಅಮ್ಮ ಹ್ಯಾಸ್ ಅಂಡರ್ಗಾನ್. 1.5 ವರ್ಷ ಆಗಿತ್ತು MS ಅಮ್ಮ ಕೌಸಲ್ಯ ಸುಪ್ರಜಾರಾಮ ಅಂಡ್ ವಿಷ್ಣು ಸಹಸ್ರನಾಮ ಕಲ್ತು. ಬಟ್ AAR ಕಂಪನಿ ವಾಸ್ ಬಿಹೈಂಡ್ ಹರ್ ಫಾರ್ ದಿಸ್ ರೆಕಾರ್ಡಿಂಗ್ ಫಾರ್ 1.5 years. ಒಂದು ವಿದ್ವಾಂಸರು ಆಗಿನ ಕಾಲದಲ್ಲಿ ಕಡೈನಲ್ಲೂರು ವೆಂಕಟರಾಮನ್ ಅವ್ರು ಬಂದು ಅವ್ರ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಟ್ರೈನಿಂಗ್ ಕೊಡೋರು MS ಅಮ್ಮಗೆ.
until she becomes perfect even with the meaning. She never made an attempt to give the recording for HMV company. ಆ ಪರ್ಫೆಕ್ಷನ್ ಬಂದ್ಮೇಲೆ ಅವ್ರು ಹೋಗಿ ಕುತ್ಕೊಂಡು ರೆಂಡರ್ ಮಾಡಿದ್ರು. ಅದಕ್ಕೆ ಅನ್ಪ್ಯಾರಲಲ್ ಇನ್ನೊಂದು MS ಅಮ್ಮನೇ ಹುಟ್ಟು ಬಂದ್ರು ಆ ರೀತಿ ಒಂದು ವಿಷ್ಣು ಸಹಸ್ರನಾಮ, ಆ ರೀತಿ ಒಂದು ಸುಪ್ರಭಾತವನ್ನ ಹಾಡಕ್ಕಾಗಲ್ಲ. ನ ಭೂತೋ ನ ಭವಿಷ್ಯತಿ. ಅದಾದ್ಮೇಲೂ ಬೇಕಾದಷ್ಟು ರೆಕಾರ್ಡಿಂಗ್ಸ್ ಬಂದಿದೆ. ಬಾಂಬೆ ಸಿಸ್ಟರ್ಸ್ ಹಾಡಿದ್ದಾರೆ, ಬಾಲಮುರಳಿ ಕೃಷ್ಣ ಹಾಡಿದ್ದಾರೆ. ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಹ್ಯಾವ್ ಸಂಗ್ ವಿಷ್ಣು ಸಹಸ್ರನಾಮ. ಬಟ್ ಈಸ್ ದಟ್ ಈಕ್ವಲ್ ಟು ದಟ್ ಆಫ್ MS ಅಮ್ಮ? MS ಅಮ್ಮ ಅನ್ನೋ ಕ್ಯಾರೆಕ್ಟರ್ ಅಲ್ಲ, ಅಲ್ಲಿ ಭಗವಂತ ಮಾಡಿಸಿರೋದು ಅಲ್ವಾ, ದೇವವಾಣಿ ಅದು ಅಲ್ವಾ. ಆ ದೈವಿಕ ವಾಣಿಗೆ ಇನ್ಯಾವುದು ಈಡಾಗಲ್ಲ. ಈವನ್ ಟುಡೇ from the Theosophical Society it is proved that every Agarbatti company has to play the record of MS Amma's Vishnu Sahasranama and they have to do the Agarbatti so that ಅದರ ಫ್ರಾಗ್ರೆನ್ಸು ಮತ್ತು ಅದರ ಧೂಪದ ಎಫೆಕ್ಟ್ ಇದೆಯಲ್ಲ, ಹೊಗೆ, ಅದು ಇನ್ನೂ ಚೆನ್ನಾಗಿ ಇಮ್ಮಡಿಸಿ ಬರುತ್ತಂತೆ. ಬಿಕಾಸ್ ಟಿಂಬರಿಂಗ್ ಕ್ವಾಲಿಟಿ ಆಫ್ ರೆಂಡರಿಂಗ್ ದ ವಿಷ್ಣು ಸಹಸ್ರನಾಮ ಅನ್ನೋದು ಅವ್ರ ವಾಯ್ಸಲ್ಲಿ ಮಾತ್ರ ದ ಸೈಂಟಿಸ್ಟ್ ಹ್ಯಾಸ್ ಪ್ರೂವ್ಡ್. ಟಿಂಬರಿಂಗ್ ಅಂದ್ರೆ ಈಗ ವೀಣೆನೋ ಅಥವಾ ತಂಬೂರಾನ ತಗೊಂಡು ಒಂದು ಸ್ಟ್ರಿಂಗನ್ನು ಹಿಂಗೆ ಹೊಡೆದ್ರೆ ಟಂಗ್ ಅಂತ ರೆಸಲ್ಯೂಷನ್ ಬರುತ್ತೆ ನೋಡಿ. ತುಂಬಾ ಹೊತ್ತಗದಿರುತ್ತೆ ಟಂಗ್ ಅಂತ. ಗಂಟ್ಲು ಸರಿ ಇಲ್ಲ, ಇಲ್ದಿದ್ರೆ ಇನ್ನೂ ಚೆನ್ನಾಗಿ ತೋರಿಸಿರ್ತಾ ಇದ್ದೆ. ಆ ಟಂಗ್ ಅಂತ ಬರೋ ಆ ಒಂದು ರೆಸಲ್ಯೂಷನ್ನು ಅವ್ರ ವಾಯ್ಸಲ್ಲಿ ಮಾತ್ರ ನಾವು ನೋಡಕ್ ಸಾಧ್ಯ. ಅದು ವೆನ್ ಶಿ ವಾಸ್ ಇನ್ ದ ಪೀಕ್, ನಾಟ್ ಆಫ್ಟರ್ ಹರ್ 60s. When she just attained the age of 60, that timbering quality was there in her voice. We Indians were so lucky to get Vishnu Sahasranama and Suprabhata from her. ಸುಪ್ರಭಾತನೂ ಕಲಿಸ್ತೀನಿ, ಕಲ್ತ್ಕೊಳ್ಳಿ ಎಲ್ರೂ, ಗೊತ್ತಾಯ್ತಾ? ಸೊ ಆ ರೀತಿಯಾಗಿ ಅಷ್ಟು ರೆಂಡರ್ ಮಾಡೋಕ್ಕಾಗಲ್ಲ ಸರ್ ನಮ್ಮಿಂದ ಅಂತ ಅನ್ಕೋಬೇಡಿ. ಅಷ್ಟೇ ಪವರ್ಫುಲ್ ಆಗಿ ಯು ಕ್ಯಾನ್ ರೆಂಡರ್ ದಿಸ್ ವಿಷ್ಣು ಸಹಸ್ರನಾಮ. ನೋಡಿ, ಅದರಲ್ಲಿ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇನು ಎಲ್ಲ ಮೀನಿಂಗು ತಾನಾಗೆ ಬರುತ್ತೆ. ಇಟ್ ರಿವೀಲ್ಸ್ ಅಲ್ವಾ. ಆ ರೀತಿ ನಮ್ಮ ಕರೆಕ್ಟ್ ಸೆಂಟೆನ್ಸ್ ಹೇಳ್ದ ಸರ್ ನಾನು. ಹಾ, ಇವಾಗ ನಾವು ನಿಮ್ಮ ಪ್ರತಿಬಿಂಬವಾಗಿ ನಾವೇ ಪರಮಾತ್ಮ ಆದ್ರೂನು ನಿನ್ನ ಸೇರ್ಬೇಕಾದ್ರೆ ನಾವು ಜೀವಾತ್ಮಗಾಗೆ ಸೇರ್ಬೇಕು ಅಂತ. ವೆರಿ ಗುಡ್ ಅಲ್ವಾ ಸರ್? ಎಕ್ಸಾಕ್ಟ್ಲಿ. ನಾನು ನಿನ್ನ ಪ್ರತಿಬಿಂಬವಾಗಿ ಪರಮಾತ್ಮನೇ ನನ್ನಲ್ಲಿ ಇದ್ರೂ ಕೂಡ ಪರಮಾತ್ಮನಲ್ಲಿ ನಾನು ಹೋಗಿ ಲೀನವಾಗಬೇಕಾದ್ರೆ ನಾನು ಜೀವಾತ್ಮವಾಗಿಯೇ ನಿನ್ನಲ್ಲಿ ಬರಬೇಕು. ಅಂಡರ್ಸ್ಟುಡ್ ಎವ್ರಿಬಡಿ? ವೆರಿ ಗುಡ್. ಆ ರೀತಿ ಬೇಕಾದ್ರೆ ಬರ್ಕೊಳ್ಳಿ, ಆಯ್ತಾ? ಇದು ಯಾವುದಕ್ಕೂ ನೋಟ್ಸ್ ಇಲ್ಲ. ನಿಮ್ಮ ನಿಮ್ಮ ಅರ್ಥಕ್ಕೆ ತಕ್ಕಂತೆ ನೀವು ಬರ್ಕೊಂಡು ಹೋಗ್ತಾ ಇದ್ರೆ ಇಟ್ ಬಿಕಮ್ಸ್ ಅ ವೆರಿ ಗುಡ್ ನೋಟ್ಸ್. ನೆಕ್ಸ್ಟ್ ಬ್ಯಾಚಿಗೆ ಮಾಡೋವಾಗ ನಿಮ್ಮ ಹತ್ರನೇ ನಾನು ನೋಟ್ಸ್ ತಗೋತೀನಿ, ಕೊಡಿ ಆಂಟಿ ನಿಮ್ಮ ನೋಟ್ಸ್ ನನಗೆ ಯೂಸ್ ಆಗುತ್ತೆ ಅಂತ. ಬಿಕಾಸ್ ಐ ಹ್ಯಾವ್ ನೆವರ್ ಡನ್ ದ ನೋಟ್ಸ್. ಸುಮಾರು ಒಂದು 30 ಬ್ಯಾಚಸ್ ಕಂಡಕ್ಟ್ ಮಾಡಿದ್ದೀನಿ. 30 ಬ್ಯಾಚ್ಗಳಿಗೂ ನಾನು ಯಾವುದೂ ನೋಟ್ಸ್ ಕೊಟ್ಟಿಲ್ಲ, ಎಸ್ಪೆಷಲಿ ಫಾರ್ ವಿಷ್ಣು ಸಹಸ್ರನಾಮ. ಬಟ್ 30 ಬ್ಯಾಚಲ್ಲಿ ಮಾಡಿರೋದು 30 ಡಿಫ್ರೆಂಟ್ ಎಕ್ಸ್ಪ್ಲನೇಷನ್. ನಾಟ್ ವಾಟ್ ಐ ಆಮ್ ಡೂಯಿಂಗ್ ಫಾರ್ ಯು, ಐ ಹ್ಯಾವ್ ಎಕ್ಸ್ಪ್ಲೈನ್ ಫಾರ್ ದ ಡಿಫ್ರೆಂಟ್ ಬ್ಯಾಚಸ್. ಇಟ್ಸ್ ಆಲ್ವೇಸ್ ಡಿಫ್ರೆಂಟ್. ನನ್ನ ಬಾಯಲ್ಲಿ ನನ್ನ ಬುದ್ಧಿಗೆ ಅವನ ಪರಮಾತ್ಮ ಏನು ಬರೆಸ್ತಾನೋ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಗೊತ್ತಾಯ್ತಾ? ಈಗ ಶುಕ್ಲಾಂಬರಧರಮಿಂದ ಇಲ್ಲಿವರೆಗೂ ನನ್ನ ಜೊತೆನೆ ಎಲ್ಲರೂ ರೆಂಡರ್ ಮಾಡಿಬಿಡಿ, ಆಯ್ತಾ? ಸೊ ಟುಡೇ ವಿಲ್ ವೈಂಡ್ ಅಪ್ ಕ್ಲಾಸ್ ವಿತ್ ದಟ್. ಓಂ. ನನಗೆ ಓಂ ಇವತ್ತು ಗಟ್ಟಿಯಾಗಿ ಹೇಳಕ್ ಆಗ್ತಾ ಇಲ್ಲ, ಗಂಟ್ಲು ಕೂತಿದೆ. ನೀವೆಲ್ಲ ಗಟ್ಟಿಯಾಗಿ ಹೇಳಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ
ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ಆಯ್ತಾ? ವೈಶಂಪಾಯನ ವಾಚದಿಂದ ನೆಕ್ಸ್ಟ್ ಕ್ಲಾಸು ಹೇಳ್ಕೊಡ್ತೀನಿ. ಈಗ 4 ಕಾಲ ಮಾತ್ರದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಅಲ್ವಾ. ನೆಕ್ಸ್ಟ್ ಬರ್ತಾ 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 2 ಕಾಲ ಮಾತ್ರ ಕೇಳಿಸ್ತೀನಿ, ಗೊತ್ತಾಯ್ತಾ? ಶುಕ್ಲಾಂಬರಧರಂ ವಿಷ್ಣುಂ ಬ್ರೇಕ್, ಶಶಿವರ್ಣಂ ಚತುರ್ಭುಜಂ. ಈ ಬ್ರೇಕ್ ಹೋಗ್ಬೇಕೀಗ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ, ಅಲ್ಲಿಗೆ ಬಂದು ನಿಲ್ಬೇಕು, ಗೊತ್ತಾಯ್ತಾ? ಆ ಥರ ಮುಂದಿನ ಕ್ಲಾಸ್ಗಳಲ್ಲಿ ಟ್ರೈ ಟು ಎಲಿವೇಟ್ ಟು ದಟ್ ಲೆವೆಲ್. ಓಕೆ, ಬ್ರೇಕ್ ಇಲ್ಲದೆ ಮತ್ತು ಲೈನ್ ಪೂರ್ತಿ ಶುಭ್ರವಾಗಿ ಶುದ್ಧವಾಗಿ ಹೊರಗಡೆ ಬಂದ್ಬಿಡ್ಬೇಕು, ಆಯ್ತಾ? ಶ್ರೀ ವೈಶಂಪಾಯನ ಉವಾಚ ಶ್ರುತ್ವಾ ಧರ್ಮಾನ ಶೇಷೇಣ ಪಾವನಾನಿ ಚ ಸರ್ವಶಃ. ಹಂಗೆ ಬಂದ್ಬಿಡ್ಬೇಕು, ಆಯ್ತಾ? ಶ್ರುತ್ವಾ ಧರ್ಮಾನ ಶೇಷೇಣ ಪಾವನಾನಿ ಚ ಸರ್ವಶಃ. ಕಲಿಯೋವಾಗ ಅದಿರಬೇಕು, ಬಟ್ ಅದು ತುಂಬ ಇನ್ನೂ ಎಳಿಮೆ, ಇನ್ನು ಮಕ್ಕಳತನ ಅದು ಅಲ್ವಾ. ದೊಡ್ಡವರು ಹೇಳೋ ಥರ ಮೆಚೂರ್ಡ್ ಆಗಿ ಬರಬೇಕಾದ್ರೆ ಹೆಂಗೆ ಬರಬೇಕು? ಶ್ರುತ್ವಾ ಧರ್ಮಾನ ಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರ ಶಾಂತನವಂ ಪುನರೇವಾಭ್ಯಭಾಷತ. ಆ ಥರ ಬರಬೇಕು. ಸೊ ವಿಲ್ ಟ್ರೈ ಟು ಕೂಪ್ ಅಪ್ ಇನ್ ದಟ್ ವೇ ಫ್ರಮ್ ದ ನೆಕ್ಸ್ಟ್ ಕ್ಲಾಸ್. ಈಸಿ ಆಗುತ್ತೆ. ದಿನಾ MS ಅವ್ರದ್ದು ಕೇಳ್ತೀವಿ ಸರ್ ದಿನ. ಬಟ್ ವೆನ್ ಯು ಟೋಲ್ಡ್ ಓನ್ಲಿ ಐ ರಿಯಲೈಸ್ ದಟ್ ಈ ಶಕ್ತೆ ಪೌತ್ರಮ ಅನ್ನೋದು ಅದು ಇದೆ ಅಂತ. ಇಲ್ಲಾಂದ್ರೆ ಶಕ್ತೆ ಅಂತಾನೆ ಇತ್ತು. ಆ ಶಕ್ತೆ ಅನ್ನೋದು ವೆನ್ ಯು ಟೋಲ್ಡ್ ಓನ್ಲಿ ಐ ರಿಯಲೈಸ್. ಆಕ್ಚುಲಿ ಆಮೇಲೆ ಕೇಳಿದಾಗಲೇ ಅದು ಅರ್ಥ ಆಯ್ತು. MS ಅಮ್ಮ ಅದು ರೆಂಡರಿಂಗ್ ಕೇಳಿದ್ಮೇಲೆ ತುಂಬಾ ಅದರಲ್ಲಿ ವರ್ಕೌಟ್ ಮಾಡಿ MS-ಗೆ ನಾ ಹೋಗಿ ಹೇಳಿದೆ, ಮಾಮಿ ಅದೇ ಸರ್ ನಾವು ದಿನಾ ಕೇಳಿದಾಗ ದಟ್ ಐ ಡಿಂಟ್ ರಿಯಲೈಸ್. ಬಟ್ ವೆನ್ ಯು ಟೋಲ್ಡ್ ದೆನ್ ವೆನ್ ಐ ಹರ್ಡ್ ಐ ಕುಡ್ ರಿಯಲೈಸ್ ದಟ್ ಸೆಕ್ಟೇಫ್ ಅನ್ನೋದು ಇದೆ ಅಂತ. ಹೌದು, ಯಾಕಂದ್ರೆ ನೀವು ಫಸ್ಟ್ ಇನ್ಸ್ಟೆನ್ಸ್ ಅಲ್ಲಿ ಸುಮ್ಮನೆ ವಿಷ್ಣು ಸಹಸ್ರನಾಮ ಕೇಳ್ತೀರಾ, ಆಯ್ತಾ? ಅದು ಬೇರೆ ಆಗಿರುತ್ತೆ, ನೀವು ಬೇರೆ ಆಗಿರ್ತೀರ. ಬಟ್ ಇವಾಗ ಏನಾಗಿದೆ, ಭಾಗವತ ನಿಮ್ಗೆ ಏನಾಗಿದೆ? ಭಾಗವತ has become part and parcel of your life. You cannot separate yourself from ಭಾಗವತ. ಅದೇ ಥರ ವಿಷ್ಣು ಸಹಸ್ರನಾಮ ಬರ್ತಾ ಬರ್ತಾ ಏನಾಗುತ್ತೆ, ನೀವೇ ವಿಷ್ಣು ಸಹಸ್ರನಾಮ ಆಗ್ತೀರ ಅಲ್ವಾ. ಒಂದು ವಿಚಾರ ನನ್ನ ಸೊತ್ತಾಗಕ್ಕೂ ನನ್ನ ಜೊತೆ ಒಂದು ವಿಚಾರ ಇರಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ. ನೀವು ನನ್ನ ಫ್ರೆಂಡು ಅಂದರೆ ಫ್ರೆಂಡ್ ಅಷ್ಟೇನೆ ಅಲ್ಲ. ನನಗೇನು ಒಳ್ಳೇದು ಮಾಡಬೇಕೋ ಮಾಡ್ಕೋತೀನೋ ಅದನ್ನ ನಾನು ನಿಮಗೂ ಮಾಡಬೇಕು ಅಂದರೆ ಅದು ಫ್ರೆಂಡ್ಶಿಪ್ ಅಲ್ಲ, ಅದು ಬೇರೆ ಅದು ಅಲ್ವಾ. ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಅನುರಾಧ ಆಂಟಿ ಇಸ್ ಜಸ್ಟ್ ಮೈ ಫ್ರೆಂಡ್ ಅಂದರೆ ಜಸ್ಟ್ ಮೈ ಫ್ರೆಂಡ್ ಅಷ್ಟೇ, ಸೂಪರ್ಫಿಷಿಯಲ್ ಫ್ರೆಂಡ್. ಬಟ್ ನನಗೆ ನಾನು ಏನು ಒಳ್ಳೇದು ಮಾಡ್ಕೋಬೇಕೋ ಅದನ್ನು ನಾನು ಅನುರಾಧ ಆಂಟಿಗೂ ಮಾಡಬೇಕು. ರಾಮ ಆ ಥರ ಇದ್ದ. ಅನುರಾಧ ಆಂಟಿ ಶಿ ಥಿಂಕ್ಸ್ ವಿವೇಕ್ ಇಸ್ ನಾಟ್ ಜಸ್ಟ್ ಮೈ ಗುರು. Whatever good thing that I can get, let me provide that good thing to him as well. ಆದರೆ ಏನಾಗುತ್ತದೋ ಅದು ಬಿಯಾಂಡ್ ರಿಲೇಶನ್ಶಿಪ್ ಅಲ್ವಾ, ಬಿಯಾಂಡ್ ಎವ್ರಿಥಿಂಗ್. ಒಂದು ತಾಯಿ ಮಗುಗೆ ಆ ಥರ ಮಾಡ್ತಾಳೆ. ಯಾಕೆ ಹೇಳಿ? ನನ್ನ ಮಗು ಅನ್ನೋದು ಬರಲ್ಲ, ಎಲ್ಲ ಮಕ್ಳಿಗೂ ಆ ತಾಯಿನೇ ಆಗಿರ್ತಾಳೆ. ಆ ಮಗು ಆ ಜೀವಕ್ಕೆ ನನಗೇನು ಒಳ್ಳೇದು ಮಾಡ್ಕೋತೀನೋ ಅದನ್ನೇ ಮಾಡಬೇಕು. ಅದು ಕಲಿಕೆಯಲ್ಲೂ ಹಾಗೆ ಬರುತ್ತೆ. ಆಲ್ ದೀಸ್ ಡೇಸ್ MS ಅಮ್ಮಸ್ ವಿಷ್ಣು ಸಹಸ್ರನಾಮ ವಾಸ್ ಜಸ್ಟ್ ಅ ವಿಷ್ಣು ಸಹಸ್ರನಾಮ ಟು ಯು. ಬಟ್ ನೌ ಇಟ್ ಇಸ್ ನಾಟ್ ಜಸ್ಟ್ ವಿಷ್ಣು ಸಹಸ್ರನಾಮ ಟು ಯು, ಯು ಆರ್ ವಿಷ್ಣು ಸಹಸ್ರನಾಮ ಅಲ್ವಾ. ಪರಮಾತ್ಮನಿಗೆ ನೀವು ಹೆಂಗೆ ನಿಮ್ಮನ್ನ ಅರ್ಪಿಸ್ಕೋತೀರಾ? ಒಂದು ಬಾಯಿಂದ ಹೇಳಿಬಿಟ್ರೆ ಸರ್ವಶಕ್ತನಾದಂತಹ ವಿಷ್ಣುವಿಗೆ ಅದೇನು ಒಂದು ರೆಂಡಿಷನ್ ಆಗೋಗುತ್ತಾ? ನೀವೇ ನಾಮವಾಗಿ ಯು ವಿಲ್ ಕನ್ವರ್ಟ್ ಯುವರ್ ಸೆಲ್ಫ್ ಇಂಟು ವಿಷ್ಣು ಸಹಸ್ರನಾಮ. ಅದು ಬರಬೇಕು, ಆ ತತ್ವ ಇಳಿಬೇಕು. ಸುಮ್ಮನೆ ರಾಮ ಅಂದ್ರೆ ಕೋದಂಡ ಪಾಣಿಯಾಗಿ, ಕೃಷ್ಣ ಅಂದ್ರೆ ಸುಮ್ಮನೆ ಹಿಂಗೆ ಇದಾನೆ ಅಂದ್ರೆ ಅದು ಕೃಷ್ಣ ಅಲ್ಲ. ಕೃಷ್ಣತ್ವ ರಾಮತ್ವ ನಮ್ಮೊಳಗಡೆ ಇಳಿಬೇಕು. ಸೊ ಈಗ ಏನಾಗ್ತಾ ಇದೆ? ವೈ ಆರ್ ಯು ಅಬ್ಸರ್ವಿಂಗ್?
ಬಿಕಾಸ್ ವಿಷ್ಣು ಸಹಸ್ರನಾಮ ನೀವು ಇಂಟರ್ನಲೈಸ್ ಮಾಡಿಕೊಂಡು ನಿಮ್ಮ ಸೊತ್ತು ಮಾಡ್ಕೋತಾ ಇದ್ದೀರಾ. ಇಷ್ಟು ದಿನ ಅನುರಾಧ ಆಂಟಿನೂ ಇದ್ರು, ವಿಷ್ಣು ಸಹಸ್ರನಾಮನೂ ಇತ್ತು. ಇವಾಗ ಅನುರಾಧ ಆಂಟಿ ಇದ್ದಾರೆ, ವಿಷ್ಣು ಸಹಸ್ರನಾಮ ಇದೆ, ಆದರೆ ಒಂದು ಅವಿನಾಭಾವ ಸಂಬಂಧ ಮೂಡ್ತಾ ಇದೆ. ನಾಳೆ ದಿನ ಅನುರಾಧ ಆಂಟಿನೇ ವಿಷ್ಣು ಸಹಸ್ರನಾಮ ಆಗ್ತಾರೆ. ಅದೇ ಕಲಿಕೆ ಅನ್ನೋದು. ಸಿ ದಟ್ ಹ್ಯಾಸ್ ಟು ಬಿ ವೇ ಆಫ್ ಲರ್ನಿಂಗ್. ಈಗ ನಾನು ಇಷ್ಟು ವಾಯ್ಸಿಂದ ನಿಮಗೆ ಇಷ್ಟು ಸ್ಟೆಪ್ಸ್ನ ಹೇಳಿ ಕರಕಚಿತವಾಗಿ ಹಿಂಗೆ ಮಾಡಿ ಅಂತ ಹೇಳ್ಕೊಡ್ತೀನಿ ಅಂದರೆ ಫಸ್ಟು ನನಗೆ ಬಂದಿರಬೇಕು. ನಾನೇ ಪೆಪೆ ಅಂತ ಇದ್ರೆ ನಿಮಗೇನು ನಾನು ಹೇಳ್ಕೊಡ್ತೀನಿ? ನನ್ನ ಸೊತ್ತಿದು, ನಾ ಹೇಳ್ಕೊಡ್ಲಿ ಬಿಡ್ಲಿ, ಇಟ್ ಈಸ್ ಮೈ ಪ್ರಾಪರ್ಟಿ ಅಂತ ನನಗೆ ಬಂದ್ಬಿಡ್ಬೇಕು. ದಟ್ ಈಸ್ ಹೌ ಯು ಮಸ್ಟ್. ಈಗ ಅದು ಬಂದಿದೆ ನಿಮ್ಮಲ್ಲಿ. ದಟ್ ಈಸ್ ವೈ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಈವನ್ ಅ ಸ್ಮಾಲ್ ನ್ಯೂಯಾನ್ಸಸ್ ಆಫ್ ದ ವೇ ಹೌ ಶಿ ಹ್ಯಾಸ್ ರೆಂಡರ್ಡ್. ಸೊ ಬರುತ್ತೆ, ಎಲ್ರಿಗೂ ಬರುತ್ತೆ. ಎವ್ರಿಬಡಿ ಹ್ಯಾಸ್ ದಟ್ ಕೆಪಾಸಿಟಿ. ಖಂಡಿತ ಬರುತ್ತೆ. ಬಂದಿದ್ದನ್ನ ಬಿಡದೆ ಕಲೀರಿ ಅಷ್ಟೇನೆ. ಮುಗಿಸೋಣವಾ ಇವತ್ತು? ಓಕೆ, ಅಂಡರ್ಸ್ಟೂಡ್? ಟಿಲ್ ನವ್ ಯು ಆಲ್ ಕ್ಲಿಯರ್? ಈ ಕ್ಲಾಸಲ್ಲಿ ಎಷ್ಟೋ ಜನ ತಪ್ಪಿಸ್ಕೊಂಡಿದ್ದೀರಾ, ಮತ್ತು ಬಂದಿರೋರು ಎಷ್ಟೋ ಜನ ವಿಡಿಯೋಗೆ ಬಂದಿಲ್ಲ. ದಯವಿಟ್ಟು ಟ್ರೈ ಟು ಕಮ್ ಟು ವಿಡಿಯೋ. ಶ್ಯಾಮಲಾ ಆಂಟಿ, ಜಯ ಅವರು, ಪದ್ಮಾ, ಇನ್ನು ಯಾರ್ಯಾರೋ ನನಗೆ ಹೆಸರುಗಳು ಗೊತ್ತಾಗ್ತಾ ಇಲ್ಲ, ಟೂ ಮೆನಿ ಮೆಂಬರ್ಸ್, ಬಟ್ ಎಷ್ಟೋ ಜನ ಆಬ್ಸೆಂಟು ಆಗಿದ್ದೀರಾ. ಪ್ಲೀಸ್ ಟ್ರೈ ಟು ಕಮ್ ಟು ವಿಡಿಯೋ. ಯಾವತ್ತು ಶಿಲ್ಪಾ, ಚಂದನ್, ನೀವುಗಳೆಲ್ಲ ಒಂದು ಸ್ವಲ್ಪ, ಯಾಕಂದರೆ ಯಾವತ್ತೂ ಮುಖಾಮುಖಿ ಇದ್ದರೆ ನಮಗೂ ಒಂದು ಸಂತೋಷ. ಯಾವುದೋ ಗೋಡೆಗೆ ಮಾಡ್ತಾ ಇದ್ದೀವಿ ಅನ್ಸಲ್ಲ ಅಲ್ವಾ? ಮೈ ಸ್ಟೂಡೆಂಟ್ಸ್ ಆರ್ ಹಿಯರ್ ವೆರಿ ಮಚ್ ಅನ್ನೋದು ನಮಗೂ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಿಮಗೂ ಡೌಟ್ಸ್ ಏನಿದ್ರು ಇಟ್ ವಿಲ್ ಬಿ ಈಸಿಲಿ ಕ್ಲಾರಿಫೈಡ್ ವೆನ್ ಯು ಸಿ ಟು ದ ಗುರು ಶಿಷ್ಯ ಪರಂಪರೆ ಅನ್ನೋದೇ ಅದನ್ನೇ. ಸೊ ಆದಷ್ಟು ವಿಡಿಯೋಗೆ ಬಂದು ಕೂತ್ಕೊಂಡು ಚೆನ್ನಾಗಿ ಎಲ್ಲರೂ ಕಲ್ತ್ಕೊಳ್ಳಿ. ಮುಗಿಸೋಣವಾ? ನೆಕ್ಸ್ಟ್ ಕ್ಲಾಸು ಇನ್ನೊಂದು ಮೈ ಸಿನ್ಸಿಯರ್ ರಿಕ್ವೆಸ್ಟ್, ನೆಕ್ಸ್ಟ್ ಕ್ಲಾಸ್ ಇನ್ಸ್ಟೆಡ್ ಆಫ್ ಟ್ಯೂಸ್ಡೇ ಕ್ಯಾನ್ ಐ ಟೇಕ್ ಇಟ್ ಆನ್ ಮಂಡೇ? ಎಲ್ರಿಗೂ ಆಗುತ್ತಾ? ಈಗ ಪ್ರಸ್ತುತ ಇರೋರಿಗೆಲ್ಲ ಆಗುತ್ತಾ? ಓಕೆ ಸರ್. ಓಕೆ, ಯಾಕಂದ್ರೆ ನೆಕ್ಸ್ಟ್ ವಾರ ಮಾತ್ರ ಅದು. ಐ ಡೋಂಟ್ ವಾಂಟ್ ಟು ಮಿಸ್ ಯುವರ್ ಕ್ಲಾಸ್ ಆನ್ ಟ್ಯೂಸ್ಡೇ. ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಮೈಸೂರಲ್ಲಿ ನಂಗೆ ಅವತ್ತೊಂದು ಪೇಪರ್ ಪ್ರೆಸೆಂಟೇಷನ್ ಇದೆ, ಬಟ್ ಐ ಆಮ್ ವೆರಿ ಡೌಟ್ಫುಲ್ ವೆದರ್ ಐ ಕ್ಯಾನ್ ಕಮ್ ಬ್ಯಾಕ್ ಆನ್ ದ ಸೇಮ್ ಡೇ. ಸೊ ಹಾಗಾಗಿ ಐ ಥಿಂಕ್ ನಾನು ಮಾರನೇ ದಿನ ಮೇಲ್ಕೋಟೆಗೆ ಹೋಗ್ಬಿಟ್ಟು ಅಲ್ಲಿಂದ ಬರ್ತೀನಿ ಅಂತ ಅನಿಸುತ್ತೆ, ಗೊತ್ತಿಲ್ಲ, ನಾಟ್ ಶೋರ್. ಬಟ್ ಎನಿವೇ ಮೈಸೂರು ಹೋದರೂ ಬಿಫೋರ್ 7 ಐ ಕೆನಾಟ್ ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಬರ್ತಾ ಇದ್ರು ಆನ್ ದಿ ವೇ ಎಲ್ಲೋ ಇರ್ತೀನಿ ಮಂಗಳವಾರ. ಹಾಗಾಗಿ ನಿಮ್ದು ಕ್ಲಾಸ್ ಮಿಸ್ ಆಗಬಾರ್ದು ಅಂತ ಮಂಡೇ ತಗೊಂಡ್ಬಿಟ್ರೆ ನಿರಾಳವಾಗಿ ನಾವು ಹೋಗಿ ಬರ್ಬೋದು. ಮಂಡೇ 7 ಗಂಟೆಗೆ ನಾವೊಂದು 3 ಜನ ಇರಲ್ಲ ಸರ್, ಮಂಡೇ ಆಗ್ಲಿ ಟ್ಯೂಸ್ಡೇ ಆಗ್ಲಿ. ಮೈ ಸೆಲ್ಫ್, ಪ್ರಭಾ ಅಂಡ್ ಭಾಗ್ಯರತ್ನ, ವಿ ಆರ್ ಗೋಯಿಂಗ್ ಟು ಭದ್ರಾಚಲಂ ಸರ್. ಸೊ ವಿಲ್ ಬಿ ಮಿಸ್ಸಿಂಗ್ ದ ಕ್ಲಾಸ್. ಓಕೆ, you don't miss, you have the video, please. We will take audio sir, audio. ಓಕೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಬಟ್ ಮಂಡೇ ಆಗುತ್ತೆ ತಾನೆ ಎಲ್ರಿಗೂ, ಮ್ಯಾಕ್ಸಿಮಮ್ ಜನಕ್ಕೆ? ಓಕೆ, ನಾ ಇನ್ಸ್ಟೆಡ್ ಆಫ್ ಟ್ಯೂಸ್ಡೇ ಐ ವಿಲ್ ಬಿ ಟೇಕಿಂಗ್ ಆನ್ ಮಂಡೇ. ನಾ ಎನಿವೇ ಸಂಡೇ ನೈಟ್ ಒಂದ್ಸಲ ರಿಮೈಂಡರು ಹಾಕ್ಬಿಡ್ತೀನಿ ಎಲ್ರಿಗೂ, ಟುಮಾರೋ ಯು ಹ್ಯಾವ್ ಕ್ಲಾಸ್ ಅಂತ. ಯಾಕಂದರೆ ರೆಗ್ಯುಲರಿ ಯು ಆಲ್ ಕಮ್ ಆನ್ ಟ್ಯೂಸ್ಡೇ. ಇದು ಸಂಡೇ ನೈಟ್ ಅಥವಾ ಮಂಡೇ ಮಾರ್ನಿಂಗ್ ಐ ವಿಲ್ ಪುಟ್ ಎ ಮೆಸೇಜ್. ಓಕೆ, ಕ್ಲಿಯರ್? ನೆಕ್ಸ್ಟು ನಿಮಗೆ ಕ್ಲಾಸ್ ಇರೋದು ಮಂಡೇ, ಟ್ಯೂಸ್ಡೇ ಇಲ್ಲ. We all see you on Monday. And those who are missing the class, please don't miss, follow the video. I know that you will follow video or audio, whatever it is, you will be on track. Okay. Kayena vacha manasendriyairva buddhyatmana va prakrite swabhavat karomi yadyat sakalam parasmai shrimannarayanayeti samarpayami. Sarvam Shri Krishnarpणमस्तु.